ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರಿಂದ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತದ ರಹಸ್ಯಗಳು, ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಮಹಾಭಾರತ ಯುದ್ಧದ ಮಧ್ಯದಲ್ಲಿದ್ದೀವಿ ಅಥವಾ ಆರಂಭದಲ್ಲಿದ್ದೀವಿ ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ದೊಡ್ಡ ಪ್ಲೇಯರ್ಗಳು ಇನ್ನೂ ಬ್ಯಾಟಿಂಗ್ ಇಳಿದಿಲ್ಲ ಅಥವಾ ಉರುಳಿಲ್ಲ ಅಂತ ಹೇಳ್ಬೋದು, ಔಟ್ ಆಗಿಲ್ಲ. ಚಿಕ್ಕ ಪುಟ್ಟ ಪ್ಲೇಯರ್ಗಳು ಆಟ ಆಡ್ತಾ ಇದ್ದಾರೆ. ಆದರೆ ಮಧ್ಯದಲ್ಲಿ ದೊಡ್ಡ ಪ್ಲೇಯರ್ಗಳು ತಮ್ಮ ಕರಾಮತ್ತನ್ನು ತೋರಿಸ್ತಾರೆ, ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಆದರೆ ನನಗೆ ಯಾವಾಗಲೂ ಒಂದು ಮಾತು ನೆನಪು ಬರುತ್ತೆ, ಅಂದರೆ ಅದು ಒಂದು ಸಂಸ್ಕೃತದಲ್ಲಿ ಮಾತಿದೆ, ನಂಗೆ ಸಂಸ್ಕೃತ ಬರಲ್ಲ. ಯುದ್ಧದ ವಾರ್ತೆ ತುಂಬ ರಮ್ಯವಾಗಿರುತ್ತೆ ಅಂತ. ಯುದ್ಧಸ್ಯ ವಾರ್ತಾ ರಮ್ಯ, ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹೀಗಾಗಿ ನಮಗೂ ಕೇಳೋಕ್ಕೆ ಚೆನ್ನಾಗಿದೆ, ನಿಮಗೂ ಕೇಳೋಕ್ಕೆ ಚೆನ್ನಾಗಿದೆ. ಬಟ್ ಖಂಡಿತ ಅನುಭವಿಸಿರೋರಿಗೆ ಅದು ಚೆನ್ನಾಗಿರಲಿಕ್ಕಿಲ್ಲ, ಯಾರಿಗೂ ಕೂಡ, ಗೆದ್ದವ್ರಿಗೂ ಮತ್ತು ಸೋತವ್ರಿಗೂ ಕೂಡ. ಆದರೂ ಅದು ಒಂದು ಕಥೆಯ, ಅದು ಒಂದು ಇತಿಹಾಸದ ಭಾಗ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತಾಡಬೇಕು ನಾವು. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ವ್ಯಾಸರು ಇದನ್ನು ಹೇಳಿರುವಂಥ ರೀತಿ, ಅಂದರೆ ಪ್ರತಿಯೊಂದು ಡೀಟೇಲ್ಸನ್ನು ಕೊಟ್ಟಿರೋ ರೀತಿ ನೋಡಿದರೆ ಇದು ನಡೆದಿಲ್ಲ ಅಂತ ಹೇಳೋರಿಗೂ ಕೂಡ ಇದು ನಡೆದಿರಬೇಕೇನೋ ಅಂತ ಅನ್ನಿಸುವಷ್ಟು ಅಥೆಂಟಿಕ್ ಮತ್ತು ಜೆನ್ಯೂನ್ ಆಗಿ ಆ ಇನ್ಫಾರ್ಮೇಷನ್ ಇದೆ. ಅಂದರೆ ನಾವು ಇಂಗ್ಲೀಷಲ್ಲೊಂದು ಮಾತಿದೆ, ಗಾಡ್ ಈಸ್ ಇನ್ ಡೀಟೇಲ್ಸ್ ಅಂತ. ಓಕೆ, ಅಂದರೆ ವಿವರಗಳಲ್ಲಿಯೇ ದೇವರಿದ್ದಾನೆ ಅಂತ. ನೀವು ಸ್ಥೂಲವಾಗಿ ಏನಾದರೂ ಹೇಳ್ಬೋದು, ಬಟ್ ಸೂಕ್ಷ್ಮ ಇದೆಯಲ್ಲ, ಅದು ಭಾಳ ಮುಖ್ಯ. ಸೊ ಅದನ್ನು ತುಂಬ ಚೆನ್ನಾಗಿ ವ್ಯಾಸರು ಕಟ್ಟಿಕೊಟ್ಟಿದ್ದನ್ನು ನಮಗೆ ಶರ್ಮಾ ಸರ್ ಕಟ್ಟಿಕೊಡ್ತಾ ಇದ್ದಾರೆ. ಸೊ 4ನೇ ದಿನದ ಯುದ್ಧ. ಸೊ ಏನಾಗುತ್ತೆ ಸರ್? ಸೊ ಇಲ್ಲಿವರೆಗೆ ಒಂದು ಹಂತಕ್ಕೆ ಭ್ರಮನಿರಸನ ಆಗಿರುತ್ತೆ ಬಹುಶಃ ಅಲ್ವಾ ಆಟ ಆಡೋರಿಗೆ, ಓ ಹಿಂಗ ಇದು ಅಂಥೇಳಿ. ಅಥವಾ ಯುದ್ಧದಲ್ಲಿ ಆಲ್ರೆಡಿ ಅವ್ರಿಗೆ ಅನುಭವ ಇರೋದ್ರಿಂದ, ಅವ್ರಿಗೆ ಅನುಭವ ಇರೋದ್ರಿಂದ ಇದಾಗಿರುತ್ತೆ. ಅಂದರೆ ಈ ಸಾಧ್ಯತೆಗಳಿದೆ ಅಂತ ಊಹಿಸಿರ್ತಾರೆ ಅವರು. ಅಷ್ಟು ಸುಲಭಕ್ಕಾಗೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆಂದ್ರೆ ಇಲ್ಲಿಯವರೆಗೆ ಅವರುಗಳ ಯುದ್ಧಗಳನ್ನು ಬೇಕಷ್ಟು ಮಾಡಿದ್ರು ಇಷ್ಟು ದೊಡ್ಡ ಯುದ್ಧ ಅವರೆಲ್ಲರ ಬದುಕಿನಲ್ಲೂ ದೊಡ್ಡದೆ. ಪ್ರಾಯಶಃ ಅರ್ಜುನನೊಂದು ಬಿಟ್ರೆ ಅಥವಾ ಕೃಷ್ಣನ ಬಿಟ್ರೆ ಇಷ್ಟು ದೊಡ್ಡ ಯುದ್ಧ ಯಾರೂ ಮಾಡೇ ಇಲ್ಲ. ಅಥವಾ ಕೃಷ್ಣನೂ ಇಷ್ಟು ದೊಡ್ಡ ಯುದ್ಧ ಮಾಡ್ದಂತಿಲ್ಲ. ಅಂದ್ರೆ ಕೃಷ್ಣ ಅಂತ ಅಷ್ಟೇ ತಗೊಂಡ್ರೆ, ಅವ್ನು ಭಗವಂತ ಅಂತ ತಗೊಳ್ಳೋದಲ್ಲ, ಅಷ್ಟೇ ತಗೊಂಡ್ರೆ ಆ ಕೃಷ್ಣನಾಗಿ ಹುಟ್ಟಿದಾಗಲೂ ಅವನು ಇಷ್ಟು ದೊಡ್ಡ ಯುದ್ಧ ಮಾಡಿಲ್ಲ. ಯಾವುದೋ ಒಂದು ರಾಜನ ಜೊತೆಗೆ ಅಥವಾ ಒಂದು 2-3 ರಾಜರ ಜೊತೆಗೆ ಹೀಗೆ ಯುದ್ಧಗಳು ನಡೆದಿದೆಯೇ ಹೊರತು ಇದು ಆ ಕಾಲ ಕಂಡ ಒಂದು ಜಾಗತಿಕ ಯುದ್ಧ ಇದು. ಇದು ವಿಶ್ವದ ಮೊದಲ ಮಹಾಯುದ್ಧ ಅಂತ ಹೇಳ್ಬೋದು, ಖಂಡಿತವಾಗೂ ಹೇಳ್ಬೋದು. ಹಾಗೆ ಅಷ್ಟು ದೇಶಗಳು ಸೇರಿರೋದು, ಅಷ್ಟು ವೀರರು ಸೇರಿರೋದು ಅಂತ. ಒಂದೊಂದು ವೀರನ ಅವನ ಸಾಮರ್ಥ್ಯಗಳೇನು, ಅವನ ಅನುಭವಗಳೇನು, ಅವನ ಕ್ರಮಗಳೇನು, ಆಮೇಲೆ ಅದರ ವ್ಯಾಪ್ತಿ ಇದೆಯಲ್ಲ. ಈಗ ಇಲ್ಲಿಂದ ದಕ್ಷಿಣ ಭಾರತದಿಂದ ಆರಂಭ ಮಾಡಿದರೆ ಈಗಿನ ಭಾರತದ ಈಶಾನ್ಯದ ತುದಿಯೇ ದಾಟಿ ಚೀನಾದವರೆಗೆ, ಈ ಕಡೆ ಹೋದರೆ ಇರಾನ್ನವರೆಗೆ ಕಾಣಿಸ್ಕೊಳ್ಳುತ್ತೆ. ಯಾಕೆಂದರೆ ಕಾಂಬೋಜದ ಉಲ್ಲೇಖ ಬರುತ್ತೆ. ಕಾಂಬೋಜ ಅನ್ನೋದು ಕಾಬೂಲ್ ಅಂತ, ಈಗಿನ ದಕ್ಷಿಣ ಇರಾನಿನ ಪ್ರಾಂತ್ಯವನ್ನ ಕಾಂಬೋಜ ಅಂತ ಆಗ ಕರಿತಾ ಇದ್ರು ಅಂತ. ಬಾಹ್ಲಿಕ ಬರುತ್ತೆ. ಬ್ಯಾಕ್ಟೀರಿಯಾ ಅಂತ ಕರಿತಲ್ಲ, ಅದಕ್ಕಿಂತ ಮೇಲ್ಭಾಗದ ಜಾಗ, ಇರಾನಿನ ಮೇಲ್ಭಾಗದ ಜಾಗ ಇದೆಯಲ್ಲ, ಆ ಭಾಗ ಬರುತ್ತೆ. ಆಮೇಲೆ ಗಾಂಧಾರ ಬರುತ್ತೆ, ಈಗಿನ ಅಫ್ಘಾನಿಸ್ತಾನ ಬರುತ್ತೆ. ಪಾಕಿಸ್ತಾನ ಅಂತೂ ಹೇಗೂ ಬಂದೇ ಬರುತ್ತೆ. ಆಮೇಲೆ ಬಾಹ್ಲೀಕ ಬರುತ್ತೆ. ಈ ತರ ಹಲವು ಇವುಗಳು ಬರೋದು ನೋಡಿದ್ರೆ ಆ ತುದಿಯವರೆಗಿದೆ. ಅಂದ್ರೆ ಈ ಕಡೆ ಚೀನಾದವರೆಗಿದೆ, ಆ ಕಡೆ ಅಲ್ಲಿಯವರೆಗೂ ಇರೋದನ್ನ ನೋಡಿದಾಗ ಇವರೆಲ್ಲರ ಯುದ್ಧ ಕ್ರಮಗಳು ಬೇರೆ, ಅವರ ಸಾಮರ್ಥ್ಯಗಳು ಬೇರೆ, ಅವರ ಆಯುಧಗಳನ್ನು ಪ್ರಯೋಗ ಮಾಡುವ ವಿಧಾನಗಳು ಬೇರೆ. ಆಮೇಲೆ ಅವರು ಕೆಲವರು ಗಜ ಯುದ್ಧದಲ್ಲಿ ಪ್ರವೀಣರು, ಇವರು ಅರಟ್ಟರು, ಬಾಕ್ಲೀಕರು, ಕಾಂಬೋಜರು, ಇವ್ರದ್ದೆಲ್ಲ ಅಶ್ವದಲ್ಲಿ ಬಹಳ ಸಾಮರ್ಥ್ಯ ಅವರದ್ದು. ಕುದುರೆಗಳು ಬರ್ತಿದ್ದೆ ಅಲ್ಲಿಂದ, ಅರಟ್ಟದಿಂದ ಕಾಂಬೋಜ, ಇರಾನ್ ಆ ಭಾಗದಿಂದ ಬರ್ತಾ ಇತ್ತು, ಆ ಕಡೆಯಿಂದ. ಅಲ್ಲೂ ಅಷ್ಟೇ ಒಳ್ಳೆ ಕುದುರೆಗಳು ಅಂತ ಹೆಸರಿಸುವಾಗ ಮಹಾಭಾರತದಲ್ಲೂ ಕೂಡ ಕಾಂಬೋಜದ ಕುದುರೆಗಳನ್ನು, ಅರಟ್ಟದ ಕುದುರೆಗಳನ್ನು, ಬಾಕ್ಲಿಕ್ದ ಕುದುರೆಗಳನ್ನು ಶ್ರೇಷ್ಠವಾದ ಕುದುರೆಗಳು ಅಂತ ಕರಿತಾ ಇದ್ರು. ಆ ಕುದುರೆಗಳನ್ನು ತಂದುಕೊಂಡು ಇವರು ಯುದ್ಧ ಮಾಡ್ತಾ ಇದ್ರು. ಆದರೆ ಅವರೇ ಆ ಕುದುರೆ ಸೈನ್ಯ ತಂದಾಗ ಅದು ಬೇರೆದೇ ಆಗಿರುತ್ತೆ. ಹೀಗಾಗಿ ಅಲ್ಲಿ ಭಾಗವಹಿಸಿದವರಿಗೂ ಇದು ಎಷ್ಟೋ ಹೊಸ ಅನುಭವಗಳಿರ್ತಿತ್ತು. ಹಲವರ ಬಗ್ಗೆ ಕೇಳಿ ಗೊತ್ತಿರುತ್ತೆ, ಇವನು ಮಹಾವೀರ ಮಹಾಶೂರ ಅಂತ ಬಿಟ್ರೆ ಅವರು ರಣಾಂಗಣದಲ್ಲಿ ನೋಡಿರೋದಿಲ್ಲ.
ಹೇಗೆ ಯುದ್ಧ ಮಾಡ್ತಾನೆ ಅಂತ. ಇವತ್ತಿನಂತೆ ಯಾರೋ ಒಬ್ಬ ಯುದ್ಧ ಮಾಡಿದ್ರೆ ವಿಡಿಯೋ ತುಣುಕು ನೋಡೋದಕ್ಕೂ ಸಾಧ್ಯ ಆಗೋದಿಲ್ಲ, ಕೇವಲ ಕಿವಿಯಿಂದ ಕೇಳಿರೋದಕ್ಕೆ ಸಾಧ್ಯ ಅಷ್ಟೆ. ಹಾಗಾಗಿ ಅಲ್ಲಿ ಎಲ್ಲರಿಗೂ ಇಷ್ಟು ಅನುಭವ ಇತ್ತು ಅಂತಲೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಇನ್ನೊಂದು ತಲೆಮಾರುಗಳು ಅಂತ ನೋಡಿದರೆ ಭೀಷ್ಮನ ಹಿಂದಿನ ತಲೆಮಾರು ಕಾಣಿಸ್ಕೊಳತ್ತೆ ಅಲ್ಲಿ. ಬಾಕ್ಲೀಕ ಕಾಣಿಸ್ಕೊಳ್ತಾನೆ. ಬಾಕ್ಲೀಕ ಅಂದರೆ ಭೀಷ್ಮನ ತಂದೆ ಶಂತನುವಿನ ಸಹೋದರ. ಶಂತನು, ಬಾಕ್ಲೀಕ, ದೇವಾಪಿ ಅಂತ ಅವ್ರು 3 ಜನ ಸಹೋದರರು. ದೇವಾಪಿ ಬಿಟ್ಟು ತಪಸ್ವಿ ಆಗಿಬಿಡ್ತಾನೆ. ಶಂತನು ಹಸ್ತಿನಪುರದಲ್ಲಿ ಆಳಿದರೆ ಬಾಕ್ಲೀಕ ಬೇರೆ ದೇಶ ಕಟ್ಕೋತಾನೆ. ಬಾಕ್ಲೀಕ ಅಂತಲೇ ದೇಶ ಆಗುತ್ತೆ ಅದು. ಅದೇ ಈಗ ಬ್ಯಾಕ್ಟ್ರಿಯಾ ಅನ್ನೋ ಥರದ ಪ್ರದೇಶ ಕರೀತಾರಲ್ಲ, ಆ ಕಡೆ ಇರಾನ್ ಕಡೆ ಬರುತ್ತೆ ಅದು. ಅಲ್ಲಿ ಕಟ್ಕೊಳ್ತಾನೆ. ಆ ಬಾಕ್ಲೀಕ ಬಂದಿದ್ದಾನೆ ಅಂದರೆ ಭೀಷ್ಮನ ಹಿಂದಿನ ತಲೆಮಾರು. ಬಾಕ್ಲೀಕ ಬಂದಿದ್ದಾನೆ, ಅವನ ಮಗ ಸೋಮದತ್ತ ಇದ್ದಾನೆ, ಅವನ ಮಗ ಭೂರಿಶ್ರವಸ್ಸು, ಭೂರಿಶಲ ಅಂತ ಅವನ ಮಕ್ಕಳು 3 ಜನ ಇದ್ದಾರೆ. ಇಷ್ಟು ಇದಿದೆ ಅಂದ್ರೆ ಒಂದು 6 ತಲೆಮಾರು ಇದೆಯಾ ಇದರಲ್ಲಿ? ಈಗ ಬಾಕ್ಲೀಕ, ಭೀಷ್ಮನ ನಂತರದ ತಲೆಮಾರಿದೆ. ಅದರ ನಂತರದ ತಲೆಮಾರು ಪಾಂಡವರು ಕೌರವರು ನಂತರದ ತಲೆಮಾರು ಉಪ ಪಾಂಡವರು, ಅಭಿಮನ್ಯು, ಘಟೋತ್ಕಚ ಮತ್ತು ದುರ್ಯೋಧನನ ಮಗ ಲಕ್ಷ್ಮಣ. ಈ ತಲೆಮಾರಿದೆ. ಇಷ್ಟು ತಲೆಮಾರುಗಳಿವೆ. 6 ತಲೆಮಾರುಗಳಿವೆ. ಈ 6 ತಲೆಮಾರುಗಳು ಅಂತಂದಾಗ ನಮಗೆ ಎಷ್ಟು ಅಂದ್ರೆ, ಈಗ ನಮಗಿಂತ 1 ತಲೆಮಾರು ಹಿಂದಿನವರ ಸ್ಟೈಲ್ ಬೇರೆ ಆಗ್ಬಿಡುತ್ತೆ ಕೆಲಸ ಮಾಡೋದು. 6 ನಮಗಿಂತ 6 ತಲೆಮಾರು ಹಿಂದಿನವ್ರು ಹೇಗೆ ಮಾಡ್ತಾ ಇದ್ರು ಅಂತ ಯೋಚನೆ ಮಾಡಿದ್ರೆ, ನಮ್ಮ ತಂದೆ, ಅಜ್ಜ, ಮುತ್ತಜ್ಜನೂ ಅಲ್ಲ, ಅವರಿಗಿಂತ 2 ತಲೆಮಾರಿನ ಹಿಂದಿನವರು ಅಂತ ಯೋಚನೆ ಮಾಡಿದ್ರೆ ನಮಗೂ ಅವರಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಎಲ್ಲದರಲ್ಲೂ ಯೋಚಿಸುವ ವಿಧಾನ ಇರಲಿ, ಕೆಲಸ ಮಾಡುವ ವಿಧಾನ ಇರಲಿ, ಇಷ್ಟು ವೈವಿಧ್ಯಗಳ ಸಂತೆ ಇದು. ಆಮೇಲೆ ಭೀಷ್ಮನ ವಯಸ್ಸು ಎಷ್ಟಾಗಿರುತ್ತೆ ಅಂತ ಹೇಳಿ 800 ಅಂತ ಉಲ್ಲೇಖ. 800 ಅಂತ ಹೇಳಿದ್ರಿ ನೀವು. ಸೊ ಹಾಗಾಗಿ ಇಷ್ಟು ಕಾಲದ ಅಂತ ಒಂದು ಸಹಸ್ರಮಾನ ಅಂತ ಆಗೋದು. 800 ವರ್ಷ ಅನ್ನೋದನ್ನ ನಾವು ಒಪ್ಕೊಳ್ತೀವಿ ಅಂತ ಆದರೆ ಸಹಸ್ರಮಾನದವರೆಲ್ಲ ಸೇರ್ಕೊಂಡಿದ್ದಾರೆ ಅಂತ ಆಗತ್ತೆ. ಹಾಗಾಗಿ ಭೌಗೋಳಿಕ ವ್ಯಾಪ್ತಿ, ಕಾಲಿಕ ವ್ಯಾಪ್ತಿ ಯಾವುದನ್ನು ನೋಡಿದ್ರು ಅದು ಬಹಳ ವೈವಿಧ್ಯ ಇದೆಯಲ್ಲ. ಹಾಗಾಗಿ ಅವರಿಗೂ ಕೂಡ ಏನಾಗತ್ತೆ ಅಂತ ನಿಶ್ಚಯಿಸೋದಷ್ಟು ಸುಲಭ ಇಲ್ಲ, ಮತ್ತೆ ಸುಲಭದ್ದಲ್ಲ ಅಂತ ಗೊತ್ತಿದ್ದೇ ಬಂದಿದ್ದಾರೆ. ಆದರೆ ಒಂದು ಮಾತ್ರ ಕಾಣಿಸುತ್ತೆ, ನಾವು ಮುಂದೋದಾಗಿ ಬರುತ್ತೆ. ಧೃತರಾಷ್ಟ್ರ ಪದೇ ಮಾತಾಡ್ತಾನೆ. ಧೃತರಾಷ್ಟ್ರನಿಗೆ ಮಾತ್ರ ಗೆಲ್ತೀನಿ ಅನ್ನುವ ಒಂದು ಇದಿತ್ತು, ನಾವೇ ಗೆಲ್ಲೋದು ಅಂತ. ಅದು ದುರ್ಯೋಧನನಿಗೂ ಇತ್ತು ಅಂತ ಅನ್ಸುತ್ತೆ. ಆದರೆ ದುರ್ಯೋಧನನಿಗಿಂತಲೂ ಬಹಳ ಗಟ್ಟಿಯಾಗಿ ಧೃತರಾಷ್ಟ್ರನಿಗಿತ್ತು. ಆದರೆ ಉಳಿದವರಿಗೆ ಅಷ್ಟು ಸುಲಭವಾಗಿರಲಿಲ್ಲ. ಅಂದರೆ ಅಷ್ಟು ಸುಲಭವಾಗಿ ಆಗತ್ತೆ ಅಂತಿರಲಿಲ್ಲ. ಪಾಂಡವರಿಗೂ ಈಗ ಪ್ರಧಾನವಾಗಿ ಯುಧಿಷ್ಠಿರನಿಗೆ ಕಾಣಿಸುತ್ತೆ. ಯುಧಿಷ್ಠಿರನಿಗೆ ಆತಂಕ ಇತ್ತು, ನಾವು ಗೆಲ್ಲಬಲ್ಲೆವು ಅನ್ನೋಕ್ಕೆ ಅವನಿಗೆ ಆತಂಕ ಇದ್ದೇ. ನಾವು ಆರಂಭದಲ್ಲಿ ನೋಡಿದ್ವಲ್ಲ, ಅವನು ಭೀಷ್ಮನ್ ಮಾತಾಡಿಸ್ತಾನೆ, ದ್ರೋಣನ್ ಮಾತಾಡಿಸ್ತಾನೆ, ಶಲ್ಯನ್ ಮಾತಾಡಿಸ್ತಾನೆ, ಕೃಪರನ್ ಮಾತಾಡಿಸ್ತಾನೆ, ಕೃಷ್ಣ ಕೂಡ ಹೋಗಿ ಕರ್ಣನ್ನ ಮಾತನಾಡಿಸ್ತಾನೆ. ಇದೆಲ್ಲ ನೋಡಿದಾಗ ಯುದ್ಧ ಸುಲಭದ ತುತ್ತಲ್ಲ ಅಂತ ಯುದ್ಧ ತಂತ್ರಗಾರಿಕೆ ಬಲ್ಲವರಿಗೆಲ್ಲ ಗೊತ್ತಿತ್ತು ಅಲ್ಲಿ. ಸೊ ಹಾಗೆ ಇಂಗ್ಲೀಷಲ್ಲಿ ಇನ್ನೊಂದು ಮಾತಿದೆ, ಅದರ ಅರ್ಥ ಏನಂದ್ರೆ ದೇವತೆಗಳು ಎಲ್ಲಿ ಹೋಗೋಕ್ಕೆ ಭಯಪಡ್ತಾರೋ ಅಲ್ಲಿ ದೆವ್ವಗಳು ಆರಾಮಾಗಿ ಹೋಗ್ತವೆ ಅಂತ. ಸೊ ಹಾಗೆ ಸಜ್ಜನರು ಮತ್ತು ಯೋಚನೆ ಮಾಡುವಂಥವ್ರು ಭಯಪಡ್ತಾರೆ ಯಾವುದಕ್ಕೆ ಆಗಲಿ. ಆದರೆ ದುಷ್ಟರು ಮತ್ತು ಅವರೆಲ್ಲ ತುಂಬ ಫೋರ್ಮ್ ಆಗಿರ್ತಾರೆ ಮತ್ತು ಅವ್ರು ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ. ಇದು ಗೆಲ್ಲಗೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ. ಸೊ ಅದು ಆ ಕಾಲಕ್ಕೂ ಸತ್ಯ, ಈ ಕಾಲಕ್ಕೂ ಸತ್ಯ. ಸೊ ಹಾಗೆ ನಮಗೆ ಮಹಾಭಾರತ ಯುದ್ಧ ಅನಾವರಣಗೊಳ್ತಿರೋ ಹಾಗೆ. ಆಮೇಲೆ ಇನ್ನೊಂದು ನನಗನ್ಸೋದು, ಈ ಥರ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಮನುಷ್ಯನ ನಿಜವಾದ ಒಂದು ಬಿಹೇವಿಯರ್ ಗೊತ್ತಾಗುತ್ತೆ. ಸೊ ಅದು ಇಲ್ಲಿ ಸಾಕಷ್ಟು ಸಲ ಗೊತ್ತಾಗ್ತಾ ಇದೆ ನಮ್ಗೆ ಆಲ್ರೆಡಿ. ಕೃಷ್ಣ ಹೇಗೆ ಮಾಡಿದ ಒಂದು ತಂತ್ರಗಾರಿಕೆ ಅನ್ನೋದು ಕೂಡ ನಾವು ಕಳೆದ ಒಂದು ಎಪಿಸೋಡ್ನಲ್ಲಿ ನೋಡಿದ್ವಿ. ಆಮೇಲೆ ಅರ್ಜುನ ಅಷ್ಟೆಲ್ಲ ಉಪದೇಶ ತೆಗೆದುಕೊಂಡ ಮೇಲೂ ಕೂಡ ಆತ ಇನ್ನೂ ಡಿಫೆನ್ಸ್ ಮೋಡಲ್ಲೇ ಇದ್ದಾನೆ, ಇನ್ನೂ ಅಟ್ಯಾಕಿಂಗ್ ಮೋಡಿಗೆ ಬಂದಿಲ್ಲ. ಅಂದರೆ ನಮ್ಮ ಕನ್ನಡದಲ್ಲಿ ಮಾತಿದೆಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ, ಅದು ನಿಜ ಅದು. ಸೊ ಹಾಗೆ ಸಾಕಷ್ಟು ವಿಚಾರಗಳನ್ನು ಆವರಣಗೊಳ್ತಾ ಇವೆ. ಸೊ ಪಕ್ಕ ಈ ಅರ್ಜುನನ್ನ ಇದು ಕಾಣಿಸುವಲ್ಲಿ ದುರ್ಯೋಧನ ಮನೋಭಾವನು ಕಾಣಿಸುತ್ತೆ. ದುರ್ಯೋಧನ ಏನಾದರೂ ಮಾಡಿ ಇವರನ್ನ ಕೊಂದು ಗೆಲ್ಲಬೇಕು ಅನ್ನೋದ್ರಲ್ಲೇ ಇದ್ದಾನೆ. ಇವರುಗಳಿನ್ನೂ ಆ ಸಿದ್ಧತೆಯಲ್ಲೇ, ಅಂದ್ರೆ ಆ ಸಿದ್ಧತೆ ಅಂದ್ರೆ ಮಾನಸಿಕವಾಗಿ ಅಷ್ಟು ಗಟ್ಟಿಯಾಗಿ ಇಲ್ವೇ ಇಲ್ಲ. ಇರೋದ್ರಲ್ಲಿ ಭೀಮ ಮಾತ್ರ ಅಷ್ಟು ಗಟ್ಟಿತನ ಇದ್ದಾನೆ. ಮತ್ತು ಯುಧಿಷ್ಠಿರನಿಗೂ ಕೂಡ ಒಂದು ಬಂದಿದೆ ಅಲ್ವಾ, ಬಂದಿದೆ. ಅಂದ್ರೆ ಆತ ಗೆಲ್ಲಬೇಕು ಅಂತ ಹೇಳಿ, ಗೆಲ್ಲಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು ಅನ್ನೋ ತರ ಬಂದಿದೆ. ಸೊ ಹಿ ಇಸ್ ನಾಟ್ ದಟ್ ಟಿಪಿಕಲ್ ಯುಧಿಷ್ಠಿರ ಅಂತಂದ್ರೆ ಇದು ಹೇಗಾಗುತ್ತೋ ಹಾಗಾಗ್ಲಿ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಫಸ್ಟ್ ಡೇನೆ ಗೊತ್ತಾಯ್ತು ಎಲ್ಲರನ್ನು ಹೋಗಿ ಭೇಟಿ ಮಾಡ್ಕೊಂಡು ಬಂದದ್ದೆಲ್ಲ. ವಾಸ್ತವವಾಗಿ ಹೇಳ್ಬೇಕು ಅಂದ್ರೆ
ನಾವು ಅಂದ್ರೆ ನೀವು ಹೇಳೋದಲ್ಲ ಟಿಪಿಕಲ್ ಯುಧಿಷ್ಠಿರನ ಒಂದು ವ್ಯಕ್ತಿತ್ವ ಅಂತ ನಾವು ನೋಡ್ತೀವಲ್ಲ, ಅದು ಆಕ್ಚುಲಿ ಅರ್ಜುನನ ವ್ಯಕ್ತಿತ್ವ. ನಾವು ಹೊರಗಡೆ ತಪ್ಪ ತಿಳ್ಕೊಂಡ್ಬಿಟ್ಟಿದೀವಿ. ಅರ್ಜುನ ಬಹಳ ಅಂದ್ರೆ ಸ್ವಕೇಂದ್ರಿತವಾದ ವ್ಯಕ್ತಿತ್ವ, ಅಹಂಕಾರಿ, ತಾನು ಗೆಲ್ಲಬೇಕು, ತಾನು ಹೆಸರು ಮಾಡಬೇಕು ಅನ್ನೋ ತರದವನು ಅಂತ ಅನ್ಕೊಂಡಿದೀವಲ್ಲ, ಅದು ಉಲ್ಟಾ. ಅರ್ಜುನನಿಗೆ ಆಸೆಗಳು ಯಾವುದೂ ಇಲ್ಲ, ಅವನಿಗೆ ರಾಜ್ಯದ ಆಸೆಯೂ ಇಲ್ಲ, ಅವನಿಗೆ ಈ ಆಸೆಗಳೂ ಇಲ್ಲ. ಅವನಿಗೆ ಎದುರಿಗೆ ಏನು ಬರುತ್ತೋ ಅದನ್ನ ಮಾಡ್ತಾನೆ, ಅಷ್ಟು ಬಿಟ್ರೆ ಆ ತರದ ಆಸೆಗಳಿಲ್ಲ. ಸೊ ಹಾಗೆ 4ನೇ ದಿನ ಈಗ ಶುರು ಮಾಡ್ತಾ ಇದೀವಿ ಸರ್. 4ನೇ ದಿನಕ್ಕೆ ಹೋಗೋದು. 4ನೇ ದಿನ ಭೀಷ್ಮ ಬಹಳ ಅಗ್ರೆಸಿವ್ ಆಗಿ ಮುಂದುವರಿತಾನೆ. ಯಾಕೆಂದ್ರೆ 2ನೇ ದಿನ ಮತ್ತು 3ನೇ ದಿನಗಳಲ್ಲಿ ಸ್ವಲ್ಪ ಅವರಿಗೆ ಹಿಂಜರಿಕೆ ಆಗಿದೆ, ಹಿಂದೇಟಾಗಿದೆ. 1ನೇ ದಿವಸ ಭೀಷ್ಮನ ಗೆಲುವಿತ್ತು, ಆದ್ರೆ 2ನೇ ದಿವಸ ಮತ್ತು 3ನೇ ದಿವಸಗಳಾಗುವಾಗ ಕೌರವ ಸೇನೆಗೆ ಒಂದು ಸ್ವಲ್ಪ ಪೆಟ್ಟು ಬಿದ್ದಿದೆ. ಬಹಳ ಏನೋ ಆಗಿದೆ ಅಂತಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಪೆಟ್ಟು ಬಿದ್ದಿರೋದ್ರಿಂದ 4ನೇ ದಿವಸ ಆರಂಭದಲ್ಲೇ ಭೀಷ್ಮ ಅಗ್ರೆಸಿವ್ ಆಗಿ ನುಗ್ಗುತ್ತಾನೆ. ಭೀಷ್ಮ, ದ್ರೋಣ, ದುರ್ಯೋಧನ, ಬಾಹ್ಲೀಕ, ದುರ್ಮರ್ಷಣ, ಚಿತ್ರಸೇನ, ಜಯದ್ರಥ ಇವರೆಲ್ಲ ಒಂದು ಗುಂಪಾಗಿ ಹೊರಡ್ತಾರೆ, ಒಂದು ಟೀಮ್ ಆಗಿ ಹೊರಡ್ತಾರೆ ಇವರುಗಳು. ಹೀಗೆ ಹೊರಡುವಾಗ್ಲೂ ಎಲ್ಲಿ ಅಂತಂದ್ರೆ ಅವರ ನೇರ ಗುರಿ ಅರ್ಜುನ ಆಗಿರತ್ತೆ. ಅಂದ್ರೆ ಭೀಷ್ಮ ಇಷ್ಟು ಜನರ ತಂಡ ಕಟ್ಟಿಕೊಂಡು ಅರ್ಜುನ್ ಹುಡ್ಕೊಂಡೇ ಹೊರಡ್ತಾನೆ. ತಥೋ ರಣಾಯಾಭಿಮುಖಿ ಪ್ರಯಾತ ಪ್ರತ್ಯರ್ಜುನಂ ಶಾಂತನವಾಭಿಗುಪ್ತ ಅಂತ. ಅರ್ಜುನ ಎಲ್ಲಿದಾನೋ ಆ ಕಡೆಗೆ ಅವರ ಗಮನ ಇರತ್ತೆ. ಹಾಗಾಗಿ ಆ ಕಡೆಗೆ ಹೋಗ್ತಾರೆ. ಒಂದು ವ್ಯಾಲ ಅಂತ ಒಂದು ವ್ಯೂಹ ರಚನೆ ಮಾಡ್ಕೊಂಡಿರ್ತಾರೆ ಅವರು. ಅದಕ್ಕೆ ಸರಿಯಾಗಿ ಅವರೊಂದು ಮಹಾವ್ಯೂಹ ಅಂತ ಕಟ್ಕೋತಾರೆ, ಇವರ ವ್ಯೂಹವನ್ನು ನೋಡಿಕೊಂಡು. ಆದರೆ ಈ ಭೀಷ್ಮ ಅರ್ಜುನನ ಎದುರಿಸೋದಕ್ಕಿಂತಲೇ ಹೊರಡ್ತಾನೆ. ಓಕೆ, ಅಂದ್ರೆ ಈಗ ವಿರಾಟ್ ಕೊಹ್ಲಿನ ಹೆಂಗಾದ್ರೂ ಮಾಡಿ ಔಟ್ ಮಾಡ್ಬೇಕಂತ ಎದುರಾಳಿಗಳು ಕಾಯ್ತಾರಲ್ಲ, ಆ ಥರ ಅರ್ಜುನ ಫಸ್ಟ್. ಯಾಕೆಂದ್ರೆ ಬೆಳಗ್ಗೆನೆ ಅರ್ಜುನನ ಮೇಲೆ ದಾಳಿ ಮಾಡಿ ಒಂದ್ ಸ್ವಲ್ಪ ಹಿಮ್ಮೆಟ್ಸಿದ್ರೆ ಆನಂತರದ್ದು ಸುಲಭ ಅಂತ. ಬೆಳಿಗ್ಗೆ ಮಧ್ಯಾಹ್ನದವರೆಗೆ ಒಂದ್ ಸ್ವಲ್ಪ ಬೇರೆಯವ್ರ ಮೇಲೆಲ್ಲ ದಾಳಿ ಮಾಡ್ಕೊಂಡು ಸ್ವಲ್ಪ ಉತ್ಸಾಹ, ಸ್ವಲ್ಪ ಶಕ್ತಿ, ಸ್ವಲ್ಪ ಸೈನ್ಯ ಎಲ್ಲ ಕಳ್ಕೊಂಡ್ಬಿಟ್ರೆ ಮಧ್ಯಾಹ್ನದ ನಂತರ ಅವನು ವಿಜೃಂಭಿಸಕ್ಕೆ ಆರಂಭ ಮಾಡ್ಬಿಟ್ರೆ ಕಷ್ಟ ಆಗತ್ತೆ ಅಂತ. 3ನೇ ದಿವಸದ 2ನೇ ದಿವಸ ಯುದ್ಧಗಳಲ್ಲಿ ಹಾಗೆ ಆಗಿದೆ. ಮೊದಲಿಗೆ ಅರ್ಜುನ ಅಷ್ಟು ವಿಜೃಂಭಿಸಿಲ್ಲ, ಆಮೇಲೆ ವಿಜೃಂಭಿಸಿದಾನೆ. ಅದಕ್ಕೆ ಕಾರಣ 2 ದಿವಸನೂ ಕೃಷ್ಣ ಕಾರಣ. ಯಾಕೆಂದ್ರೆ ಇವನ ಮೃದು ಯುದ್ಧ ನೋಡಿ ಅವನು ಏಳಿಸ್ತಾನಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಬೆಳಗ್ಗೆನೆ ಏನ್ ಮಾಡ್ಬೇಕು ಮಾಡ್ಬೋಣ ಅನ್ನೋ ತರನು ಹೊರಟಿರ್ತಾರೆ ಭೀಷ್ಮ ಅವರು. ಎಂದಿನಂತೆ ಯುದ್ಧ ಆರಂಭ ಆಗತ್ತೆ. ಯುದ್ಧ ಆರಂಭ ಆದಾಗ ಮತ್ತೆ ಯುದ್ಧ ನಿಯಮದಂತೆಯೇ ಗಜಸೈನ್ಯದೊಂದಿಗೆ, ಅಶ್ವಸೇನೆಯೊಂದಿಗೆ, ಪದಾತಿಗಳೊಂದಿಗೆ, ರಥಿಕರೊಂದಿಗೆ ಹೀಗೆ ಯುದ್ಧ ಆರಂಭ ಆಗತ್ತೆ. ಮತ್ತು ಎಂದಿನಂತೆಯೇ ಯುದ್ಧ ಸ್ವಲ್ಪ ಬಿಸಿಯಾಗ್ತಾ ಇದ್ದಂತೆ, ಬಿಗಡಾಯಿಸ್ತಾ ಇದ್ದಂತೆ ಕಂಡವರ ಮೇಲೆ ಹೋಗ್ತಾರೆ. ಓಕೆ, ಅರ್ಜುನನ ಮೇಲೆ ಈ ಇಡೀ ಗುಂಪು ಹೋಗತ್ತಲ್ಲ, ಭೀಷ್ಮ, ದ್ರೋಣ, ದುರ್ಯೋಧನ, ಕೃಪ, ಶಲ್ಯ, ವಿವಿಂಶತಿ, ಸೌಮದತ್ತಿ ಅಂದರೆ ಭೂರಿಶ್ರವಸ್ಸು, ಇವರುಗಳು ಎಲ್ಲ ಅರ್ಜುನನ ಕಡೆ ಹೋಗೋದನ್ನು ನೋಡಿ ಅರ್ಜುನನಿಗಿಂತ ಮುಂದೆ ಅಭಿಮನ್ಯು ಬರುತ್ತಾನೆ. ಅರ್ಜುನಿಗೆ ಮುಂಚೆ ಅಭಿಮನ್ಯು ಅರ್ಜುನನ್ನ ದಾಟಿಕೊಂಡು ಅಭಿಮನ್ಯು ಹೋಗಿ ಅವರನ್ನು ಎದುರಿಸ್ತಾನೆ. ಅಂದರೆ ಅವನಿಗೆ ಗೊತ್ತಾಗುತ್ತೆ ಇದಿಷ್ಟು ತಂದೆಯ ಮೇಲೆ ಅಂತ. ಈಗ ಅವರನ್ನ ಡೈವರ್ಟ್ ಮಾಡ್ಬೇಕಲ್ಲ, ಈಗ ಅವರನ್ನು ಕೆಲವರನ್ನ ಅಥವಾ ಅಷ್ಟು ಜನರನ್ನ ಈಗ ಡೈವರ್ಟ್ ಮಾಡಲೇಬೇಕಾಗತ್ತೆ. ಈಗ ಅಂದ್ರೆ ಯುದ್ಧದ ಅವರ ಉದ್ದೇಶವನ್ನು ಕೆಡಿಸ್ಬೇಕು. ಅರ್ಜುನನ ಗುರಿ ಇಟ್ಕೊಂಡು ಅವ್ರು ಏನು ಹೊರಟಿದ್ದಾರೆ ಅದನ್ನು ಕೆಡಿಸ್ಬೇಕು. ಅದನ್ನು ಕೆಡಿಸಿದ್ರೆ ಆಗ ಅರ್ಜುನ ಇನ್ಯಾವುದೋ ಕಡೆಗೆ ಹೋಗಿ ಅವರ ಸಂಹಾರ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಈ 2 ಬಲಿಷ್ಠರು ಯುದ್ಧ ಮಾಡ್ತಾ ಹೋಗ್ಬಿಟ್ರೆ ಒಂದು ಸಮಸ್ಯೆ ಅಲ್ಲಿದೆ. ಏನಿದೆ ಅಂತಂದ್ರೆ ಅದಕ್ಕೆ ಫಲಿತಾಂಶ ಇಲ್ಲ. ನಾವು 2-3 ದಿವಸದಲ್ಲೂ ತುಂಬಾ ಹೊತ್ತು ನೋಡಿದ್ವಿ. ಯುದ್ಧ ಮಾಡ್ತಾನೆ ಇರ್ತಾರೆ. ಆ ಕಡೆಗೂ ಏನೂ ಆಗಲ್ಲ, ಈ ಕಡೆಗೂ ಏನೂ ಆಗಲ್ಲ. ಈಗ ಭೀಷ್ಮ ಮತ್ತು ಅರ್ಜುನ ಎದುರು ನಿಂತ್ಕೊಂಡ್ಬಿಟ್ರೆ ಇವನು ಬಾಣ ಬಿಟ್ಟ, ಅವನು ಬಾಣ ಬಿಟ್ಟ, ಏನೂ ಆಗೋದೇ ಇಲ್ಲ. ಕೊನೆಗೂ ಇವನು ಸೋಲಲ್ಲ, ಅವನು ಸೋಲಲ್ಲ ಅಂತ ಆಗ್ಬಿಡತ್ತೆ. ಈ ತರ ಹೆಚ್ಚು ಹೊತ್ತಾದಷ್ಟು ಲಾಭ ಇಲ್ಲ ಯುದ್ಧದಲ್ಲಿ. ಅದಕ್ಕೆ ಇವ್ರು ಏನ್ ಮಾಡ್ಬೇಕು ಅಂದ್ರೆ ಸಾವಿರ ಜನರನ್ನ ಸಂಹಾರ ಮಾಡ್ತಾ ಹೋಗ್ಬೇಕಲ್ಲ. ಹಾಗಾಗಿ ಇವ್ರು ಅರ್ಜುನನ್ ಇನ್ನೊಂದ್ ಕಡೆಗೆ ಫೋಕಸ್ ಮಾಡ್ಬೇಕು ಅರ್ಜುನ. ಹಾಗಾಗಿ ಅಭಿಮನ್ಯು ಬರ್ತಾನೆ ಎದುರಿಗೆ. ಓಕೆ, ಯಾವಾಗ ಅಭಿಮನ್ಯು ಎದುರಾಗುತ್ತಾನೋ ಅವನ ಮೇಲೆ ಮಹಾಸ್ತ್ರಗಳ ಪ್ರಯೋಗವನ್ನು ಆರಂಭ ಮಾಡ್ತಾರೆ ಅವರು, ಭೀಷ್ಮ ಅವರ ತಂಡ. ಆದರೆ ಅವನು ಅದನ್ನ ಅದನ್ನ ನಿವಾರಣೆ ಮಾಡಿಕೊಂಡು ಅವ್ರ ಜೊತೆಗೆ ಯುದ್ಧ ಮಾಡ್ತಾನೆ ಅಭಿಮನ್ಯುವನ್ನು ಹಿಮ್ಮೆಟ್ಸೋಕ್ಕಾಗೋದಿಲ್ಲ ಅವರ ಸುಲಭಕ್ಕೆ. ಅವನು ರಕ್ತದ ಹೊಳೆ ಹರಿಸಿಬಿಟ್ಟ ಅಂತಲೇ ಬರುತ್ತೆ. ತತಸ್ಸ ತೂರ್ಣಂ ರುಧಿರೋದ ಫೇನಾಂ ಕೃತ್ವ ನದೀಂ ವೈಶಸನೇರಿ ಪೂರ್ಣಾಂ ಅಂತ. ಅಂದರೆ ರುಧಿರ ನದಿ ಅಂತ, ರುಧಿರ ಅಂದ್ರೆ ರಕ್ತದ ನದಿ ಹರಿಸಿಬಿಟ್ಟ ಅಂತ. ರಕ್ತದ ಹೊಳೆ ಹರಿಯಿತು ಅಂತ ನಾವು ಭಾಳ ಸುಲಭವಾಗಿ ಹೇಳ್ತೀವಲ್ಲ, ಅದನ್ನೇ ಮಾಡಿಬಿಡ್ತಾನೆ ಅವನು. ಇದು ಅಭಿಮನ್ಯು ಇಲ್ಲಿ ಯುದ್ಧ ಮಾಡ್ತಾ ಇರುವಾಗ ಅಲ್ಲಿ ಅವನು ಗಾಂಡೀವ ಇದನ್ನು ಮಾಡ್ತಾನೆ. ಅವನು
ಅರ್ಜುನ ಗಾಂಡೀವದ ಶಬ್ದ ಮೊಳಗತ್ತೆ. ಅವನು ಶಿಂಜಿನಿಯನ್ನ ಅಂದ್ರೆ ಅದರ ಝೇಂಕಾರ ಅಂತ ಇರ್ತೀವಲ್ಲ, ಆ ಧನುಷ್ ಟೇಂಕಾರ ಅಂತ ಹೇಳ್ತೀವಲ್ಲ, ಠೇಂಕಾರ ಮಾಡ್ತಾನೆ. ಅದು ಆ ಠೇಂಕಾರವೇ ಹೆದರಿಸಿ ಬಿಡತ್ತೆ. ಯಾಕೆಂದ್ರೆ 2 ದಿನನೂ ಅರ್ಜುನ ವಿಜೃಂಭಿಸಿದಾನಲ್ಲ, ವಿಜೃಂಭಿಸಿದಾಗ ಸಿಕ್ಕಾಪಟ್ಟೆ ಜನರ ಸಂಹಾರ ಆಗಿದೆ. ಹಾಗಾಗಿ ಅರ್ಜುನನ ಗಾಂಡೀವದ ಠೇಂಕಾರಕ್ಕೆ ಹೆದರಿ ಬಿಡ್ತಾರೆ ಉಳಿದವರು. ನಮಗೂ ಅಭಿಮನ್ಯು ಅಂತಂದ್ರೆ ಚಕ್ರವ್ಯೂಹ ಟೈಮಲ್ಲಿ ನೆನಪು ಬರ್ತಾನೆ ಅಭಿಮನ್ಯು. ಅದಕ್ಕಿಂತ ಮುಂಚೆ ಏನ್ ಮಾಡಿದ ಅನ್ನೋದು ಗೊತ್ತಿಲ್ಲ, ಈಗ ಅದು ನಿಜವಾಗ್ಲೂ ಗೊತ್ತಾಗ್ತಾ ಇದೆ. ಚಕ್ರವ್ಯೂಹದಲ್ಲಿ ಅವನ ಮೇಲೆ 6 ಜನ ಅತಿರಥರು ಅವನ ಮೇಲೆ ಬೀಳುವ ಅನಿವಾರ್ಯ ಹುಟ್ಟಿದ್ದೇ ಈ ಕಾರಣಕ್ಕೆ. ಮೊದಲ ದಿನದಿಂದ ಅವನು ಮಾಡಿದ ದಾಳಿ ಇದೆಯಲ್ಲ, ಅವನ ಆಕ್ರಮಣ ಇದೆಯಲ್ಲ, ಅಂದ್ರೆ ಇದು ಸಾಧ್ಯವೇ ಇಲ್ಲ ಅಂತ ಅನಿಸ್ಬಿಡತ್ತೆ ಅಂತ. ಇವನೊಬ್ಬನನ್ನು ಏನಾದ್ರೂ ಮಾಡದೇ ಇದ್ರೆ ಇವತ್ತೇ ಯುದ್ಧ ಮುಗಿದೋಗತ್ತೆ ಅಂತ ಬಂದಾಗ ಅವರು ಆ ಮಟ್ಟಕ್ಕೆ ಇಳಿತಾರೆ, ದ್ರೋಣ ಪರ್ವದಲ್ಲಿ ಆ ಮಟ್ಟಕ್ಕೆ ಇಳಿತಾರೆ. ಹಾಗಾಗಿ ಅದಕ್ಕೆ ಕಾರಣ ಅವನು ಇಷ್ಟು ದಿವಸದ ಹೋರಾಟ. ಆಮೇಲೆ ಅದರ ಜೊತೆಗೆ ಈ ಉಪಪಾಂಡವರನ್ನ ಕೊನೆಗೆ ಮಲಗಿದ್ದಾಗ ಅಶ್ವತ್ಥಾಮ ಕೊಂದ. ಇಷ್ಟೇ ಕತೆ ಬಿಟ್ರೆ ಅವರು ಭಯಂಕರವಾಗಿ ಯುದ್ಧ ಮಾಡ್ತಾರೆ. ಅರ್ಜುನನ ಈಗ ಧನುಷ್ಠೇಂಕಾರ ಕೇಳಿ ಅವರು ಹೆದರ್ತಾ ಇದ್ದಾಗೆ ಭೀಷ್ಮ ಮತ್ತೆ ಅರ್ಜುನನ ಹುಡ್ಕೊಂಡು ಮುಂದಾಗ್ತಾನೆ. ಅಭಿಮನ್ಯುವನ್ನ ಉಳಿದವರು ಎದುರಿಸ್ತಾರೆ. ಅಶ್ವತ್ಥಾಮ ಮುಂದೆ ಬರ್ತಾನೆ. ಅಶ್ವತ್ಥಾಮ, ಭೂರಿಶ್ರವಸ್ಸು, ಶಲ್ಯ, ಚಿತ್ರಸೇನ ಮತ್ತು ಸಾಂಯಮನಿ ಅಂತ ಒಬ್ಬ ಇರ್ತಾನೆ. ಅವನ ಮಗ ದಮನ ಅಂತ, ಸಾಂಯಮನಿ ಅಂತ ಒಬ್ಬ ರಾಜ, ಅವನ ಮಗ ದಮನ ಅಂತ. ಇವರಿಷ್ಟೂ ಜನ ಸೇರಿ ಅವನನ್ನ ಸುತ್ತುವರಿತಾರೆ, ಅಭಿಮನ್ಯುವನ್ನ ಸುತ್ತುವರಿತಾರೆ. ಅದನ್ನ ಚೆನ್ನಾಗಿ ಹೇಳ್ತಾರೆ ವ್ಯಾಸರು, ಅಥವಾ ಸಂಜಯ ಹೇಳ್ತಾನೆ. ಪಂಚಭಿರ್ ಮನುಜರು ವ್ಯಾಘ್ರೈಹಿ ಗಜೈ ಸಿಂಹ ಶಿಶುಂ ಯಥ ಅಂತ. ಅಂದ್ರೆ ಒಂದು ಸಿಂಹದ ಮರಿಯ ಸುತ್ತ 5 ಮದ್ದಾನೆಗಳು ಬಂದು ನಿಂತ ಹಾಗೆ ಅವ್ರು ಅಷ್ಟು ಜನ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅಶ್ವತ್ಥಾಮ, ಭೂರಿಶ್ರವಸ್ಸು, ಶಲ್ಯ, ಚಿತ್ರಸೇನ ಮತ್ತು ದಮನ ಇಷ್ಟು ಜನ ನಿಲ್ತಾರೆ. ಮಧ್ಯದಲ್ಲಿ ಅಭಿಮನ್ಯು. ಹಾಗೆ ಒಂದು ಯುದ್ಧ ಆರಂಭ ಆಗತ್ತೆ. ಆದ್ರೆ ಅವನಿಗೆ ಸಮಾನರಿಲ್ಲ ಅಂತ ಪ್ರೂವ್ ಮಾಡಿಬಿಡ್ತಾನೆ ಅಭಿಮನ್ಯು. ತನಗೆ ಸಮಾನರಿಲ್ಲ ಅಂತ. ನಾಭಿಲಕ್ಷ್ಯಸ್ತಯ ಕಶ್ಚಿನ್ ನಶೌರ್ಯೇನ ಪರಾಕ್ರಮೆ ಬಭೂವ ಸದೃಶ ಕಾರ್ಷ್ಣೇ ನಾಸ್ತ್ರೇ ನಾಪಿಚ ಲಾಘವೇ ಅಂತ. ಅವನ ಲಕ್ಷ್ಯ ಇಡೋದು, ಅವನ ಶೌರ್ಯ, ಅವನ ಪರಾಕ್ರಮ ಮತ್ತು ಅವನ ಲಾಘವ ಅಂದ್ರೆ ಆ ವೇಗ ಇರುತ್ತಲ್ಲ, ಅದನ್ನು ನಾವು ಮಾಡೋದು, ಇದಿಷ್ಟಕ್ಕೆ ಅಭಿಮನ್ಯುವಿಗೆ ಸದೃಶನಾದವನೊಬ್ಬನಿಲ್ಲ ಅಂತ ತೋರಿಸಿಕೊಡ್ತಾರೆ 5 ಜನರ ಜೊತೆ ಮಾಡುವ ಯುದ್ಧದಲ್ಲಿ. ಅಂದ್ರೆ ಈಗ 6 ಜನ ಸುತ್ತ ಹೊರದು ಚಕ್ರವ್ಯೂಹದಲ್ಲಿ ಅವನು ಕೊಂದ್ರು ಅಂತ ಇದೆಯಲ್ಲ, ಅದನ್ನು ಮೊದಲಿಂದ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ಅವನು ಒಬ್ಬನ ಎದುರಿಸೋದಕ್ಕೆ ಈ ತರ ಗುಂಪುಗಳೇ ಹೋಗಿವೆ ಅಂತ. ಒಂದೇ ಸಲ ಅವನು ಹೇಗೆ ಯುದ್ಧ ಮಾಡ್ತಿದ್ದ ಅಂತ ವರ್ಣಿಸ್ತಾರೆ. ಸದ್ರೌಣಿ ಮಿಷುನೈಕೇನ ವಿದ್ಧಾ ಶಲ್ಯಂಚ ಪಂಚಭಿಹಿ ಧ್ವಜಂ ಸಾಂಯಮನೇಶ್ಚಾಪಿ ಸೋಷ್ಟಾಭಿರಪವರ್ಜಯತ್ ಅಂತ. ಅಂದರೆ ಒಂದೇ ಸಲ ಅವನು ಇವನ ಮೇಲೆ, ಅಶ್ವತ್ಥಾಮನ ಮೇಲೆ 1 ಬಾಣ ಬೀಳ್ತಾನೆ, 5 ಬಾಣ ಶಲ್ಯನ ಮೇಲೆ ಬಿಡ್ತಾನೆ. ಸಾಂಯಮನಿ ಅವನು ದಮನ ಇದಾನಲ್ಲ, 8 ಬಾಣ ಬಿಟ್ಟು ಅವನ ಧ್ವಜವನ್ನು ತುಂಡರಿಸ್ತಾನೆ. ಆಮೇಲೆ ಅದೇ ಹೊತ್ತಿಗೆ ಇವನು ಭೂರಿಶ್ರವಸ್ಸು ಒಂದು ಶಕ್ತಿಯಾಯುಧವನ್ನು ಅವನ ಮೇಲೆ ಪ್ರಯೋಗ ಮಾಡ್ತಾನೆ. ಅದನ್ನು ನುಚ್ಚು 100 ಮಾಡ್ತಾನೆ ಇನ್ನೊಂದು ಬಾಣದಿಂದ. ಅಂದರೆ 5 ಜನ ಒಂದೇ ಸಲ ಏನು ಮಾಡ್ತಾ ಇದ್ರೆ 5 ಜನಕ್ಕೂ ಉತ್ತರ ಇರ್ತಾ ಹೋಗುತ್ತೆ ಅವನದ್ದು ಅಂತ. ಈ ಯುದ್ಧದಲ್ಲಿ ಅವರಿಗೆ ಯಾರಿಗೂ ಏನು ಮಾಡೋಕೆ ಆಗ್ತಾ ಇಲ್ಲ ಅನ್ನೋದನ್ನು ಗಮನಿಸಿದಂತಹ ದುರ್ಯೋಧನ ಅವನು 35,000 ಯೋಧರ ತಂಡ ಕಳಿಸ್ತಾನೆ ಅಭಿಮನ್ಯುವಿನ ಮೇಲಿನ ಯುದ್ಧಕ್ಕೆ. ತ್ರಿಗರ್ತರು, ಮದ್ರರು ಮತ್ತು ಕೇಕಯರು, ಈ 3 ದೇಶದ 35,000 ಪಂಚತ್ರಿಂಶತಿಸಹಸ್ರಾಹ ತವ ಪುತ್ರೇಣ ಚೋದಿತ ಅಂತ ಇಷ್ಟು ಜನರನ್ನು ಅಭಿಮನ್ಯುವಿನ ಮೇಲೆ ದಾಳಿ ಮಾಡಿ ಅಂತ ಕಳಿಸ್ತಾನೆ ದುರ್ಯೋಧನ ಮಾತ್ರ ಈ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾನೆ. ಅವನ ತಂತ್ರಗಾರಿಕೆಯಲ್ಲಿ ಅವನ ನಿಸ್ಸೀಮ. ದುರ್ಯೋಧನ ಯುದ್ಧ ಮಾಡಿದ್ದಕ್ಕಿಂತಲೂ ಸಂಯೋಜನೆ ಮಾಡಿದ್ದೆ ಹೆಚ್ಚು. ಈ ಸಂಯೋಜನೆ ಮಾಡಿದ್ದೆ, ಎಲ್ಲೇನಾಗ್ತಾ ಇದೆ, ಯಾರನ್ನ ಎಲ್ಲಿಗೆ ಹೋಗೋಕೆ ಹೇಳಬೇಕು ಅನ್ನೋ ಕೆಲಸನೇ ಮಾಡ್ಕೊಂಡ್ಬರ್ತಾನೆ ಅವನು. ಪಾಂಡವರ ಪಕ್ಷದಲ್ಲಿ ಇಷ್ಟು ಕೆಲಸ ದೃಷ್ಟದ್ಯುಮ್ನ ಮಾಡಲ್ಲ, ಅಲ್ಲಿ ಭೀಷ್ಮ ಮಾಡಲ್ಲ. ಭೀಷ್ಮ ಯುದ್ಧದಲ್ಲೇ ಮೈ ಮರೆಯೋದು ಹೆಚ್ಚು, ಸೇನಾಧಿಪತಿ ಆದ್ರೂ. ಆದರೆ ಆ ಕೆಲಸ ದುರ್ಯೋಧನ ಮಾಡ್ಕೊಳ್ತಾನೆ ಇರ್ತಾನೆ. ಅದನ್ನು ಮಾಡ್ತಾನೆ ಇರ್ತಾನೆ. ಯಾವಾಗ ಈ 35,000 ಜನ ನುಗ್ಗಿ ಬರ್ತಾರೋ ಅದನ್ನು ಗಮನಿಸಿ ಅರ್ಜುನ ಹೋಗ್ತಾನೆ ಅಭಿಮನ್ಯುವಿನ ಜೊತೆಗೆ ಯುದ್ಧ ಮಾಡೋದಕ್ಕೆ. ತಂದೆ ಮಗ ಭಾರೀ ಯುದ್ಧ ಆರಂಭ ಮಾಡುತ್ತಾರೆ. ಇವರಿಬ್ರು ಸೇರಿ ಯುದ್ಧ ಇಷ್ಟು ಜನರ ಹತ್ರ ಮಾತಾಡ್ತಾ ಇರೋದನ್ನ ದೃಷ್ಟದ್ಯುಮ್ನ ಗಮನಿಸ್ತಾನೆ. ಅವನು ಒಂದು ದೊಡ್ಡ ಗಜ ಸೈನ್ಯವನ್ನು ತಗೊಂಡು ಹೋಗ್ತಾನೆ ಇವರ ಕಡೆಗೆ.
ಸವಾರಣ ರಥೌಘಾನಾಂ, ಗಜಸೇನೆ ಮತ್ತು ರಥಸೇನೆ ಎರಡನ್ನು ಸಾವಿರಾರು ಅಂತ ಹೇಳ್ತಾರೆ. ಸಹಸ್ರೈರ್ ಭವ್ಯವ್ರತಃ, ಎಷ್ಟೋ ಸಾವಿರ ರಥಗಳು ಎಷ್ಟೋ ಗಜಸೇನೆಯನ್ನು ತಗೊಂಡು ಹೋಗ್ತಾನೆ ಅಲ್ಲಿ ಅವರಿಗೆ ಸಹಕಾರಕ್ಕೆ. ಮತ್ತೆ ಜೊತೆಗೆ ತಾನು ಹೋಗಿ ಆ ಗುಂಪಲ್ಲಿ ಇದ್ದ ಕೃಪರನ್ನ ಎದುರಿಸ್ತಾನೆ. ಅಷ್ಟೊತ್ತಿಗೆ ಕೃಪರು ಬಂದು ಸೇರ್ಕೊಂಡಿರ್ತಾರೆ. ಕೃಪರನ್ನ ಜತ್ರು ಅಂದ್ರೆ ಈ ಎಲುಬು ಇರುತ್ತಲ್ಲ ಇಲ್ಲಿ, ಈ ಎಲುಬನ್ನು ಒಂದು ಗುರಿ ಹಿಡಿತಾರೆ ಅವ್ರು ಯಾವಾಗಲೂ ಹೊಡೆಯುವಾಗ. ಹೌದಾ? ಹಾ, ಈ ಎಲುಬಿಗೆ ಒಂದು ಸ್ವಲ್ಪ ಹಿಂಗೆ ಸುಮ್ಮನೆ ಒತ್ಕೊಂಡ್ರು ನೋವಾಗತ್ತೆ. ನೀವು ನೋಡಿಬೇಕಾರೆ ಈ ಎಲುಬಿದೆಯಲ್ಲ, ಕುತ್ತಿಗೆಯ ಈ ಎಲುಬು, ಇದು ಭಾರಿ ಕಷ್ಟದ್ದು. ನಿಮ್ಮ ಎಲ್ಲೋಗಿಂತ ನಾವೇ ಸ್ವಲ್ಪ ಒತ್ಕೊಂಡ್ರು ನೋವಾಗತ್ತೆ. ಇದಕ್ಕೆ ಪೆಟ್ಟು ಬಿದ್ದುಬಿಟ್ರು ಬಹಳ ಕಷ್ಟ. ಇಲ್ಲೆಲ್ಲ ಕಡೆ ಈ ಜತ್ರು ದೇಶಕ್ಕೆ ಹೊಡಿತಾ ಇದ್ರು ಅಂತ ಅವ್ರು ಅದರಿಂದ ರಕ್ಷಣೆ ಮಾಡ್ಕೊಳ್ತಾರೆ. ಅಲ್ಲಿಗೆ ಹೊಡೆದ್ರೆ ಸಿಕ್ಕಾಪಟ್ಟೆ ನೋವಾಗ್ಬಿಡತ್ತೆ. ಬೇರೆ ಏನೋ ಆಗುತ್ತೆ ಅಂತಲ್ಲ, ಇಲ್ಲಿ ಒಂದು ಬಾಣ ಬಂದು ಚುಚ್ಚಿದ್ರೆ ಎಷ್ಟು ನೋವು ಇರ್ಬೋದು ಅಂತ ಅವರು ಒಂದಿಷ್ಟು ಕಾಲ ಸುಮ್ಮನಿರೋದೇ ಆಗ್ಬಿಡತ್ತಲ್ಲ. ಆ ಕೆಲವು ಮರ್ಮಸ್ಥಾನಗಳು ಅದರಲ್ಲಿ ಒಂದು ಈ ಜತ್ರುದೇಶಕ್ಕೆ ಹೊಡಿತಾ ಇದ್ರು ಅಂತ. ಹಾಗೆ ಅಲ್ಲಿಗೆ ಕೃಪರ ಆ ಜಾಗಕ್ಕೆ ಬಾಣ ಬಿಡ್ತಾನೆ ಧೃಷ್ಟದ್ಯುಮ್ನ. ಇದೇ ಯುದ್ಧ ಆಗ್ತಾ ಇರುವಾಗ ಆ ಕಡೆಯಿಂದ ಕೃತವರ್ಮ ಕೂಡ ಬಂದು ಸೇರ್ಕೊಳ್ತಾನೆ. ಇದು ಮತ್ತೊಂದು ಗುಂಪು ಯುದ್ಧ ಆಗಿಬಿಡತ್ತೆ. ಕೃತವರ್ಮ ಬಂದು ಸೇರ್ಕೊಳ್ತಾನೆ. ಕೃತವರ್ಮನ ಮೇಲೂ ಧೃಷ್ಟದ್ಯುಮ್ನ ಯುದ್ಧ ಮಾಡ್ತಾ ದಮನ ಮತ್ತು ಧೃಷ್ಟದ್ಯುಮ್ನರ ನಡುವೆ ಯುದ್ಧ ಆರಂಭ ಆಗತ್ತೆ. ಸಂಯಮನಿಯ ಮಗ ಅವರಿಬ್ಬರ ನಡುವೆ ಒಂದು ಯುದ್ಧ ತಿರ್ಕೊಳ್ಳುತ್ತೆ. ದಮನ ಮತ್ತು ಇವರಿಬ್ಬರ ಯುದ್ಧ ಜೋರಾಗತ್ತೆ. ಧೃಷ್ಟದ್ಯುಮ್ನ ಮತ್ತು ದಮನರ ಯುದ್ಧ. ಇಬ್ಬರು ಒಮ್ಮೆ ರಥ ಕಳ್ಕೊಳ್ತಾರೆ, ನೆಲಕ್ಕಿಳು ಯುದ್ಧ ಮಾಡ್ತಾರೆ. ಹೀಗೆ ಯುದ್ಧ ಮಾಡ್ತಾ ಇರುವಾಗ ಗದೆಯಿಂದ ದಮನನ ತಲೆಯ ಮೇಲೆ ಜೋರಾಗಿ ಹೊಡೆದು ಧೃಷ್ಟದ್ಯುಮ್ನ ದಮನನನ್ನ ಕೊಲ್ತಾನೆ. ಅವನೊಬ್ಬ ಮಹಾವೀರ ಆ ಕಡೆ ಇರೋದ್ರಲ್ಲಿ. ಹಾಗಾಗಿ ಒಂದು ಯಶಸ್ಸು ಇವ್ರ ಕಡೆಗೆ ಸಿಗತ್ತೆ, ಮತ್ತೊಬ್ಬ ಮಹಾವೀರ ಸಾಯ್ತಾನೆ. ಇದು 4ನೇ ದಿನದ ಮೊದಲನೇ ಮೇಜರ್ ಸಾವು. ದಮನನಂತ ದಮನ ಸತ್ತಿದ್ದು ಆ ಕಡೆ ಭಯ ಹುಟ್ಟಿಸತ್ತೆ. ಹಾಹಾಕಾರೋ ಮಹಾನಾಸೀತ್ ಅಂತ ಹೇಳ್ತಾರೆ. ಅವನು ಸತ್ತಿದ್ದು ಭಯ ಹುಟ್ಟಿಸತ್ತೆ ಅವರಿಗೆ, ಧೃಷ್ಟದ್ಯುಮ್ನನ ಈ ಸಾಹಸ. ಮಗ ಸತ್ತಿದ್ದನ್ನು ನೋಡಿ ಸಂಯಮನಿ ಬರ್ತಾನೆ. ಸಂಯಮನಿ ಬಹಳ ಜೋರಾಗಿ ಯುದ್ಧ ಮಾಡ್ತಾನೆ ಮಗ ಸತ್ತ ಸಿಟ್ಟಿನಲ್ಲಿ. ಅವತ್ತಿನ ಯುದ್ಧ ಇಷ್ಟೇ ಮುಗಿಯತ್ತೆ. ದಮನನ ಸಾವು ಎಲ್ಲ ಆಗಿ ಯುದ್ಧ ಮುಂದುವರಿತಾ ಇರುವಂತೆಯೇ ಸೂರ್ಯಾಸ್ತ ಆಗತ್ತೆ. ಹಾಗಾಗಿ ಯುದ್ಧ ಮುಗಿಯತ್ತೆ. ಇನ್ನೇನು ವಿಶೇಷವಾದದ್ದು ಘಟಿಸೋದಿಲ್ಲ 4ನೇ ದಿನದ ಯುದ್ಧದಲ್ಲಿ. ಮಹಾಭಾರತ ಯುದ್ಧ 18 ದಿನಗಳ ಕಾಲ ನಡೀತು, ಕರೆಕ್ಟ್ ಸರ್? ಹೌದು. ಈ 18 ಅನ್ನೋದಕ್ಕೇನಾದರೂ ಬೇಕಷ್ಟಿದೆ ಅರ್ಥಗಳಿದೆ. 18 ವಿದ್ಯೆಗಳು ನಮ್ಮಲ್ಲಿರೋದು, ಅಷ್ಟಾದಶ ವಿದ್ಯೆಗಳು. ಮಹಾಭಾರತದಲ್ಲಿ 18 ಪರ್ವಗಳು, ಆಮೇಲೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು, 18 ದಿನದ ಯುದ್ಧ. ಹೀಗಾಗಿ 18 ಅನ್ನೋ ಸಂಖ್ಯೆಗೆ ಬಹಳ ಮಹತ್ವ ಕಾಣಿಸುತ್ತೆ. ಕರೆಕ್ಟ್. ಬಹುಶಃ ಈ ನವ ಅನ್ನೋದಕ್ಕೂ ಒಂದು ಮಹತ್ವ ಇದೆ. ನವದ ಡಬಲ್ ಇದು, ಸೊ ಇದಕ್ಕೂ ಕೂಡ ಮಹತ್ವ ಇದೆ. ಸಂಖ್ಯಾಶಾಸ್ತ್ರ ಹೇಳುವಾಗ 8 1 9 ಆಗತ್ತೆ ಅಂತ ಹೇಳ್ತಾರೆ. 18 ಅಂತ ಅನ್ನುವಾಗ 9 ಅನ್ನುವಾಗ ನವ ಅನ್ನುವಾಗ 9 ಅನ್ನುವಾಗ ಅಂಕೆ ಮುಗಿದು ಮುಂದಿನ ಸಂಖ್ಯೆ ಶುರುವಾಗತ್ತೆ ಅಂತ. 1ರಿಂದ 9ರವರೆಗೆ. 9ರ ನಂತರದ್ದು 10 11 ಎಲ್ಲ ಎರಡೆರಡು ಸೇರಿಕೊಂಡು ಬರೋ ಇವುಗಳೆಲ್ಲ ಸಂಖ್ಯೆಗಳು. ಕರೆಕ್ಟ್ ಕರೆಕ್ಟ್. ನವ ಅಂತಂದ್ರೆ ಇನ್ನೊಂದು ಅರ್ಥ ಕೂಡ ಇದೆ, ಹೊಸತು ಅಂತ. ನವ ಅಂದ್ರೆ 9, ನವ ಅಂದ್ರೆ ಹೊಸತು ಕೂಡ. ಸೊ ಇದು 18 ದಿನದ ಯುದ್ಧದ 5ನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸೊ 5ನೇ ದಿನ ಏನಾಗುತ್ತೆ ಸರ್? 5ನೇ ದಿನದ ಈ ಯುದ್ಧವನ್ನ ನಾವು ನೆನ್ಪಿಟ್ಕೊಳ್ಬೇಕೇನಂದ್ರೆ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅದರ ಮೂಲಕ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಯುದ್ಧವನ್ನ ನಾವು ನೋಡ್ತಾ ಇರೋದು ಸಂಜಯನ ಕಣ್ಣಲ್ಲಿ, ಇಡೀ ಯುದ್ಧವನ್ನ. ಹಾಗಾಗಿ 18 ದಿನದ ಯುದ್ಧವನ್ನ ವ್ಯಾಸರು ಬಹಳ ವಿಸ್ತಾರವಾಗಿ ವಿವರಿಸಿದ್ದಾರೆ ಕೃತಿಯಲ್ಲಿ ಅಂತ ಅನ್ನಿಸಿದ್ರು. ಇದರಲ್ಲಿ ಯುದ್ಧದ ಎಲ್ಲ ನಡೆಗಳು ಬಂದಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದು ಹೇಗಿದೆ ಅಂದ್ರೆ ಸಂಜಯ ಎಷ್ಟು ನೋಡಿದಾನೋ ಅಷ್ಟು ಬಂದಿದೆ. ಸಂಜಯ ನಿಂತು ನೋಡಿ ಹೇಳ್ತಾ ಇರೋದಿದು. ಸಂಜಯನಿಗೊಂದು ದಿವ್ಯ ದೃಷ್ಟಿ ಇತ್ತು, ಕೊಟ್ಟಿದ್ರು ವ್ಯಾಸರು. ಹಾಗಂತ ಅವನು ದಿವ್ಯ ದೃಷ್ಟಿ ಬಳಸಿದ್ದಲ್ಲ, ಅವನು ಯುದ್ಧ ಭೂಮಿಯಲ್ಲಿದ್ದ. ಅವನು ಯುದ್ಧ ಭೂಮಿಯಲ್ಲಿದ್ದು ನೋಡ್ತಾ ಇದ್ದ. ಆದರೆ ಅಲ್ಲೂ ದಿವ್ಯ ದೃಷ್ಟಿಯನ್ನ ಅವನು ಬಳಸೋದಕ್ಕೆ ಬರ್ತಾ ಇತ್ತು. ಅವ್ರ ಮನಸ್ಸಲ್ಲಿ ಏನು ಯೋಚನೆ ಬಂದಿದೆ, ಅಷ್ಟು ದೂರದಲ್ಲಿ ಏನಾಯ್ತು ಅನ್ನೋದೆಲ್ಲ ಗೊತ್ತಾಗ್ತಾ ಇತ್ತು. ಆದರೆ ಅವನ ಕಣ್ಣಿಗೆ ಕಂಡಿದ್ದಷ್ಟನ್ನ ಅವನು ಹೇಳ್ತಾ ಹೋಗಿರೋದಲ್ಲಿ. ಯಾಕೆಂದ್ರೆ ಅವನು ಹೇಳುವಾಗ ತುಂಬಾ ಸಲ ಹೇಳ್ತಾನೆ, ನಮಗೇನು ಕಾಣದಿದ್ದಾಗಾಯ್ತು ಹಾಗೆ ಹೇಳ್ತಾನೆ. ಈಗ ಅರ್ಜುನ 1000 ಬಾಣಗಳನ್ನು ಬಿಟ್ಟುಬಿಟ್ಟ ನಮ್ಮ ಕಡೆಗೆ. ಅವ ನಮ್ಗೇನೂ ಕಾಣಿಸ್ತಾ ಇರಲಿಲ್ಲ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೇಲೆ ಕೆಳಗೆ ಒಂದೂ ಕಾಣಿಸ್ತಾ ಇರಲಿಲ್ಲ ಅಂತೆಲ್ಲ ಸಂಜಯ ಮಾತಾಡ್ತಾನೆ. ಅದರ ಅರ್ಥ ಏನಂದ್ರೆ ಅವನು ಎಲ್ಲ ಸಲ ದಿವ್ಯ ದೃಷ್ಟಿನ ಬಳಸ್ಕೊಂಡು ನೋಡಿದಾನೆ ಅಂತ ಅನ್ಸಲ್ಲ, ಹೊರಗಣ್ಣಿಂದಲೂ ನೋಡಿರ್ಬೇಕು ಅವನು ಅಂತ ಅನ್ಸುತ್ತೆ. ಹಾಗಾಗಿ ಸಂಜಯ ಕಂಡ ಯುದ್ಧ ಇದು. 18 ದಿನದ ಯುದ್ಧ ನಮಗೆ ಸಿಗ್ತಾ ಇರೋದು. ಬಟ್ ಸಂಜಯ ಅಲ್ಲಿ ಫಿಸಿಕಲ್ ಅಲ್ಲಿ ಹೋಗಿ ವಾಪಸ್ ಬಂದು ಹೇಳ್ತಾನೆ. ಇದು 10 ದಿವಸ ಆದ್ಮೇಲೆ ವಾಪಸ್ ಬಂದು ಹೇಳ್ತಾನೆ ಇದನ್ನ. ಮೊದಲ 10 ದಿವಸ ಅವನು ಅಲ್ಲೇ ಇರ್ತಾನೆ. 10ನೇ ದಿವಸ ಭೀಷ್ಮ ಸತ್ತ ಮೇಲೆ ಬರ್ತಾನೆ ಅವನು. ಅಂದ್ರೆ ಭೀಷ್ಮ ಸತ್ತ ಅಂದ್ರೆ ಭೀಷ್ಮ ಶರಶೈಗೆ ಹೋದ ಮೇಲೆ
ಆಗ ಬಂದು ಧೃತರಾಷ್ಟ್ರನಿಗೆ ಭೀಷ್ಮ ಹೋಗ್ಬಿಟ್ಟ ಅಂತ ಹೇಳಿದಾಗ, ಅಂದರೆ ಶರಶೈಯಲ್ಲಿ ಮಲಗಿದಾನೆ ಅಂತ ಹೇಳಿದಾಗ, ಹೆಂಗಾಯ್ತಿದ್ದು ಸಾಧ್ಯವೇ ಇಲ್ವಲ್ಲ ಅಂತ ಹೇಳಿದಾಗ, ಒಂದೇ ದಿವಸದಿಂದ ವಿವರವಾಗಿ ಯುದ್ಧದ ಕಥೆ ಹೇಳೋದಕ್ಕೆ ಆರಂಭ ಮಾಡೋದು. ಓ ಹೌದಾ, ಓಕೆ ಓಕೆ. ನಾನು ಪರ್ವದಲ್ಲಿ ನಂಗೆ ನೆನಪಿಲ್ಲ ಸರಿಯಾಗಿ. ಪ್ರತಿದಿನ ಆತ ಬೆಳಗ್ಗೆ ಹೋಗಿ ಸಂಜೆ ತನಕ ಅಲ್ಲಿದ್ದು ಸಂಜೆ ಕುದುರೆ ತಗೊಂಡು ಇದಕ್ಕೆ ಬಂದು ಹಸ್ತಿನಾವತಿಗೆ ಬಂದು ಹೇಳ್ತಿದ್ದ ಅನ್ನೋದೊಂದು ನಾವು ಓದಿದ ನೆನಪಿದೆ. ಸೊ ಹಾಗೆ ಹಾಗಾಗಿ ಈ ಸಂಜಯ ಮತ್ತು ಧೃತರಾಷ್ಟ್ರರ ಸಂವಾದ ನಡೀತಾ ಇರೋದು ಇಲ್ಲಿಗ. 5ನೇ ದಿನದ ಯುದ್ಧಾರಂಭಕ್ಕಿಂತ ಮೊದಲು ಧೃತರಾಷ್ಟ್ರ ಮತ್ತು ಸಂಜಯರದ್ದೊಂದು ಸಂವಾದ ಬರುತ್ತೆ ಇಲ್ಲಿಗ. ಧೃತರಾಷ್ಟ್ರ ಕೇಳ್ತಾನೆ, ದೈವಮೇವ ಪರಂ ಮನ್ಯೆ ಪೌರುಷಾದಪಿ ಸಂಜಯ. ಪುರುಷ ಪ್ರಯತ್ನಕ್ಕೇನು ಬೆಲೆ ಇಲ್ಲ, ಅದೃಷ್ಟವೇ ದೊಡ್ಡದು ಅಂತ ಅನ್ಸುತ್ತೆ ನನಗೆ. ದೈವಮೇವ ಪರಂ ಮನ್ಯೆ ಅಂತ, ಅದೃಷ್ಟವೇ ದೊಡ್ಡದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಯತ್ ಸೈನ್ಯ ಮಮ ಪುತ್ರಸ್ಯ ಪಾಂಡು ಸೈನ್ಯನ ವಧ್ಯತೆ ಅಂತ, ನನ್ನ ಸೈನ್ಯವನ್ನ ಪಾಂಡವರ ಸೈನ್ಯ ಕೊಲ್ತಾ ಇದೆ ಅಂತ. ಅಂದ್ರೆ ನಾವು ಸೋಲ್ತಾ ಇದೀವಲ್ಲ ಅಂತ. ಯಾಕ ಮಾತು ಹೇಳ್ತಾ ಇದ್ದಾನೆ ಅವನು ಅಂದ್ರೆ, ಇವರದ್ದು 11 ಅಕ್ಷೌಹಿಣಿ, ಅವರದ್ದು 7 ಅಕ್ಷೌಹಿಣಿ. ನೀವು 18 ಅಂತ ಒಂದು ಬಂತಲ್ಲ, 18 ಅಕ್ಷೌಹಿಣಿ ಸೈನ್ಯ ಎರಡೂ ಸೇರಿಸ್ದಾಗಿದ್ದು. 11 ಅವರದ್ದು 7 ಇವರದ್ದು, 18 ಅಕ್ಷೌಹಿಣಿ ಅದು 18 ಆಗುತ್ತೆ. ಅವ್ರದ್ದು 11 ಇದೆ, ಇವರದ್ದು 7 ಇದೆ. ಆಮೇಲೆ ಲೆಕ್ಕ ಹಾಕಬೇಕು ಅಂತ ಹಾಕಿದ್ರೆ ದೊಡ್ಡ ವೀರರು ಆ ಕಡೆ ಇದ್ದಾರೆ ಅಂತ ಭೀಷ್ಮನಿಂದ ಆರಂಭ ಆಗ್ಬಿಡತ್ತಲ್ಲ. ಭೀಷ್ಮ, ದ್ರೋಣ, ಶಲ್ಯ, ಕೃಪ, ಕರ್ಣ ಅಂತ ಹೀಗೆ ಹೋಗ್ತಾ ಹೋದ್ರೆ ತುಂಬ ವೀರರ ಸಂಖ್ಯೆ ಅಲ್ಲಿದೆ ಅಂತ ಅವನ ಲೆಕ್ಕ, ಧೃತರಾಷ್ಟ್ರನ ಲೆಕ್ಕ. ಕೃತವರ್ಮ, ಬೇಕಷ್ಟು ಜನ ಇದ್ದಾರೆ, ಅಶ್ವತ್ಥಾಮ. ಹಾಗಾಗಿ ಅವನು ಹೇಳ್ತಾ ಇರೋದೇನೆಂದರೆ, ಪುರುಷ ಪ್ರಯತ್ನವೇ ಗೆಲ್ಲೋದಾದರೆ ನಾವು ಗೆಲ್ಲಬೇಕು. ಇಲ್ಲಿ ಪುರುಷ ಪ್ರಯತ್ನ ಗೆಲ್ತಾ ಇಲ್ವಲ್ಲ, ಹಾಗಾಗಿ ಇಲ್ಲಿ ಅದೃಷ್ಟ ಕೆಲಸ ಮಾಡ್ತಾ ಇದೆ. ನಿತ್ಯಮ್ಮಿ ಮಾಮಕಾಂಸ್ತಾತ ಹತೇನ ಹತಾನೇವ ಹಿ ಶಂಸಸಿ. ಪ್ರತಿನಿತ್ಯ ನಮ್ಮ ಕಡೆಯವ್ರು ಸತ್ರು ಅಂತಲೇ ಹೇಳ್ತಾ ಇದೀಯಾ. ಅವ್ಯಗ್ರಾಂಶ ಪ್ರಹೃಷ್ಟಾಂಶ ನಿತ್ಯಂ ಶಂಸಸಿ ಪಾಂಡವಾನ್. ಪಾಂಡವರನ್ನು ಹೊಗಳ್ತಾ ಇದ್ದಿ, ಅಂದರೆ ಪಾಂಡವರು ಗೆದ್ರು, ಪಾಂಡವರು ಗೆಲುವಿನ ಖುಷಿ ಆಯಿತು ಅವರಿಗೆ ಅಂತಲೇ ಹೇಳ್ತಾ ಇದ್ದಿ ನೀನು ಅಂತ. ನಮ್ಮವರನ್ನ ಬಹಳ ದುರ್ಬಲರು ಅಂತ ಹೇಳ್ತಾ ಇದ್ದಿ. ಬಿದ್ದೋದವರು ಹೀನಾನ್ ಪುರುಷಕಾರೇಣ ಮಾಮಕಾನದ್ಯ ಸಂಜಯ ಪತಿತಾನ್ ಪಾತ್ಯಮಾನಾಂಶ ಹತಾನೇವಚ ಶಂಸಸಿ. ನಮ್ಮವರನ್ನ ಬೀಳ್ತಾ ಇದ್ದಾರೆ, ಬೀಳಲಿದ್ದಾರೆ, ಸತ್ತು ಹೋಗಿದ್ದಾರೆ ಅಂತಲೇ ನಮ್ಮವ್ರ ಬಗ್ಗೆ ಹೇಳ್ತೀನಿ ನೀನು. ಈಗ ಬಿದ್ದರು ಮತ್ತೆ ಬೀಳ್ತಾರೆ, ಸತ್ತೋದ್ರು, ಇದೇ ನಮ್ಮವ್ರ ಬಗ್ಗೆ ನಿನ್ನ ಭಾಷೆಯಲ್ಲಿ ಬರೋದು. ಪಾಂಡವರಿಗೆ ಮಾತ್ರ ಗೆದ್ದರು, ಉತ್ಸಾಹಿಗಳಾಗಿದ್ದರು, ಸಂತೋಷ ಭರಿತರಾಗಿದ್ದರು ಅನ್ನೋ ಮಾತೇ ಬರ್ತಾ ಇದೆ ಅಂತ. ನಮ್ಮವರು ಸಾಮರ್ಥ್ಯವನ್ನು ಸಂಪೂರ್ಣ ಬಳಸಿಯೇ ಯುದ್ಧ ಮಾಡ್ತಾ ಇದ್ದಾರೆ. ಯುದ್ಧಮಾನಾನ್ ಯಥಾಶಕ್ತಿ, ಎಷ್ಟು ಸಾಮರ್ಥ್ಯ ಇದೋ ಅಷ್ಟು ಸಾಮರ್ಥ್ಯ ಇಟ್ಕೊಂಡೇ ಯುದ್ಧ ಮಾಡ್ತಾ ಇದ್ದಾರೆ. ಆದರೂ ಪಾಂಡವರು ಗೆಲ್ತಾ ಇದ್ದಾರೆ. ಹೆಂಗೆ ಇದು? ಪಾಂಡವಾನ್ ವಿಜಯಂತೇವ ಜೀಯಂತೆ ಚೈವ ಮಾಮಕಾಹ. ಪಾಂಡವರೇ ನಮ್ಮನ್ನು ಸೋಲಿಸ್ತಾ ಇದ್ದಾರೆ, ಅವರೇ ಗೆಲ್ತಾ ಇದ್ದಾರೆ. ನಾವು ಶಕ್ತಿಶಾಲಿಗಳು, ಸಂಖ್ಯೆಯಲ್ಲಿ ನಾವು ಹೆಚ್ಚು, ಸಾಮರ್ಥ್ಯದಲ್ಲಿ ನಾವು ಹೆಚ್ಚು. ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕಡಿಮೆ ಮಾಡ್ಕೊಂಡೇನು ಯುದ್ಧ ಮಾಡ್ತಾ ಇಲ್ಲ, ಸಂಪೂರ್ಣ ನಮ್ಮ ಶಕ್ತಿ ಸಾಮರ್ಥ್ಯ ವಿನಿಯೋಗಿಸಿ ಯುದ್ಧ ಮಾಡ್ತಾ ಇದ್ದೀವಿ. ಆದರೂ ಗೆಲ್ಲೋರು ಅವರಂತೆ. ಹಾಗಾಗಿ ಏನು ಅಂದರೆ, ದೈವಮೇವ ಪರಮ್ಮನ್ಯೆ ಪೌರುಷಾದಪಿ ಸಂಜಯ ಅಂತ. ಪುರುಷ ಪ್ರಯತ್ನಕ್ಕಿಂತಲೂ ಅದೃಷ್ಟವೇ ದೊಡ್ಡದು, ಇಲ್ಲಿ ಕೆಲಸ ಮಾಡೋದು ಅದೃಷ್ಟವೇ ಅಂತ ಹೇಳ್ತಾನೆ. ಸೋಹಂ ತೀವ್ರಾಣಿ ದುಃಖಾನಿ ದುರ್ಯೋಧನ ಕೃತಾನಿಚ. ಪ್ರತಿಕ್ಷಣ ದುಃಖದ ಸಂಗತಿಗಳನ್ನೇ ಕೇಳ್ತಾ ಇದ್ದೀನಿ. ಇಷ್ಟಕ್ಕೂ ಕಾರಣ ದುರ್ಯೋಧನ ಅಂತ. ಈ ನನ್ನ ಮಗ ದುರ್ಯೋಧನನ ಕಾರಣದಿಂದಾಗಿ, ನನ್ನ ಮಗ ಅಂತ ಬೈದಿದ್ದಲ್ಲ, ನನ್ನ ಮಗ ದುರ್ಯೋಧನ ಕಾರಣದಿಂದಾಗಿ ಬರೀ ದುಃಖದ ಸಂಗತಿಗಳನ್ನೇ ನಿನ್ನ ಬಾಯಲ್ಲಿ ಕೇಳ್ತಾ ಇದ್ದೀನಿ ಅಂತ. ಬೈದ್ರು ಓಕೆ ಬಿಡಿ, ಅದು ಅವನ ಮನಸ್ಸಲ್ಲಿ ಇರ್ಬೋದು, ಅದು ಈ ನನ್ನ ಮಗ ದುರ್ಯೋಧನ ಅಂತೇಳಿ. ಹೌದು. ಹಾಗಾಗಿ ಕೇಳ್ತಾ ಇದ್ದೀನಿ. ನನಗೆ ನಮ್ಮವರು ಗೆಲ್ಲುವ ಒಂದೇ ಒಂದು ಉಪಾಯ ಕೂಡ ಕಾಣಿಸ್ತಾ ಇಲ್ಲ ಈಗ ಅಂತ. ತಮುಪಾಯಂ ನ ಪಶ್ಯಾಮಿ ಜಿಯೇರನ್ಯೇನ ಪಾಂಡವಾಹ. ಹಾಗಾಗಿ ನಾವು ಗೆಲ್ಲುವ ಯಾವ ಸಾಧ್ಯತೆಯೂ ಇಲ್ಲ ಅಂತ ಅನ್ಸುತ್ತೆ ಅಂತ ಧೃತರಾಷ್ಟ್ರ ಒಂದು ಅಳಲು ತೋಡ್ಕೊಳ್ತಾನೆ. ಮತ್ತು ಆತನಿಗೆ ಮುಂಬರುವ ದಿನಗಳಲ್ಲಿ ಏನಾಗ್ಬೋದು ಅನ್ನೋ ಮುನ್ಸೂಚನೆ ಆತನಿಗೆ ಆಲ್ರೆಡಿ
ಕಾಣ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲ, ಅವನೊಂಥರ ಬಹಳ ವಿಚಿತ್ರವಾಗಿದ್ದಾನೆ ಧೃತರಾಷ್ಟ್ರ. ಅವನಿಗೆ ಅದೇನು ಅವನ ಆಶಾವಾದಿ ಅಂತ ಕರಿಬೇಕು, ಭ್ರಮೆಯ ಜಗತ್ನಲ್ಲೇ ಬದುಕ್ತಾನೆ ಅಂತ ಕರಿಬೇಕೋ ಗೊತ್ತಿಲ್ಲ. ಅವನಿಗೆ ಪ್ರತಿ ಸಲ ಈ ಯುದ್ಧ ಅಂತಲ್ಲ, ಮೊದಲಿಂದಲೂ ಬಿದ್ದಿದ್ದು ಪೆಟ್ಟೆ. ಆದ್ರೆ ಅವನಿಗೊಂದು ಭರವಸೆ ಏನು ಅಂದ್ರೆ, ಇದೊಂದು ಆಗ್ಬಿಟ್ರೆ ನನ್ನ ಮಗನೇ ರಾಜ ಆಗ್ತಾನೆ. ಈ ಜೂಜುಕೋರ ಮನಸ್ಥಿತಿ ಅಂತ. ಜೂಜುಕೋರ ಮನಸ್ಥಿತಿನೇ, ಕರೆಕ್ಟಾಗಿ ಹೇಳಿದ್ರಿ ನೀವು. ಜೂಜುಕೋರ ಮನಸ್ಥಿತಿ ಅದು ಸೋತಿರ್ಬೋದು, ಈಗ ಹಾಕಿದ್ರೆ ಅದನ್ನು ಸೇರಿಸ್ಕೊಂಡು ಬಂದ್ಬಿಡುತ್ತೆ ಅಂತ. ಪಕ್ಕ ಜೂಜುಕೋರ ಮನಸ್ಥಿತಿ. ಯಾಕೆಂದ್ರೆ ಇದನ್ನ 5ನೇ ದಿವಸ ಆದ್ಮೇಲೆ ಮತ್ತೆ 6ನೇ ದಿವಸ ಬೆಳಗ್ಗೆನೂ ಮತ್ತೊಂದು ಇದೇ ಕತೆ, ಮತ್ತೆ ಇದನ್ನೇ ಹೇಳ್ತಾನೆ. ಹೆಂಗ್ ಸೋತ್ರು, ನಮ್ಮವ್ರು ಹೆಂಗ್ ಸೋಲ್ತಾರೆ ಅಂತಾನೆ ಮತ್ತೆ. ಅಂದ್ರೆ ಅದರ ಅರ್ಥ ಏನಂದ್ರೆ, ಅವನಿಗೆ ಇಷ್ಟೆಲ್ಲ ಹೇಳ್ಕೊಂಡ್ರು ಹೊರ ಮನಸ್ಸಲ್ಲಿ, ಒಳ ಮನಸ್ಸಲ್ಲಿ ಇವತ್ತು ನಮ್ಮವ್ರು ಗೆಲ್ಬೋದು ಅಂತ ಒಂದು ಆಸೆ. ಹಾಗಾಗಿ ಅದೇ ಜೂಜುಕೋರ ಮನಸ್ಥಿತಿ. ಅದನ್ನ ಆಶಾವಾದ ಅಂತ ಕರೆಯೋದು ಕಷ್ಟ ಆಗತ್ತೆ. ಅಷ್ಟು ಆಶಾವಾದ ಮನುಷ್ಯನಿಗೆ ಬೇಡ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅದಕ್ಕೆ ಸಂಜಯ ಹೇಳ್ತಾನೆ, ಈ ಸಂಜಯ ಬಹಳ ಮಜಾ ಇದ್ದಾನೆ. ಚುಚ್ಚುವಾಗ ಚುಚ್ಚುತ್ತಾನೆ, ಬೈಯುವಾಗ ಬೈತಾನೆ ಅವನು ಇವನಿಗೆ. ಅವನು ಹೀಗೆ ಅಳಲು ತೋಡ್ಕೊಂಡ್ರೆ ಇವನದ್ದೇನೂ ಇಲ್ಲ. ಕ್ಷಯಂ ಮನುಷ್ಯ ದೇಹಾನಾಂ ಗಜವಾಜಿ ರಥಕ್ಷಯಂ ಶೃಣುರಾಜನ್ ಸ್ಥಿರೋ ಭೂತ್ವ ತವೈವಾಪನಯೋ ಮಹಾನ್ ಅಂತ. ಮುಗಿದಿಲ್ಲ ಇನ್ನೂ ಕೇಳು ಅಂತ. ಯಾಕೆಂದರೆ ಇದು ಅವನಿಗೆ 10 ದಿವಸದಲ್ಲಿ ಏನಾಗಿದೆ ಅಂತ ಗೊತ್ತಿದೆಯಲ್ಲ ಸಂಜಯನಿಗೆ, ನೋಡಿ ಬಂದಿರೋದಲ್ವಾ. ಹಾಗಾಗಿ ಅವನು ಹೇಳ್ತಾನೆ, ಮನುಷ್ಯರ ದೇಹಗಳ ಕ್ಷೀಣತೆ ಅಂದರೆ ಮನುಷ್ಯರು ಸಾಯೋದು, ಗಜಗಳು ಸಾಯೋದು, ಆನೆಗಳು ಸಾಯೋದು, ಅಶ್ವಗಳು ಸಾಯೋದು, ರಥಗಳು ಧ್ವಂಸ ಆಗೋದು, ಅದನ್ನೆಲ್ಲ ಇನ್ನೂ ಹೇಳ್ತೀನಿ. ಶೃಣುರಾಜನ್ ಸ್ಥಿರೋ ಭೂತ್ವ, ಗಟ್ಟಿ ಮನಸ್ಸು ಮಾಡ್ಕೊಂಡು ಕೇಳು ಇದನ್ನ. ಯಾಕೆಂದರೆ ತವೈವ ಅಪನಯೋ ಮಹಾನ್, ನಿಂದೇ ತಪ್ಪಿನ ಪರಿಣಾಮ ಇದು ಅಂತ. ಹಾಗಾಗಿ ನಾನು ಹೇಳ್ತೀನಿ, ಹಣೆ ಬರಹ ನಿಂದು ಕೇಳಲೇಬೇಕು ಅಂತ. ಆ ಅರ್ಥದಲ್ಲಿ ಒಂದು ಚಿಚ್ಚಿ ಮತ್ತೇನೂ ಹೇಳದೆ ಯುದ್ಧ ವರ್ಣನೆ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅವನು. ಅಂದ್ರೆ ಅದು ಯಾವ ತರ ಚುಚ್ಚೋದು ಅಂದ್ರೆ ಅವನಿಗೆ ಏನು ಎದುರು ಉತ್ತರ ಕೊಡೋಕ್ಕೂ ಗೊತ್ತಾಗಲ್ಲ. ಅದು ಅದ್ರ ತರ ಏನೂ ಆಳಕ್ಕಾಗಲ್ಲ. ಮುಂದಿನೊಂದ್ಸಲ ಸಂವಾದ ಬರುತ್ತೆ, ಅವಾಗಂತೂ ಬೈದೇ ಬಿಡ್ತಾನೆ ಅವನು. ಯಾಕೆ ಆ ದುರ್ಯೋಧನನ್ ಬೈತೀಯ, ಅವನದೆಲ್ಲ ತಪ್ಪು ನಿಂದು ಅಂತ ಬೈತಾನೆ. ಪದೇ 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 ಅವನು ಧೃತರಾಷ್ಟ್ರ ಮೊದಲಿಂದ ಮಾಡ್ಕೊಂಬರೋದಂಗೆ, ವಾಪಸ್ ಓಡೋದು ಕೂಡ್ಲೆ ಅದು ಬುಮರಾಂಗ್ ಆದ ಕೂಡ್ಲೆ ದುರ್ಯೋಧನನ್ ಬೈದ್ ಬಿಡೋದು, ಮತ್ತೆ ದುರ್ಯೋಧನ ಹೇಳಿದ್ದಕ್ಕೆ ಜೈ ಅನ್ನೋದು, ದುರ್ಯೋಧನನ್ ಬೈದ್ ಬಿಡೋದು. ಇವಂಗೂ ಕೇಳಿ ಕೇಳಿ ಬೇಜಾರಾಗಿರತ್ತಲ್ಲ ಸಂಜಯನಿಗೆ. ಯಾಕೆಂದ್ರೆ ಅವನು ಅತಿ ಹೆಚ್ಚು ಮಾತಾಡ್ತಿದ್ದೆ ಸಂಜಯನ ಹತ್ರ. ಪ್ರತಿ ಸಲ ಇವನ್ ಗೋಳ್ಕರೆ ಕೇಳ್ಕೋಬೇಕಲ್ಲ ಅವನು ಎಷ್ಟು ದಿವಸ ಅನ್ಸಯಿಸ್ತಾನೆ ಅವನು. ದೃಷ್ಟದ್ಯುಮ್ನ ಮತ್ತು ಶಲ್ಯರ ಯುದ್ಧದ ವರ್ಣನೆ ಮಾಡ್ತಾನೆ ಸಂಜಯ್. ಇದಾಗ್ತಾ ಇದ್ದ ಹಾಗೆ ಅವರ ನಡುವೆ ಒಂದು ಭಯಂಕರ ಯುದ್ಧ ನಡೀತು ಅಂತ 5ನೇ ದಿವಸದಲ್ಲಿ. ಅಂದರೆ 4ನೇ ದಿನದ ಯುದ್ಧ ಮುಗಿದು 5ನೇ ದಿವಸದ ಯುದ್ಧ ಮುಗಿಯುವಾಗ ಮತ್ತೆ ದೃಷ್ಟದ್ಯುಮ್ನ ಮತ್ತು ಶಲ್ಯ ಮುಖಾಮುಖಿಯಾಗಿದ್ದಾರೆ. ಬಹಳ ಅದ್ಭುತ ಯುದ್ಧ ಆಯಿತು ಅವರಿಬ್ಬರ ನಡುವೆ ಅಂತ. ನಾಂತರಂ ದದೃಶೇ ಕಶ್ಚಿತ್ತಯೋ ಸಂರಬ್ಧಯೋರಣೆ ಮುಹೂರ್ತಮಿವ ತದ್ಯುದ್ಧಂತಯೋ ಸಮಮಿವಾಭವತು ಅಂತ ಸರಿಸಮಾನವಾಗಿ ಯುದ್ಧ ಮಾಡ್ತಾ ಇದ್ರು ಅಂತ ಶಲ್ಯ ಮತ್ತು ದೃಷ್ಟದ್ಯುಮ್ನ. ಆ ಥರದ್ದೊಂದು ಯುದ್ಧ ಆಗತ್ತೆ ಅವರಿಬ್ಬರ ನಡುವೆ. ಆ ಯುದ್ಧ ನಡೀತಾ ಇರುವಾಗ ದೃಷ್ಟದ್ಯುಮ್ನಿಗೆ ಅವನು 100 ಬಾಣಗಳನ್ನು ಬಿಟ್ಟು ಘಾಸಿಗೊಳಿಸ್ಬಿಡ್ತಾನೆ ಅವನ ದೇಹದಲ್ಲೆಲ್ಲ ಶಲ್ಯ. ದೃಷ್ಟದ್ಯುಮ್ನಿಗೆ ಈ ಥರ ಪೆಟ್ಟಾಗಿದ್ದು ಅಭಿಮನ್ಯುವಿಗೆ ಸಿಟ್ಟು ತರಿಸುತ್ತೆ. ಹಾಗಾಗಿ ಅವನು ಬಹಳ ವೇಗದಿಂದ ಶಲ್ಯನ ಮೇಲೆ ಆಕ್ರಮಣ ಮಾಡುತ್ತಾನೆ. ಅವನು ಅಭಿಮನ್ಯು ಅಸಂಖ್ಯ ಬಾಣಗಳಿಂದ ಅವನನ್ನು ಗಾಯಗೊಳಿಸ್ತಾನೆ, ಶಲ್ಯನನ್ನು ಗಾಯಗೊಳಿಸ್ತಾನೆ. ಆರ್ತಾಯನಿಂ ಅಮೇಯಾತ್ಮ ವಿವ್ಯಾದ ವಿಶಿಖೈ ಸ್ತ್ರಿಭಿಹಿ 3 ಬಾಣಗಳನ್ನು ಬಿಟ್ಟು ಅವನನ್ನು ಘಾಸಿಗೊಳಿಸ್ತಾನೆ. ಅವರಿಬ್ಬರ ನಡುವೆ ಒಂದು ಯುದ್ಧ ಆಗತ್ತೆ. ಯಾವಾಗ ಅಭಿಮನ್ಯು ಶಲ್ಯನ ಮೇಲೆ ಇಂಥ ದಾಳಿ ಆರಂಭ ಮಾಡ್ತಾನೋ, ದುರ್ಯೋಧನ ಒಂದು ತಂಡ ಕರ್ಕೊಂಡು ಶಲ್ಯನ ರಕ್ಷಣೆಗಾಗಿ ಬರ್ತಾನೆ. ದುರ್ಯೋಧನ, ವಿಕರ್ಣ, ದುಶ್ಯಾಸನ, ವಿವಿಂಶತಿ, ದುರ್ಮರ್ಷಣ, ದುಸ್ಸಹ, ಚಿತ್ರಸೇನ, ದುರ್ಮುಖ, ಸತ್ಯವ್ರತ, ಪುರುಮಿತ್ರ, ಇಷ್ಟು ಜನ, ಇವರಷ್ಟು ಜನ ಕೌರವರು, ದುರ್ಯೋಧನ ತಮ್ಮಂದಿರು. ಇಷ್ಟು ಜನ ಅವನ ರಕ್ಷಣೆಗೆ ಬರ್ತಾರೆ, ಶಲ್ಯನ ರಕ್ಷಣೆಗೆ ಬರ್ತಾರೆ. ಯಾವಾಗ ಇವರಿಷ್ಟು ಜನ ಬಂದ್ರೋ ಇದನ್ನ ಭೀಮ ಗಮನಿಸ್ತಾನೆ. ಭೀಮ ಅತ್ಯಂತ ಕೋಪದಿಂದ ದೃಷ್ಟದ್ಯುಮ್ನ ರಕ್ಷಣೆಗೆ ಬರ್ತಾನೆ. ದೃಷ್ಟದ್ಯುಮ್ನ ಅಭಿಮನ್ಯು ಇರ್ತಾರಲ್ಲ, ಭೀಮ ಬರ್ತಾನೆ. ಜೊತೆಗೆ ಪಂಚಪಾಂಡವರು, ಉಪಪಾಂಡವರು ಬರ್ತಾರೆ, ಅಷ್ಟು ಜನ. ಮತ್ತೆ ನಕುಲ ಸಹದೇವರು, ಇಷ್ಟು ಜನ ಅವರನ್ನು ಎದುರಿಸ್ತಾರೆ. ಈ 2 ಗುಂಪುಗಳು ಒಂದು ಭಾರಿ ಯುದ್ಧ ನಡೆಯುತ್ತೆ ಇಲ್ಲೀಗ.
ಒಂದು ತರಹದಲ್ಲಿ ಹೇಳಬೇಕು ಅಂತ ಅಂದರೆ ಕೌರವರು ಪಾಂಡವರ ನೇರ ಯುದ್ಧದ ಥರ ಆಗುತ್ತೆ. ಅರ್ಜುನ ಕಾಣಿಸ್ಕೊಂಡಿಲ್ಲ ಬಿಟ್ಟರೆ ಯುಧಿಷ್ಠಿರ ಕಾಣಿಸ್ಕೊಂಡಿಲ್ಲ, ಭೀಮನಕುಲ ಸಹದೇವರಿದ್ದಾರೆ, ಉಪಪಾಂಡವರಿದ್ದಾರೆ, ಅಭಿಮನ್ಯು ಇದ್ದಾನೆ, ಆ ಕಡೆ ದುರ್ಯೋಧನ ಮತ್ತು ಅವನ ಸಹೋದರರಿದ್ದಾರೆ. ಎಷ್ಟು ಇದಾಗಿ ಯುದ್ಧ ನಡೆಯುತ್ತೆ ಅಂದರೆ ಉಳಿದವರು ಪ್ರೇಕ್ಷಕರಾಗ್ಬಿಟ್ರು ಸ್ವಲ್ಪ ಹೊತ್ತು ಅಂತ ಅವರು ಹೇಳ್ತಾನೆ ಸಂಜಯ. ತಾವಕಾನಾಂ ಪರೇಶಾಂಚ ಪ್ರೇಕ್ಷಕಾರ್ಥಿನೋ ಭವನ್ ಅಂತ, ಆ ಕಡೆ ಈ ಕಡೆ ನಿಂತು ನೋಡುವಂತೆ ಆಯ್ತಾ ಯುದ್ಧ ಅಂತ. ಈ ಯುದ್ಧದಲ್ಲಿ ಒಂದಿಷ್ಟು ಅಸ್ತ್ರ ಪ್ರಯೋಗ ಆಯಿತು ಅಂತ ಉಲ್ಲೇಖಿಸ್ತಾರೆ. ಮಹಾಸ್ತ್ರಾಣಿ ವಿಮಿಂಚಂತಹ ಸಮಾಪೇತರ ಅಮರ್ಷಣ ಅಂತ. ಬರೀ ಶಸ್ತ್ರಗಳಲ್ಲ, ಅಸ್ತ್ರಗಳು ಬಂದು ಇದರಲ್ಲಿ. ಒಂದೇ ಸಲ ಧೃಷ್ಟದ್ಯುಮ್ನನ ಮೇಲೆ ದಾಳಿ ಮಾಡ್ತಾರೆ ಅವರೆಲ್ಲ ಸೇರಿ. ದುರ್ಯೋಧನ 4 ಬಾಣಗಳನ್ನು ಒಂದೇ ಸಲಕ್ಕೆ, ದುರ್ಯೋಧನ 4 ಬಾಣಗಳನ್ನು, ದುರ್ಮರ್ಷಣ 20 ಬಾಣಗಳನ್ನು, ಚಿತ್ರಸೇನ 5 ಬಾಣಗಳನ್ನು, ದುರ್ಮುಖ 9 ಬಾಣಗಳನ್ನು, ದುಸ್ಸಹ 7 ಬಾಣಗಳನ್ನು, ವಿವಿಂಶತಿ 5 ಬಾಣಗಳನ್ನು, ದುಶ್ಯಾಸನ 3 ಬಾಣಗಳನ್ನು ದೃಷ್ಟದ್ಯುಮ್ನನ ಮೇಲೆ ಪ್ರಯೋಗ ಮಾಡಿದ್ರು ಅಂತ. ಒಂದೇ ಸಲ ಇಷ್ಟು ಬಾಣಗಳು ಅವನ ಕಡೆಗೆ ಬಂತು ಅಂತ. ಆದರೆ ಇಷ್ಟೂ ಬಾಣಗಳನ್ನು ತುಂಡರಿಸಿ ಅವನು ಒಬ್ಬೊಬ್ಬನ ಮೇಲೂ 25 ಬಾಣ ಪ್ರಯೋಗ ಮಾಡದ ಅಂತ. ಈ ಯುದ್ಧದ ವಿವರಣೆ ಈ ಥರ ಹೋಗುತ್ತೆ. ಅಂದರೆ ಎಷ್ಟು ಬಾಣ ಬಿಟ್ಟರು ಅದನ್ನೇ ಯಾರು ಎಷ್ಟು ತುಂಡು ಮಾಡಿ ಮತ್ತೇನು ಮಾಡಿದ್ರು ಅಂತ ಇಷ್ಟು ವಿವರ ಕೊಡ್ತಾರೆ ಅವರು. ಈ ಕಡೆನಲ್ಲಿ ಸತ್ಯವ್ರತ ಮತ್ತು ಪುರುಮಿತ್ರ ಇವರು ಕೌರವರೇ, ಇವರ ಜೊತೆಗೆ ಅಭಿಮನ್ಯುವಿನ ಯುದ್ಧ ನಡೆಯುತ್ತೆ. ಅದು ಘೋರವಾದ ಯುದ್ಧ ನಡೆಯುತ್ತೆ. ಅವರಿಬ್ಬರು ಸೇರಿ ಇವನ ಜೊತೆಗೆ ಯುದ್ಧ ಮಾಡ್ತಾರೆ. ಪಾಂಡವ್ರ ಕಡೆ ಅವರು ಸತ್ಯವ್ರತ ಅಲ್ಲ, ಅವರಿಬ್ಬರು ದುರ್ಯೋಧನ ತಮ್ಮಂದಿರು ಸತ್ಯವ್ರತ ಮತ್ತು ಯಾರ ಜೊತೆಗೆ ಯುದ್ಧ ಮಾಡ್ತಾರೆ? ಅಭಿಮನ್ಯುವಿನ ಜೊತೆಗೆ. ಈ ಕಡೆನಲ್ಲಿ ನಕುಲ ಸಹದೇವರು ಶಲ್ಯನ ಜೊತೆಗೆ ಯುದ್ಧ ಮಾಡ್ತಾರೆ. ಸೋದರ ಮಾವ ಮತ್ತು ಸೋದರ ಅಳಿಯಂದರ ಯುದ್ಧ. ಮಾದ್ರಿಯ ಅಣ್ಣ ಅಲ್ಲ, ಮಾದ್ರಿ ಪುತ್ರೋತ ಸಮರೇ ಮಾತುಲಂ ಮಾತೃನಂದನವು ಅಂತ ವ್ಯಾಸರು ಹೇಳುವಾಗ ಎಷ್ಟು ಚಂದವಾಗಿ ಹೇಳ್ತಾರೆ ಅಂದರೆ, ಮಾದ್ರಿಯ ಮಕ್ಕಳು ಸೋದರ ಮಾವನ ಜೊತೆಗೆ, ಮಾತೃನಂದನರಾದ ಮಾತೃಪುತ್ರರು ಸೋದರ ಮಾವನ ಜೊತೆಗೆ ಯುದ್ಧ ಮಾಡಿದ್ರು ಅಂತ. ಮಾತೃನಂದನರು ಅಂದರೆ ತಾಯಿಗೆ ಅತ್ಯಂತ ಪ್ರೀತಿಯ ಮಕ್ಕಳು ಅವರು. ಮಾದ್ರಿಗೆ ಅತ್ಯಂತ ಪ್ರೀತಿಯ ಮಕ್ಕಳಾದ ನಕುಲ ಸಹದೇವರು ತಮ್ಮ ಸೋದರ ಮಾವನ ಜೊತೆಗೆ ಯುದ್ಧ ಮಾಡಿದರು ಅಂತ. ಸೋದರ ಮಾವ ಅಳಿಯಂದರು ಆದ್ರೂ ಏನು ಸುಲಭದ ಯುದ್ಧ ಏನು ಮಾಡ್ಕೊಳ್ಳಲ್ಲ ಅವರು, ಘೋರವಾಗಿ ಯುದ್ಧ ಮಾಡ್ತಾರೆ. ಪ್ರತಿ ಕೃತೈಷಿಣವು, ಇದನ್ನು ಮಾಡಿದೆ ನಿನಗೆ ಪ್ರತಿಯಾಗಿ ಇದನ್ನು ಮಾಡ್ತೇನೆ ಅನ್ನೋ ಥರದೇ ಯುದ್ಧ ಆಗುತ್ತೆ ಅವರ ನಡುವೆ ಅಂತ. ಈ ಯುದ್ಧ ನಡೀತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಭೀಮ ಸಿಟ್ಟಾಗುತ್ತಾನೆ. ಗದೆ ಹಿಡಿದು ದುರ್ಯೋಧನನ ಕಡೆಗೆ ಹೊರಟು ಬಿಡುತ್ತಾನೆ. ಅಥ ದುರ್ಯೋಧನನ್ ದೃಷ್ಟ ಭೀಮಸೇನೋ ಮಹಾಬಲಃ ವಿಧಿತ್ಸು ಕಲಹಸ್ಯ ಅಂತಂ ಅಂತ. ಇವತ್ತು ಯುದ್ಧ ಕೊನೆಗಾಣಿಸಿ ಬಿಡ್ತೀನಿ ಅಂತ ಹೊರಡ್ತಾನೆ. ದುರ್ಯೋಧನ ಕೊಂದರೆ ಯುದ್ಧ ಮುಗಿದೋಯ್ತಲ್ಲ, ಹಾಗೆ ಆ ಕಡೆ ಹೋಗ್ತಾನೆ. ಯಾವಾಗ ಭೀಮ ಹೀಗೆ ಹೊರಟ್ನೋ ದುರ್ಯೋಧನ ಜೊತೆಗಿದ್ದ ಅವನ ಸಹೋದರ ಹೆದರಿ ಓಡಿಬಿಟ್ರು. ಅಣ್ಣನ ರಕ್ಷಣೆಗೆ ನಿಲ್ಲೋದಿಲ್ಲ, ಹೆದರಿ ಓಡಿಬಿಡ್ತಾರೆ ಅವನು ಬರ್ತಾ ಇರುವ ಆ ರಭಸ ನೋಡಿ ಅಂತ. ದುರ್ಯೋಧನ ಮಾತ್ರ ಅವನು ಬಹಳ ತಂತ್ರಗಾರನಲ್ಲ ಎಲ್ಲ ವಿಷಯದಲ್ಲಿ. ಭೀಮ ಬರ್ತಾ ಇರೋದನ್ನು ನೋಡಿದವನು ಮಾಗಧನಿಗೆ ಹೇಳ್ತಾನೆ. ಮಗಧ ಅಂದರೆ ಬಿಹಾರ, ಈಗಿನ ಮಗಧ ರಾಜ್ಯ. ಅವನಿಗೆ 10,000 ಆನೆಗಳ ಸೈನ್ಯ ಇರುತ್ತೆ ಅವನಲ್ಲಿ. ಆ ಸೈನ್ಯವನ್ನು ಭೀಮನ ಮೇಲೆ ಬಿಡ್ತಾನೆ ದುರ್ಯೋಧನ. ಅವನು ಹಿಂದೆ ನಿಂತುಕೊಳ್ತಾನೆ. ದುರ್ಯೋಧನ ಮಾಗಧ ಸೈನ್ಯವನ್ನು ಮುಂದೆ ಬಿಟ್ಟು ಹಿಂದೆ ನಿಂತುಕೊಳ್ತಾನೆ. ಅದೇ ಗದೆಯನ್ನ ಇಟ್ಟುಕೊಂಡು ಅದ್ಭುತವಾದ ಯುದ್ಧವನ್ನ ಭೀಮ ಮಾಡ್ತಾನೆ ದುರ್ಯೋಧನ ಜೊತೆಗೆ. ಅಲ್ಲ, ಅದು ಅವನು ದುರ್ಯೋಧನಕ್ಕಿಂತ ಮುಂದೆ ಇದೆಯಲ್ಲ 10,000 ಆನೆಗಳ ಸೇನೆ ಇದೆಯಲ್ಲ, ಮಾಗಧ ಸೇನೆಯ ಜೊತೆಗೆ ಯುದ್ಧ ನಡೆಯುತ್ತೆ ಅವನದ್ದು. ಭೀಮನ ಮೇಲೆ 10,000 ಆನೆಗಳ ದಳ ದಾಳಿ ಮಾಡಿದ್ ನೋಡಿದಾಗ ಉಪಪಾಂಡವರು ಮುನ್ನುಗ್ಗುತ್ತಾರೆ ಭೀಮನ ಜೊತೆಗೆ. ಅಭಿಮನ್ಯು ಮುಂದುವರಿತಾನೆ. ನಕುಲ ಸಹದೇವ ದೃಷ್ಟದ್ಯುಮ್ನ ಇಷ್ಟು ಜನ ಆ ಕಡೆ ಇದ್ದವರು ಬಂದು ಭೀಮನ ಜೊತೆಗೆ ಯುದ್ಧಕ್ಕೆ ನಿಲ್ತಾರೆ. ಈ ಆನೆಗಳನ್ನ ಒಂದು ವ್ಯಾಪಕವಾದ ಆನೆಗಳ ಸಂಹಾರ ನಡೆಯುತ್ತೆ. ಈ ಆನೆಗಳು ಮುನ್ನುಗ್ಗಿದ್ರೆ ಎದುರಿಗೆ ಮನುಷ್ಯ ತಡೆಯಲಾರನಲ್ಲ. ಆದರೆ ಇವರಿಷ್ಟು ಜನ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆನೆಗಳ ಸಂಹಾರ ಮಾಡ್ತಾರೆ. ಯಾವುದ್ರದ್ದು ತಲೆ ಕತ್ತರಿಸ್ತಾರೆ, ಇನ್ಯಾವುದ್ರದ್ದು ಸೊಂಡಿಲ ಕತ್ತರಿಸ್ತಾರೆ, ಕಾಲು ಕತ್ತರಿಸ್ತಾರೆ. ಹೀಗೆ ಭಾರಿ ಯುದ್ಧ ನಡೆಯುತ್ತೆ. ಭೀಕರವೇ ಇದು. ನಾವು ಅಷ್ಟು ಭೀಕರತೆಯನ್ನು ವರ್ಣಿಸ್ತಾ ಇಲ್ಲ, ಅಷ್ಟು ಭೀಕರವಾಗಿ ನಡೆಯುತ್ತೆ. ಈ ಯುದ್ಧ ನಡೀತಾ ಇರುವಾಗ ಇಂದ್ರನ ಐರಾವತದಂತೆ ಇರುವ ಒಂದು ಆನೆಯನ್ನ ಅಭಿಮನ್ಯುವಿನ ರಥದ ಕಡೆಗೆ ನುಗ್ಗಿಸ್ತಾನೆ ಮಾಗಧ. ಅಂದರೆ ಹೋಗಿ ತುಳಿದು ಸಾಯಿಸ್ಬಿಡ್ಬೇಕು ಅನ್ನೋ ತರಹದಲ್ಲಿ. ಆದರೆ ಅಭಿಮನ್ಯು ಆನೆಯನ್ನೇ ಸಂಹಾರ ಮಾಡ್ತಾನೆ. ಈ ತರಹದಲ್ಲಿ ಯುದ್ಧ ನಡೆಯುತ್ತೆ ಅಂತ. ಹೀಗೆ ಇಡೀ ಗಜ ಸೈನ್ಯದ ಮೇಲೆ ಇವರ ಪ್ರಹಾರ ಆಗುತ್ತಾ
ಭೀಮ ಅಂತೂ ಅವನು ಪ್ರಳಯ ಕಾಲದ ಯಮನಂತೆ ಮುನ್ನುಗ್ಗಿದ ಅಂತ ವರ್ಣಿಸ್ತಾರೆ. ಹಾಗೆ ಮಾಡಿ ಗಜಸೈನ್ಯವನ್ನು ನಿರ್ನಾಮ ಮಾಡಿಬಿಡ್ತಾರೆ. ಯಾವಾಗ ಭೀಮ ಈ ಥರ ವಿಜೃಂಭಿಸ್ತಾ ಇದ್ನೋ ಅದನ್ನು ನೋಡಿ ದುರ್ಯೋಧನ ಭೀಮನನ್ನು ಸಂಹಾರ ಮಾಡಿ ಅಂತ ತನ್ನ ಇಡೀ ಸೈನ್ಯಕ್ಕೆ ಹೇಳ್ತಾನೆ. ದುರ್ಯೋಧನನ ಆಜ್ಞೆಯಂತೆ ಅವನ ಇಡೀ ಸೈನ್ಯ ಒಂದಾಗಿ ಮತ್ತೆ ಭೀಮನ ಮೇಲೆ ದಾಳಿ ಮಾಡುತ್ತೆ. ಈಗ ಗಜ ಸೈನ್ಯ ಆದಮೇಲೆ ಇಡೀ ಸೈನ್ಯ ದಾಳಿ ಮಾಡುತ್ತೆ. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಆ ಒಂದು ಉಬ್ಬರ ಕಾಣಿಸ್ಕೊಳುತ್ತಲ್ಲ ಸಮುದ್ರದಲ್ಲಿ, ಆ ತರಹದಲ್ಲಿ ಸೈನ್ಯ ಮುಗಿಬಿತ್ತು ಭೀಮನ ಮೇಲೆ ಅಂತ ವರ್ಣಿಸ್ತಾರೆ. ಆದರೆ ಭೀಮ ಹಿಮ್ಮೆಟ್ಟೋದಿಲ್ಲ. ಅಷ್ಟು ಜನರ ಮೇಲೂ ಆ ಗಜ ಸೈನ್ಯದ ಮೇಲೆ ಹೇಗೆ ಯುದ್ಧ ಮಾಡಿದ್ನೋ ಹಾಗೆ ಒಂದು ಅದ್ಭುತ ಯುದ್ಧವನ್ನು ಆರಂಭ ಮಾಡ್ತಾನೆ. ಇಷ್ಟು ಯುದ್ಧ ನಡೀತಾ ಇರುವಾಗ ನಕುಲ ಸಹದೇವರು, ಅಭಿಮನ್ಯು, ಉಪಪಾಂಡವರು, ದೃಷ್ಟದ್ಯುಮ್ನ, ಶಿಖಂಡಿ ಇಷ್ಟು ಜನ ಭೀಮನ ಜೊತೆಗೆ ನಿಂತಿರ್ತಾರೆ. ಅಂದರೆ ಅವರನ್ನು ಬದಿಗೆ ಸರಿಸುವ ಪ್ರಯತ್ನಗಳು ಎಷ್ಟೋ ನಡೆಯುತ್ತಲ್ಲ, ಎಲ್ಲೂ ಹೋಗೋದಿಲ್ಲ. ಭೀಮ ಸಂಹಾರ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ, ಇವರು ಭೀಮನ ಸುತ್ತ ರಕ್ಷಣೆಗೆ ನಿಂತ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಕೊನೆಗೆ ಏನಾಗ್ಬಿಡುತ್ತೆ ಅಂದರೆ ಭೀಮ ಯಾವ ಕಡೆಗೆ ತಿರುಗುತ್ತಾನೋ ಆ ಕಡೆಗಿದ್ದವರೆಲ್ಲ ಓಟ ಕೇಳೋದಕ್ಕೆ ಆರಂಭ ಮಾಡಿಬಿಡ್ತಾರೆ, ಎದುರಿಸೋದನ್ನು ಬಿಟ್ಟು. ಭೀಮನ ಇಷ್ಟು ಇದನ್ನು ನೋಡಿ ಈಗ ಭೀಷ್ಮ ಆ ಕಡೆ ತಿರುಗುತ್ತಾನೆ. ಬೇರೆ ಕಡೆಗೆಲ್ಲ ಯುದ್ಧ ಮಾಡ್ತಾ ಇರ್ತಾನಲ್ಲ, ಅವನು ಭೀಮನ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಮುಂದುವರಿತಾನೆ. ಭೀಷ್ಮನನ್ನ ಭೀಮ ಎದುರಿಸ್ತಾನೆ. ಭೀಷ್ಮ ಬಂದ ಕೂಡಲೇ ಅವನು ಸಾವಿರಾರು ಬಾಣಗಳನ್ನು ಬಿಟ್ಕೊಂಡು ಬರ್ತಾನೆ ಭೀಮನ ಮೇಲೆ. ಇವನು ಅದನ್ನು ತುಂಡರಿಸ್ತಾ ಭೀಷ್ಮನ ಕಡೆಗೆ ಯುದ್ಧಕ್ಕೆ ಹೊರಡ್ತಾನೆ. ಈ ಯುದ್ಧ ನಡೀತಾ ಇರುವಾಗ ಸಾತ್ಯಕಿ ಮುನ್ನುಗ್ಗುತ್ತಾನೆ. ಬೇರೆ ಎಲ್ಲೋ ಯುದ್ಧ ಮಾಡ್ತಾ ಇದ್ದವನು ಸಾತ್ಯಕಿ ಮುನ್ನುಗ್ಗುತ್ತಾನೆ. ಸಾತ್ಯಕಿ ಒಂದು ಮಹಾಸಂಹಾರ ಆರಂಭಿಸಿ ಬಿಡ್ತಾನೆ. ಭೀಮ ಇಷ್ಟೊತ್ತು ಸಂಹಾರ ಮಾಡಿದ್ದ, ಭೀಷ್ಮ ಇಬ್ಬರೇ ಎದುರು ಬದರಾದರು. ಈ ಭೀಷ್ಮ ಇಂಥವ್ರು ಎದುರು ಬದರಾದರು ಅಂದರೆ ಒಂದಿಷ್ಟೊತ್ತು ಅಲ್ಲಿ ಏನು ಡೆವಲಪ್ಮೆಂಟ್ ಇರಲ್ಲ ಅಂದರೆ ಒಳ್ಳೆ ಶಬ್ದ, ಯಾರು ಸಾಯಲ್ಲ ಅಂತ. ಅಲ್ಲಿ ಏನೂ ಆಗಲ್ಲ. ಇವನು ಬಾಣ ಬಿಟ್ಟ, ಅವನು ಬಾಣ ಬಿಟ್ಟ, ಇವನು ಬಾಣ ಬಿಟ್ಟ, ಅವನು ಬಾಣ ಬಿಟ್ಟ ಅಂತ ಆಗ್ತಾ ಇರತ್ತೆ. ಇದೇ ಸಮಯದಲ್ಲಿ ಈ ಕಡೆ ಸಾತ್ಯಕಿ ತಿರುಗಿಕೊಳ್ತಾನೆ. ಅವ್ರ ಮೇಲೊಂದು ಘೋರ ಯುದ್ಧ ಆರಂಭ ಮಾಡಿ ಸಂಹಾರ ಆರಂಭ ಮಾಡ್ತಾನೆ. ಈ ಎಲ್ಲರೂ ಹಿಮ್ಮೆಡ್ತಾ ಇದ್ದ ಸಂದರ್ಭದಲ್ಲಿ ಭೂರಿಶ್ರವಸ್ ಮುಂದೆ ಬರ್ತಾನೆ ಇವನನ್ನು ಎದುರಿಸೋದಕ್ಕೆ. ಸಾತ್ಯಕಿಯನ್ನು ಎದುರಿಸೋದಕ್ಕೆ ಭೂರಿಶ್ರವಸ್ ಮುನ್ನುಗ್ಗಿ ಬರ್ತಾನೆ. ಭೂರಿಶ್ರವಸ್ ಮತ್ತು ಸಾತ್ಯಕಿಯ ನಡುವೆ ಒಂದು ಯುದ್ಧ ಆರಂಭ ಆಗತ್ತೆ. ಅದು ಮುಂದೆ ಕಥೆ ಬರುತ್ತೆ. ಇದು ಈ ಸಾತ್ಯಕಿಗೆ ಮತ್ತು ಈ ಭೂರಿಶ್ರವಸ್ ಫ್ಯಾಮಿಲಿಗೆ, ಸಾತ್ಯಕಿ ಫ್ಯಾಮಿಲಿಗೆ ಭೂರಿಶ್ರವಸ್ ಫ್ಯಾಮಿಲಿಗೆ ಒಂದು ಹಳೆಯದೊಂದು ಸಿಟ್ಟೇನೋ ಇದೆ. ದೇವಕಿಯ ಸ್ವಯಂವರದ ಕಾಲದ ಒಂದು ಕಥೆ ಮುಂದೆ ಬರುತ್ತೆ. ಆ ಕಥೆ ನೋಡೋಣ. ಅಂದರೆ ಯಾರ್ಯಾರಿಗೆ ಕೃಷ್ಣನ ತಾಯಿ ಆ ಕಾಲದಲ್ಲಿ ಈ ಭೂರಿಶ್ರವಸ್ಸನ ಅಜ್ಜನಿಗೂ ಅಲ್ಲಿ ನಡೆದ ಒಂದು ಆ ಕಾಲದ್ದದು. ಈ ಸಾತ್ಯಕಿಯ ಅಪ್ಪ ಭೂರಿಶ್ರವಸ್ಸನ ಅಜ್ಜನಿಗೆ ಆದ ಒಂದು ಘಟನೆ. ಹಾಗಾಗಿ ಇವರಿಗೆ ಒಂದಿದೆ. ಇಲ್ಲಿ ಸ್ವಲ್ಪ ಸಾತ್ಯಕಿ ಬಂದಾಗ ಸೋಮದತ್ತ ಅವನ್ನ ಎದುರಿಸೋದು, ಭೂರಿಶ್ರವಸ್ಸು, ಭೂರಿ, ಶಲ, ಬಾಕ್ಲೀಕ ಇವರೆಲ್ಲ ಇವರನ್ನ ಎದುರಿಸೋದು ಅಂತ ಒಂದಿರುತ್ತೆ. ಸಾತ್ಯಕಿ ಕಂಡುಕೊಳ್ಳೆ ಇವರಿಗೆ ಸಿಟ್ಟು ಬರುತ್ತೆ. ಸೊ ಫ್ಯಾಮಿಲಿ ಏನಂತಾರೆ ಅದಕ್ಕೆ ಒಂದು ಘಟನೆ ನಡೆದಿದೆ, ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಅವರಿಬ್ಬರ ಮಧ್ಯೆ. ಹೌದೌದು. ಶಿನಿ ಅಂತ ಈ ಸಾತ್ಯಕಿಯ ತಂದೆಗೂ ಬಾಕ್ಲೀಕನನ್ನು ಶಿನಿ ಅವಮಾನಿಸಿರ್ತಾನೆ ಇವನೇನೋ ಮಾಡೋದಕ್ಕೆ ಹೋಗಿ. ಹಾಗೆ ಆ ಹಳೆ ಸಿಟ್ಟೊಂದು ಮುಂದುವರೆದಿದೆ ಅಲ್ಲಿಗ. ಯಾವಾಗ ಭೂರಿಶ್ರವ ಸೋಮದ ಮತ್ತು ಸಾತ್ಯಕಿಯ ಯುದ್ಧ ನಡೀತಾ ಹೋಗುತ್ತೋ ಆಗ್ತಾ ಹೋಗುತ್ತೋ ಆಗ ದುರ್ಯೋಧನ ಗಮನಿಸ್ತಾ ಇರ್ತಾನಲ್ಲ, ಅವನು ಭೂರಿಶ್ರವಸ್ಸನ ಅವನ ಜೊತೆಗೆ ನಿಲ್ಲೋದಕ್ಕೆ ತನ್ನ ಸಹೋದರರೊಂದಿಗೆ ಅಲ್ಲಿ ಮುನ್ನುಗ್ಗಿ ಬರ್ತಾನೆ ಅವನ ಜೊತೆಗೆ. ದುರ್ಯೋಧನ ಈ ಕೆಲಸವನ್ನು ನಾವು ಪದೇ ಪದೇ ಗಮನಿಸ್ತಾ ಇದ್ದೀವಿ. ಚೆನ್ನಾಗಿ ಮಾಡ್ತಾನೆ ಅವನು, ಅಂದರೆ ಮೆಚ್ಚಬೇಕಾಗಿಯೇ ಮಾಡ್ತಾನೆ ಅಂತ. ಯಾರೋ ಇಬ್ಬರಿಗೆ ಯುದ್ಧ ನಡೀತಾ ಇದೆ ಅಂದರೆ ತನ್ನ ಕಡೆಯವರಿಗೆ ಅವನು ಮುನ್ನುಗ್ಗೇ ಬಿಡ್ತಾನೆ. ಅಲ್ಲೂ ದೃಷ್ಟದ್ಯುಮ್ನ ಮಾಡ್ತಾನೆ, ಚೆನ್ನಾಗೇ ಮಾಡ್ತಾನೆ, ಇಲ್ಲ ಅಂತೇನಿಲ್ಲ ಅಲ್ಲೂ. ಆದರೆ ಅದನ್ನು ಮೀರಿ ಇವನು ಮಾಡ್ತಾನೆ. ಮಾಡೋದಕ್ಕೆ ಒಂದು ಕಾರಣ ಅಂದರೆ ದುರ್ಯೋಧನ ಯುದ್ಧಕ್ಕಿಂತ ಹೆಚ್ಚು ಈ ಕಡೆಗೆ ಗಮನಿಸ್ತಾ ಇರ್ತಾನೆ. ದೃಷ್ಟದ್ಯುಮ್ನ ಸ್ವತಃ ಯುದ್ಧ ಮಾಡ್ತಲೂ ಇರ್ತಾನೆ. ಅವನೊಂದು ಕಡೆ ಮಗ್ನನಾಗಿ ಯುದ್ಧ ಮಾಡ್ತಾ ಇದ್ದಾಗ ಇಲ್ಲಿ ಅವನಿಗೆ ಸಹಕಾರಕ್ಕೆ ಬರೋದಕ್ಕಾಗೋದಿಲ್ವಲ್ಲ. ಯಾವಾಗ ದುರ್ಯೋಧನ ಪ್ರಮುಖರ ಅಲ್ಲಿ ಬಂದ್ರೋ ಆಗ ಸಾತ್ಯಕಿಗೆ ಸಹಕಾರ ಕೊಡೋದಕ್ಕೆ ಪಾಂಡವರು ಬರ್ತಾರೆ.
ಅಲ್ಲಿ ಭೀಷ್ಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಭೀಮ ತಿರುಗಿ ಬರ್ತಾನೆ. ಭೀಮ ತಿರುಗಿ ಬಂದವನು ಮತ್ತೆ ದುರ್ಯೋಧನ ಮತ್ತು ಅವನ ಇವರ ಮೇಲೆ ಗದೆ ಇಟ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಈ ಯುದ್ಧ ಆರಂಭ ಆಗಿದ್ದೇ ಹಾಗೆ. ಭೀಮ ದುರ್ಯೋಧನನ ಮೇಲೆ ದಾಳಿ ಮಾಡಕ್ ಹೊರಟಾಗ ಅವನು ಮಾಗಧರನ್ನ ಕಳಿಸಿದ್ದು, ಮಾಗಧ ಸೈನ್ಯ ಆದ್ಮೇಲೆ ಉಳಿದ ಸೈನಿಕರನ್ನ ಕಳಿಸಿದ್ದು, ಹೀಗೆ ತಿರ್ಕೊಂಡಿದ್ದು. ಈಗ ಯಾವಾಗ ಮತ್ತೆ ಅವ್ರು ಕಾಣಿಸ್ಕೊಂಡ್ರು ಎದುರಿಗೆ, ಭೀಮ ಗದೆ ಎತ್ಕೊಂಡು ಮತ್ತೆ ದುರ್ಯೋಧನ ಅವನ ತಮ್ಮಂದ್ರ ಕಡೆಗೆ ಹೋಗ್ತಾನೆ. ಅಲ್ಲಿ ನಂದಕ ಅಂತ ಕೌರವನ ತಮ್ಮ, ಅವನಿಗೂ ಇವನಿಗೂ ಯುದ್ಧ ಆಗತ್ತೆ, ಭೀಮನಿಗೂ ಯುದ್ಧ ಆರಂಭ ಆಗತ್ತೆ. ಆ ಯುದ್ಧದಲ್ಲಿ ಅವರೆಲ್ಲರೂ ದಾಳಿ ಮಾಡ್ತಾರೆ ಭೀಮನ ಮೇಲೆ. ದುರ್ಯೋಧನ ಅವನ ಎದೆಗೆ ಅತ್ಯಂತ ತೀಕ್ಷ್ಣವಾದ ಒಂದು ಬಾಣವನ್ನು ಬಿಟ್ಟು ಗಾಯಗೊಳಿಸ್ತಾನೆ ಭೀಮನನ್ನು. ಈ ಭೀಮ ಏನು ಮಾಡ್ತಾನೆ ಅಂತ ಅಂದರೆ, ಯಾವಾಗ ಅವನು ಬಾಣ ಬಿಟ್ಟು ಘಾಸಿಗೊಳಿಸಿದನು, ತನ್ನ ಸಾರಥಿಗೆ ಅಶೋಕನಿಗೆ ಹೇಳ್ತಾನೆ. ಅಶೋಕ ವಿಶೋಕ ಅಂತ 2 ಹೆಸರಲ್ಲಿ ಕರೆದಿದ್ದಾರೆ ಅವನನ್ನು, ಆ ಭೀಮನ ಸಾರಥಿಯನ್ನು. ಎರಡಕ್ಕೂ ಅರ್ಥ ಒಂದೇ. ಅವನಿಗೆ ಹೇಳ್ತಾನೆ, ನನ್ನನ್ನು ಕೊಲ್ಲೋದಕ್ಕೆ ಅಂತ ನಿಶ್ಚಯ ಮಾಡ್ಕೊಂಡು ಇವರು ಬಂದಂಗಿದೆ ಇವತ್ತು. ಹಂತುಮಭ್ಯುದ್ಯತಾಯುಧಿ, ನನ್ನನ್ನೇ ಗುರಿ ಇಟ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಇವರಿಷ್ಟು ಜನರನ್ನು ನಾನು ಕೊಲ್ತೇನೆ, ನೀನು ಕುದುರೆಗಳಿಗೆ ನಿನಗೆ ಅಪಾಯ ಆಗದೆ ಇರೋ ಆಗ ನೋಡ್ಕೋ, ನಾನು ಇವತ್ತು ಇವರನ್ನು ಮುಗಿಸ್ತೇನೆ ಅಂತ ಹೇಳಿ ಒಂದು ಯುದ್ಧ ಆರಂಭ. ದುರ್ಯೋಧನ ಮತ್ತು ಭೀಮರ ನಡುವೆ ಒಂದು ಭಾರಿ ಯುದ್ಧ ಆರಂಭ ಆಗುತ್ತೆ. ಈ ಯುದ್ಧದಲ್ಲಿ ದುರ್ಯೋಧನ ಅವನು ಅಶೋಕನ ಮೇಲೆ ಬಾಣಗಳನ್ನು ಬಿಟ್ಟು ಅವನನ್ನು ಗಾಯಗೊಳಿಸ್ತಾನೆ. ಮತ್ತೆ ಭೀಮನ ಧನಸ್ಸನ್ನು ಮುರಿದು ಬಿಡ್ತಾನೆ. ಅವನು ಹಿಡ್ಕೊಂಡಿರ್ತಾನಲ್ಲ ಮುಷ್ಟಿ, ಅದರ ಭಾಗಕ್ಕೆ ಬಾಣ ಬಿಟ್ಟು ಅದನ್ನು ತುಂಡರಿಸ್ತಾನೆ. ಹೀಗೆ ಅವರಿಬ್ಬರ ನಡುವೆ ಒಂದು ಬಾರಿ ಯುದ್ಧ ಆಗ್ತಾ ದುರ್ಯೋಧನ ಒಂದು ಅವನ ಎದೆಗೆ ಒಂದು ಬಾಣ ಚುಚ್ಚುವಂತೆ ಮಾಡ್ತಾನೆ ಮತ್ತೆ ಭೀಮನ ಎದೆಗೆ. ಭೀಮ ಅದರಿಂದ ಭಾಳ ಘಾಸಿ ಪಟ್ಟು ಕುಸಿದು ಕುಳಿತು ಬಿಡ್ತಾನೆ. ಭೀಮ ಕುಸಿದು ಕುಳಿಸಿದ್ದನ್ನು ನೋಡಿದ ಇವರು ಅಭಿಮನ್ಯು ಮತ್ತು ತಂಡದವರು ಮುನ್ನುಗ್ಗುತ್ತಾರೆ. ಇವನ ಮೇಲೆ, ದುರ್ಯೋಧನನ ಮೇಲೆ ನುಗ್ಗುತ್ತಾರೆ. ಸ್ವಲ್ಪ ಹೊತ್ತಿಗೆ ಭೀಮನಿಗೆ ಅಂದರೆ ಕುಸಿದು ಕುಳಿತವನು ಎಚ್ಚರ ತಪ್ತಾನೆ. ಎಚ್ಚರ ತಪ್ಪಿ ಸ್ವಲ್ಪ ಹೊತ್ತು ಆದಮೇಲೆ ಎಚ್ಚರಗೊಳ್ತಾನೆ. ಅವನು ಎಚ್ಚರಗೊಳ್ಳೋ ತನಕ ಅವನ ಮೇಲೆ ಏನೂ ಆಗದೆ ಇರೋ ಥರ ಇವರು ಯುದ್ಧ ಮಾಡ್ತಾ ಇರ್ತಾರೆ. ಎಚ್ಚರ ಆದವನು ಮತ್ತೆ ದುರ್ಯೋಧನನ ಮೇಲೆ ದಾಳಿ ಮಾಡ್ತಾನೆ. ಆಗ ದುರ್ಯೋಧನ ಪರವಾಗಿ ಶಲ್ಯ ಬರ್ತಾನೆ. ಶಲ್ಯ ಮತ್ತು ದುರ್ಯೋಧನರ ಮೇಲೆ ಭೀಮನ ಯುದ್ಧ ಮುಂದುವರಿಯುತ್ತೆ. ಹೀಗೆ ಒಂದು ಭೀಮ ಮತ್ತು ನೇರವಾಗಿ ದುರ್ಯೋಧನ ಮತ್ತು ಒಂದಿಷ್ಟು ಕೌರವರ ನಡುವೆ ಯುದ್ಧ ಮುಂದುವರಿಯುತ್ತೆ. ಭೀಮ ಮತ್ತು ದುರ್ಯೋಧನರ ಯುದ್ಧ ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ. ಸೊ ನಿರ್ಣಾಯಕ ಬೆಳವಣಿಗೆಗಳೇನಾದರೂ ನಡೆಯುತ್ತೆ ಸರ್ ಈ ದಿನ? 5ನೇ ದಿವಸ ನಡೆಯುತ್ತೆ. 5ನೇ ದಿವಸದ ಮುಖ್ಯ ಅಂಶ ಅಂದರೆ ಭೀಮ ದುರ್ಯೋಧನರ ಮುಖಾಮುಖಿ. ಸ್ವಲ್ಪ ಚೂರ್ಪಾರ ಆಗಿದ್ರು ಶುರುವಲ್ಲೂ, ಆದರೆ ಇವತ್ತು ಬಹಳ ಮುಖ್ಯವಾಗಿ ಮುಖಾಮುಖಿ ಆಗ್ತಾರೆ. ಇದು ಅದರಲ್ಲಿ ಒಂದು ಹಂತದಲ್ಲಿ ಭೀಮನನ್ನ ದುರ್ಯೋಧನ ಮೂರ್ಛೆಗೊಳಿಸ್ತಾನೆ. ಹಾಗಾಗಿ ಆ ಮುಖಾಮುಖಿ 5ನೇ ದಿವಸದ ಯುದ್ಧದ ಮುಖ್ಯ ವಿಷಯಗಳಲ್ಲಿ ಒಂದು. ಈ ಎಚ್ಚರಗೊಂಡ ಭೀಮ ಮತ್ತಷ್ಟು ಉಗ್ರವಾಗಿ ಯುದ್ಧ ಆರಂಭ ಮಾಡ್ತಾನೆ. ದುರ್ಯೋಧನನ ಜೊತೆಗೆ ಶಲ್ಯ ಇರ್ತಾನಲ್ಲ, ಅವನು ಶಲ್ಯನನ್ನು ಓಡಿಸಿಬಿಡ್ತಾನೆ ಭೀಮ. ಯಾಕೆಂದರೆ ಇವನ ಬಾಣಗಳ ಹತಿಯನ್ನು ತಾಳಲಾರದೆ ಶಲ್ಯ ಓಡ್ತಾನೆ. ಶಲ್ಯ ಓಡಿದಾಗ ಅಲ್ಲಿ ದುರ್ಯೋಧನ ಇರ್ತಾನೆ, ಈ ಕಡೆ ಭೀಮ ಇರ್ತಾನಲ್ಲ. ದುರ್ಯೋಧನ 14 ಜನ ತಮ್ಮಂದಿರು ಬರ್ತಾರೆ ದುರ್ಯೋಧನ ಸಹಕಾರಕ್ಕೆ ಭೀಮನೊಂದಿಗೆ ಯುದ್ಧ ಮಾಡೋದಕ್ಕೆ. ಸೇನಾಪತಿ, ಸುಷೇಣ, ಜಲಸಂಧ, ಸುಲೋಚನ, ಉಗ್ರ, ಭೀಮರಥ, ಭೀಮ, ಭೀಮಬಾಹು, ಅಲೋಲುಪ, ದುರ್ಮುಖ, ದುಷ್ಪ್ರದರ್ಶ, ವಿಭಿತ್ಸು, ವಿಕಟ, ಸಮ ಅಂತ ಇಷ್ಟು ಜನ ಬರ್ತಾರೆ. ಅಲ್ಲೊಬ್ಬ ಭೀಮ ಇದ್ದಾನೆ ಅವನ ತಮ್ಮಂದ್ರಲ್ಲೂ. ಈ 14 ಜನ ಬರ್ತಾರೆ. ಒಂದೇ ಸಲ ದಾಳಿ ಮಾಡ್ತಾರೆ ಇವನ ಮೇಲೆ. ಈ 14 ಜನರ ಮೇಲೆ ಭೀಮ ಯುದ್ಧ ಆರಂಭ ಮಾಡ್ತಾನೆ. ಯುದ್ಧ ಆರಂಭ ಮಾಡ್ತಾ ಇದ್ದವನೇ ಒಂದು ನಿಶಿತವಾದ ಚೂಪಾದ ಬಾಣವನ್ನು ಬಿಟ್ಟು ಸೇನಾಪತಿಯ ತಲೆ ಕಡಿತಾನೆ. ಭೀಮ ಸೇನಾಪತಿ ಅಂದ್ರೆ ಇವನ ತಮ್ಮಂದ್ರಲ್ಲೊಬ್ಬ, ಅವನ ಹೆಸರು ಸೇನಾಪತಿ. 100 ಜನ ಕೌರವರಲ್ಲಿ ಒಬ್ಬ ಸಾಯ್ತಾನೆ. ಅದು ಮುಗಿತಾ ಇದ್ದ ಹಾಗೆ ಜಲಸಂಧನನ್ನ ಕೊಲ್ತಾನೆ ಭೀಮ. ಆಮೇಲೆ ಸುಷೇಣನನ್ನ ಕೊಲ್ತಾನೆ, ಉಗ್ರನನ್ನ ಕೊಲ್ತಾನೆ, ಭೀಮಬಾಹುವನ್ನು ಕೊಲ್ತಾನೆ, ಅಶ್ವಕೇತುವನ್ನು ಕೊಲ್ತಾನೆ. ಅವನ ಸಾರಥಿಯ ಜೊತೆಗೆ ಭೀಮ ಸಂಹಾರ ಕ್ರಿಯೆಯನ್ನು ಆರಂಭಿಸಿಬಿಡ್ತಾನೆ. ಹೀಗೆ ಅದಾದಮೇಲೆ ಭೀಮರಥ ಇಬ್ಬರನ್ನು ನಗುತ್ತಲೇ ಅಂದರೆ ಮುಗುಳ್ನಗುತ್ತಲೇ ಕೊಂದುಬಿಟ್ಟ ಅಂತ ಹೇಳ್ತಾರೆ ವ್ಯಾಸರು.
ಅವರಿಬ್ಬರನ್ನು ಸಂಹಾರ ಮಾಡ್ತಾನೆ ಭೀಮ. ಅದಾದಮೇಲೆ ಸುಲೋಚನನನ್ನು ಕೊಲ್ತಾನೆ. ಇಷ್ಟು ಜನರನ್ನು ಕೊಂದಿದ್ದನ್ನು ನೋಡಿ 10 ಜನರನ್ನು ಕೊಂದಿದ್ದನ್ನು ನೋಡಿ ಉಳಿದವರು ಪಲಾಯನ ಮಾಡ್ತಾರೆ. 10 ಜನರನ್ನು ಕೊಲ್ತಾನೆ ಈಗ. ಹೌದು, 10 ಜನರನ್ನು ಕೊಲ್ತಾನೆ. ಇಷ್ಟು ಜನ ಕೊಂದಿದ್ದು ನೋಡಿ ಪಲಾಯನ ಮಾಡ್ತಾರೆ. ಹಾಗಾಗಿ ನೀವು ಕೇಳಿದರೆ 5ನೇ ದಿವಸ ಏನು ಪ್ರಮುಖವಾದದ್ದು ನಡೀತು ಅಂತ. 5ನೇ ದಿವಸ ನಡೆದ ಪ್ರಮುಖವಾದ ವಿಷಯ ಯಾವುದು ಅಂದರೆ ಕೌರವರ ಸಾವು ಆರಂಭ ಆಯ್ತು. ಅದು ಒಬ್ಬನಿಂದಲೇ 10 ಜನ ಒಂದೇ ಸಲ ಸತ್ರು. ಅಂದರೆ 100 ಜನರನ್ನು ಕೊಲ್ಲುವ ಪ್ರತಿಜ್ಞೆ ಎಲ್ಲ ಇತ್ತಲ್ಲ ಒಂದು. ಅಲ್ಲಿ ದ್ರೌಪದಿಯ ವಸ್ತ್ರಾಪಹಾರದ ಸಮಯದಲ್ಲೆಲ್ಲ ಹೇಳಿದ್ರಲ್ಲ, ಅದು ಆರಂಭ ಆಗತ್ತೆ ಇಲ್ಲಿಗ. ಆಗ ಭೀಷ್ಮ ಹೇಳ್ತಾನೆ, ಎಲ್ಲ ತನ್ನ ವೀರರಿಗೆ ಹೇಳ್ತಾನೆ, ಇವನನ್ನು ಹೀಗೆ ಬಿಟ್ಟರೆ ಇವತ್ತು ಇವನ್ನೆಲ್ಲರನ್ನೂ ಕೊಂದು ಬಿಡ್ತಾನೆ. ಹಾಗಾಗಿ ಎಲ್ಲ ಸೇರಿ ಅವನ ಮೇಲೆ ದಾಳಿ ಮಾಡಬೇಕು ಅಂತ ಹೇಳ್ತಾನೆ ಭೀಷ್ಮ. ಹಾಗಾಗಿ ದೊಡ್ಡ ತಂಡ ಭೀಮನ ಮೇಲೆ ಎರಗತ್ತೆ. ಬಹಳ ಮುಖ್ಯವಾಗಿ ಭಗದತ್ತ ಧಾವಿಸ್ತಾನೆ. ಒಂದು ಬಹಳ ದೊಡ್ಡ ಒಂದು ಆನೆ ಮೇಲೆ ಕುಳಿತು ಯುದ್ಧ ಮಾಡುವನು ಭಗದತ್ತ ಭೀಮನ ಮೇಲೆ ದಾಳಿ ಮಾಡ್ತಾನೆ. ಭಗದತ್ತ ಅಂದರೆ ಅವನು ಪ್ರಾಗ್ಜ್ಯೋತಿಷಪುರದವನು, ನರಕಾಸುರ ಅಂತಿದ್ನಲ್ಲ, ಅವನ ಮಗ. ಕೃಷ್ಣ ನರಕಾಸುರನ್ನು ಕೊಲ್ತಾನಲ್ಲ, ಅವನ ಮಗ ಭಗದತ್ತ, ರಾಕ್ಷಸ ಅವನು ಕೌರವರ ಜೊತೆಗೆ ಇರುತ್ತಾನೆ. ಪ್ರಾಗ್ಜ್ಯೋತಿಷಪುರ ಅಂದರೆ ಈಗಿನ ಅಸ್ಸಾಂ ಭಾಗ ಬರುತ್ತೆ. ಕರೆಕ್ಟ್. ಹಾಗಾಗಿ ಭಗದತ್ತ ಬಹಳ ಜೋರಾಗಿ ದಾಳಿ ಇಡ್ತಾನೆ. ಆದರೆ ಇಷ್ಟು ಜನ ನುಗ್ಗಿ ಬರುವಾಗ ಮತ್ತೆ ಅಭಿಮನ್ಯು ಮತ್ತು ಆ ತಂಡ ಏನಿರುತ್ತೆ ಭೀಮನ ಜೊತೆಗಿದ್ದು, ಅವರು ಇವತ್ತು ಭೀಮನನ್ನು ಬಿಟ್ಟು ಹೋಗೋದೇ ಇಲ್ಲ, ಭೀಮನ ಜೊತೆಗಿದ್ದ ಯುದ್ಧ ಮುಂದುವರಿಸ್ತಾರೆ. ಈ ಭಗದತ್ತನ ಯುದ್ಧ ಬಹಳ ಜೋರಾಗಿ ಆಗತ್ತೆ. ಅವನ ಆನೆ ಅದು ಬಹಳ ಸಾಮರ್ಥ್ಯಶಾಲಿಯಾದ ಆನೆ. ಅವನು ರಾಕ್ಷಸ ಬೇರೆ, ಸಾಮರ್ಥ್ಯವೂ ಅಂಥದ್ದಿರುತ್ತೆ. ಹಾಗಾಗಿ ಅವನು ಭೂಮಿಯನ್ನು ನಡುಗಿಸಿ ಬಿಡ್ತಾನೋ ಅನ್ನೋ ತರಹದಲ್ಲಿ ಯುದ್ಧ ಮಾಡ್ತಾನೆ ಭಗದತ್ತ. ಈ ಭಗದತ್ತನ ಈ ಆಕ್ರಮಣವನ್ನು ನೋಡಿ ಒಂದು ಸಲ ಈ ಕಡೆ ಇದ್ದವರು ಹೆದರುತ್ತಾರೆ. ಇವನನ್ನು ಎದುರಿಸೋದು ಕಷ್ಟ ಅನ್ನುವ ಇದಕ್ಕೆ ಬರ್ತಾರೆ ಇವರು ಎಲ್ಲರೂ. ಅಂದರೆ ಏನು ಮಾಡೋದು ಅನ್ನೋ ಥರ ಯೋಚನೆ ಆಗಿಬಿಡತ್ತೆ ಇವರಿಗೆ. ಯುದ್ಧ ಮಾಡ್ತಾ ಭಗದತ್ತ ಭೀಮನ ಮೇಲೆ ದಾಳಿಯನ್ನು ಕೇಂದ್ರೀಕರಿಸ್ತಾನೆ. ಅವನ ಮೇಲೆ ಒಂದು ಬಾಣ ಬಿಡ್ತಾನೆ. ಆ ಬಾಣ ಸರಿಯಾಗಿ ತಾಗತ್ತೆ, ಮತ್ತೆ ಭೀಮನಿಗೆ ತಾಗತ್ತೆ. ಅವನು ತನ್ನ ಧ್ವಜ ನಿಲ್ಕೊಳ್ತಾನೆ. ಧ್ವಜ ಸ್ತಂಭ ಇರುತ್ತಲ್ಲ, ಇದರಲ್ಲಿ ಹಿಡ್ಕೊಂಡವನು ಹಾಗೆಯೇ ಕುಸಿದು ಹೋಗ್ತಾನೆ. ಮತ್ತೆ ಮೂರ್ಛೆ ತಪ್ತಾನೆ ಅವನು. ಮತ್ತೆ ಮೂರ್ಛೆ ಹೋಗ್ತಾನೆ ಭೀಮ, ಎಚ್ಚರ ತಪ್ತಾನೆ. ಭೀಮ ಎಚ್ಚರ ತಪ್ಪಿದ ಕೂಡಲೇ ಅವನೊಂದು ವಿಜಯ ಘೋಷ ಮಾಡ್ತಾನೆ, ಒಂದು ಸಿಂಹನಾದ ಮಾಡ್ತಾನೆ ಭಗದತ್ತ. ತನ್ನ ತಂದೆಗೆ ಈ ಪರಿಸ್ಥಿತಿ ಆಗಿದ್ದನ್ನ ಘಟೋತ್ಕಚ ಗಮನಿಸ್ತಾನೆ. ಅವನು ಬಂದಿರಲಿಲ್ಲ ಸ್ವಲ್ಪ ಈ ಕಡೆ. ಘಟೋತ್ಕಚ ಗಮನಿಸ್ತಾನೆ. ಅವನು ಎದುರಿಗಿದ್ದವನು ರಾಕ್ಷಸ ಅಲ್ವಾ ಭಗದತ್ತ, ಇವನು ರಾಕ್ಷಸ. ಹಾಗಾಗಿ ಇದಕ್ಕೆ ಹೀಗಲ್ಲ, ಇದಕ್ಕೆ ಬೇರೆ ಥರವೇ ಮದ್ದರಿಬೇಕು ಅಂತ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡ್ತಾನೆ ಅವನು ಘಟೋತ್ಕಚ. ಇದ್ದಕ್ಕಿದ್ದ ಹಾಗೆ ಮಾಯ ಆದವನು ಒಂದು ಅತ್ಯಂತ ಭಯಂಕರವಾದ ರೂಪ ತಾಳಿ ಮುಂದಿನ ಕ್ಷಣದಲ್ಲಿ ಕಾಣಿಸ್ಕೊಳ್ತಾನೆ. ಕಾಣಿಸಿಕೊಂಡ್ರೆ ಅವನಾಗ ಐರಾವತದ ಮೇಲೆ ಇರ್ತಾನೆ. ಅಂದ್ರೆ ಇಂದ್ರನ ಐರಾವತ ಇದೆಯಲ್ಲ, ಅಂಥದ್ದೇ ಒಂದು ಅದು ಮಾಯಾ ಐರಾವತ. ಒಂದು ಮಾಯಾ ಐರಾವತವನ್ನು ಸೇರಿ ಬರ್ತಾ ಇರ್ತಾನೆ ಅವನು. ಈಗ ಕಾಣಿಸಿಕೊಂಡವನು ಐರಾವತವನ್ನೇರಿ ಭಗದತ್ತನ ಕಡೆಗೆ ಬರ್ತಾ ಇರ್ತಾನೆ. ಅವನ ಅಕ್ಕಪಕ್ಕದಲ್ಲಿ ಬೇರೆ ದಿಗ್ಗಜಗಳು, ಕುಮುದ, ಅಂಜನ ಅಂತ ಒಟ್ಟು 8 ಅಷ್ಟದಿಗ್ಗಜಗಳು ಅಂತ ಕರೀತಾರೆ. ಒಂದೊಂದು ದಿಕ್ಕಿಗೆ ಒಂದೊಂದು ಆನೆ ಹೊತ್ತಿದೆ ಅಂತ ಅಷ್ಟದಿಗ್ಗಜಗಳು ಅಂತ. ಅದೆಲ್ಲ ಐರಾವತ, ಪುಂಡರೀಕ, ಕುಮುದ, ಅಂಜನ ಅಂತೆಲ್ಲ ಬರುತ್ತೆ. ಅವುಗಳೆಲ್ಲ ಕಾಣಿಸ್ಕೊಳ್ತವೆ. ಅವುಗಳ ಮೇಲೆಲ್ಲ ಒಬ್ಬೊಬ್ಬ ರಾಕ್ಷಸ ಇರ್ತಾನೆ, ಭಯಂಕರವಾದ ರಾಕ್ಷಸ ಇರ್ತಾನೆ. ಹೀಗೆ ಘಟೋತ್ಕಚ ಭಗದತ್ತನ ಮೇಲೆ ಆಕ್ರಮಣ ಮಾಡ್ತಾನೆ. ಈ ಘಟೋತ್ಕಚ ಭಗದತ್ತನನ್ನ ಸಂಹಾರ ಮಾಡಬೇಕು ಅಂತಲೇ ಅಷ್ಟು ಸಿಟ್ಟಿನಿಂದ ಅವನ ಕಡೆ ತನ್ನ ಆನೆಯನ್ನು ನುಗ್ಗಿಸ್ತಾನೆ. ಅದರ ಜೊತೆಗೆ ಸುತ್ತ ಇರುವ ಆನೆಗಳು ಕೂಡ ಅವನ ಕಡೆಗೆ ಧಾವಿಸ್ತವೆ. ಈ 5 ಅಂದರೆ ಮಧ್ಯದ ಐರಾವತ, ಪಕ್ಕದಲ್ಲಿದ್ದ ಅಂಜನ, ಕುಮುದ, ಮಹಾಪದ್ಮ, ಇವುಗಳೆಲ್ಲ ಸೇರಿ ಇವು 5 ಸೇರಿ ಹೋಗಿ ಭಗದತ್ತನ ಆನೆಯನ್ನು ತಿವಿತವೆ, ತಳ್ಳುತ್ತವೆ. ಈ ಥರ ಅದಕ್ಕೆ ಪೀಡೆ ಕೊಡ್ತವೆ ಇವು. ಹಾಗೆ ಮಾಡ್ತಾ ಇರುವಾಗ ಇವನ ಐರಾವತ ಇದೆಯಲ್ಲ, ಮಾಯಾ ಐರಾವತ, ಅದು ಜೋರಾಗಿ ಘರ್ಜಿಸತ್ತೆ. ಅದು ಈ ಘರ್ಜನೆ ಭೀಷ್ಮನಿಗೆ ಕೇಳಿಸತ್ತೆ, ಅದರ ಕೂಗು ಕೇಳಿಸತ್ತೆ.
ಅದರ ಜೊತೆಗೆ ಭಗದತ್ತನ ಸೈನ್ಯದಲ್ಲಿನ ಆಕ್ರಂದನಮೂ ಕೇಳಿಸುತ್ತೆ. ಆ ಥರದ ದಾಳಿ ಆಗತ್ತಲ್ಲ ಇವರದು. ಇದು ಕೇಳಿದವನು ದ್ರೋಣರಿಗೆ ಮತ್ತು ದುರ್ಯೋಧನನಿಗೆ ಭೀಷ್ಮ ಹೇಳ್ತಾನೆ, ಇವನು ಈಗ ಘಟೋತ್ಕಚ ಯುದ್ಧ ಮಾಡ್ತಾ ಇದ್ದಾನೆ, ಪ್ರಾಯಶಃ ಭಗದತ್ತನ ಉಳ್ಕೊಳ್ಳೋದು ಕಷ್ಟ ಹೀಗೆ ಬಿಟ್ಟರೆ, ಘಟೋತ್ಕಚನ ಹೀಗೆ ಬಿಟ್ಟರೆ ಉಳ್ಕೊಳ್ಳೋದು ಕಷ್ಟ ಆಗತ್ತೆ. ಯಾಕೆಂದರೆ ಅವನು ರಾಕ್ಷಸ, ಮತ್ತು ಮಹಾಮಾಯೆ ಇದೆ ಅವನಲ್ಲಿ, ಮಾಯಾವಿ ಅವನು, ಮತ್ತು ಬಹಳ ಸಿಟ್ಟಿನವನು ಅಂತ. ರಾಕ್ಷಸಶ್ಚ ಮಹಾಮಾಯ ಸಚ ರಾಜಾತಿಕೋಪನಃ ಅಂತ, ಬಹಳ ಸಿಟ್ಟಿನವನವನು ಅಂತ. ಹಾಗಾಗಿ ಭಗದತ್ತನಿಗೆ ಕಷ್ಟ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಕಾಣಿಸ್ತಾನೂ ಇದೆ, ಏನು ಅಂದರೆ ಪಾಂಡವರ ಸೈನ್ಯದಿಂದ ನಮಗೆ ಒಂದು ತರಹದ ಸಂತೋಷದ ಉತ್ಸಾಹದ ಕೂಗು ಕೇಳಿಸ್ತಾ ಇದೆ, ನಮ್ಮ ಸೈನ್ಯದ ಕಡೆಯಿಂದ ಹಾಹಾಕಾರ ಕೇಳ್ತಾ ಇದೆ ಅಂತ. ಹಾಗಾಗಿ ನಾವೀಗ ಭಗದತ್ತನನ್ನು ರಕ್ಷಣೆ ಮಾಡಲೇಬೇಕು. ನಾವು ಹೋಗಿ ರಕ್ಷಿಸ್ತಾ ಇದ್ರೆ ಭಗದತ್ತ ಸಾಯ್ತಾನೆ ಅಷ್ಟೇ ಅಂತ ಹೇಳಿ ಸಾಯ್ತಾನೆ. ಯಾಕೆ ಅವನನ್ನ ಅಂತ ಅಂದರೆ ನಮ್ಮ ಬಗ್ಗೆ ಬಹಳ ಪ್ರೀತಿ ಇಟ್ಟು ಯುದ್ಧಕ್ಕೆ ಬಂದಿದ್ದಾನೆ ಅವನು. ಅಂದರೆ ನಮ್ಮ ಪಕ್ಷದ ಬಗ್ಗೆ ಬಹಳ ಪ್ರೀತಿ ಇದೆ. ಭಕ್ತಶ್ಚ ಕುಲಪುತ್ರಶ್ಚ ಶೂರಶ್ಚ ಪೃತನಾಪತಿ. ಹಾಗಾಗಿ ಅವನನ್ನು ರಕ್ಷಿಸಬೇಕಾದದ್ದು, ಅವನನ್ನು ಉಳಿಸಬೇಕಾದದ್ದು ನಮ್ಮ ಕರ್ತವ್ಯ ಆಗತ್ತೆ ಅಂತ. ಹಾಗೆ ಭೀಷ್ಮನ ಮಾತನ್ನು ಕೇಳಿ ದ್ರೋಣ ಇತ್ಯಾದಿಗಳು ಭಗದತ್ತನ ರಕ್ಷಣೆಗೆ ಅಂತ ಧಾವಿಸ್ತಾರೆ. ಯಾವಾಗ ಈ ತಂಡ ಬಂದಿದ್ದನ್ನು ನೋಡಿದ್ರು ಆವಾಗ ಯುಧಿಷ್ಠಿರ ಮೊದಲಾದವರು ಮುಂದುವರಿತಾರೆ, ಅವರನ್ನು ತಡಿಲ, ಅವರ ಹಿಂದೆ ಬರ್ತಾರೆ. ಅಂದರೆ ಅಲ್ಲಿ ಭಗದತ್ತ ಮತ್ತು ಘಟೋತ್ಕಚರು ಯುದ್ಧ ನಡೀತಾ ಇದೆ, ಅವರ ರಕ್ಷಣೆಗೆ ಎಂದು ಬಂದರೆ ಅವರ ಹಿಂಭಾಗದಿಂದ, ಈ ಇಷ್ಟು ದ್ರೋಣ ಇತ್ಯಾದಿಗಳ ಇವರುಗಳ ಹಿಂಭಾಗದಿಂದ ಯುಧಿಷ್ಠಿರ, ಪಾಂಚಾಲರು, ಉಳಿದ ಪಾಂಡವರು ಇವರುಗಳೆಲ್ಲ ಅವರನ್ನು ಹಿಂಬಾಲಿಸಿಕೊಂಡು ಧಾವಿಸ್ತಾರೆ. ಹೀಗೆ ಇವರೆಲ್ಲ ಬರ್ತಾ ಇರೋದನ್ನು ನೋಡಿ ಅವನೊಂದು ಸಿಂಹನಾದ ಮಾಡ್ತಾನೆ ಘಟೋತ್ಕಚ, ಮತ್ತೆ ಸಿಂಹನಾದ ಮಾಡ್ತಾನೆ. ಆ ಸಿಂಹನಾದ ನೋಡಿದಾಗ ದ್ರೋಣರಿಗೆ ಹೇಳ್ತಾನೆ ಮತ್ತೆ ಭೀಷ್ಮ, ನರೋಚತೆ ಮೇ ಸಂಗ್ರಾಮೋ ಹೈಡಿಂಬೇನ ದುರಾತ್ಮನ ಬಲವೀರ್ಯ ಸಮಾವಿಷ್ಟ ಸಸಹಾಯಶ್ಚ ಸಾಂಪ್ರತಂ. ಇವನ ಜೊತೆಗೆ ಯುದ್ಧ ಮಾಡೋದು ಸರಿ ಅಂತ ಅನಿಸೋದಿಲ್ಲ ನನಗೆ, ಇದು ಘಟೋತ್ಕಚನ ಜೊತೆಗೆ ಯುದ್ಧ ಮಾಡುವ ಸಮಯ ಅಂತ ಅನಿಸೋದಿಲ್ಲ ನನಗೆ. ಯಾಕೆಂದರೆ ಬಲ ವೀರ್ಯ ಎಲ್ಲವೂ ತುಂಬಿಕೊಂಡಿದೆ ಅವನಿಗೆ, ಮತ್ತು ಅವನು ಒಬ್ಬನೇ ಇಲ್ಲ, ಈ ಪಾಂಡವರ ಪ್ರಮುಖರೆಲ್ಲ ಅವನ ಜೊತೆಗೆ ನಿಂತ್ಕೊಂಡಿರೋದು ನೋಡಿದರೆ ಈಗ ಅವನ ಜೊತೆಗೆ ಯುದ್ಧ ಮಾಡಿದರೆ ಗೆಲುವು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಅಂತ. ನೈವ ಶಕ್ಯೋ ಯುಧ ಜೇತುಂ. ಈ ಕ್ಷಣದಲ್ಲೇ ಅವನೆದುರಿಗೆ ಇಂದ್ರ ಬಂದು ನಿಂತರು, ಅಪಿ ವಜ್ರ ಭೃತ ಸ್ವಯಂ, ಇಂದ್ರನೇ ಬಂದರು, ಅವನನ್ನು ಸೋಲ್ಸೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನಮ್ಮ ಕಡೆಗೆ ಏನಾಗಿದೆ ಅಂದರೆ ಬೆಳಗಿನಿಂದ ನಡೆದ ಯುದ್ಧದಿಂದಾಗಿ ನಮ್ಮ ಕುದುರೆಗಳು ಆನೆಗಳು ಎಲ್ಲ ಆಯಾಸಗೊಂಡಿವೆ ಅಂತ, ಶ್ರಾಂತ ವಾಹನ ಆಯಾಸಗೊಂಡಿವೆ. ಹಾಗಾಗಿ ಇವತ್ತು ಇಡೀ ಪಾಂಡವರು ಮತ್ತು ಪಾಂಚಾಲರು ಆ ತರಹದ ದಾಳಿ ಮಾಡಿದ್ದಾರೆ. ಆದ್ದರಿಂದ ಈಗ ಯುದ್ಧ ಮುಂದುವರೆಸಿದ್ರೆ ಇದು ಪಾಂಡವರನ್ನು ವಿಜಯದ ಕಡೆಗೆ ಒಯ್ಯತ್ತೆ ಅಂತ ಹೇಳ್ತಾನೆ. ಅದರಿಂದ ಯುದ್ಧ ನಿಲ್ಲಿಸಿ ಬಿಡೋಣ, ಇಲ್ಲಿಗೆ ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ತಾನೆ ಭೀಷ್ಮ. ಭೀಷ್ಮನ ಮಾತನ್ನು ಕೇಳಿ ಉಳಿದವರೆಲ್ಲರೂ ಸರಿ ಅಂತ ಹೇಳ್ತಾರೆ. ಯುದ್ಧ ವಿರಾಮ ಘೋಷಣೆ ಮಾಡ್ತಾನೆ ಭೀಷ್ಮ. ಯುದ್ಧ ವಿರಾಮ ಘೋಷಣೆ ಮಾಡಿ ಹೊರಟು ಬಿಡ್ತಾರೆ ಅವರು ಶಿಬಿರಕ್ಕೆ ಕೂಡಲೇ ಕೌರವ ಸೈನ್ಯ. ಅವ್ರು ಹಾಗೆ ಹೋಗಿದ್ದನ್ನು ನೋಡಿ ಈ ಕಡೆ ಸಿಂಹನಾದ ಮಾಡ್ತಾ ವಿಜಯದ ಘೋಷದೊಂದಿಗೆ ಇವತ್ತಿನ ಯುದ್ಧವನ್ನು ಗೆದ್ವಿ ಅನ್ನುವ ಸಂತೋಷದೊಂದಿಗೆ ಭೀಮ ಮತ್ತು ಘಟೋತ್ಕಚರನ್ನು ಅಭಿನಂದಿಸ್ತಾ ಇವರು ತಮ್ಮ ಶಿಬಿರಕ್ಕೆ ಹಿಂದಿರುಗುತ್ತಾರೆ ಪಾಂಡವ ಸೈನ್ಯದವರು. ಸೊ ಸಂಜೆ ಆಗ್ತಿದ್ದಂಗೆ ಯಾರು ಬೇಕಾದರೂ ಯುದ್ಧವನ್ನ ಮಾಡಬಹುದು ಅಷ್ಟೇ. ಒಬ್ರು ಯುದ್ಧ ಮಾಡಿದ್ರೆ ಇನ್ನೊಬ್ರು ಅದನ್ನ ಪಾಲಿಸಲೇಬೇಕು, ಮುಂದುವರಿಸೋದಿಲ್ಲ. ಇದು ಈಗ ನಾವು ನೋಡ್ತಾ ಇದ್ದೀವಿ, ಪ್ರಾಯಶಃ ಇದು 3ನೇ ಸಲ. ಅಂದ್ರೆ ಪಾಂಡವರು ವಿಜೃಂಭಿಸೋದಕ್ಕೆ ಬಂದು ಕೂಡಲೇ ಯುದ್ಧ ವಿರಾಮ ಘೋಷಣೆ ಮಾಡಿ ಭೀಷ್ಮ ಹೊರಡ್ತಾ ಇದ್ದಿದ್ದು 5 ದಿನದ ಯುದ್ಧದಲ್ಲಿ 3 ದಿನದ ಯುದ್ಧ ಹಾಗೆ ಮಾಡಿದ್ದಾನೆ. ದುರ್ಯೋಧನ ಬಹಳ ನೊಂದುಕೊಳ್ತಾನೆ ಶಿಬಿರಕ್ಕೆ ಹಿಂದಿರುಗಿದವನು. ಅಂದ್ರೆ ಯಾಕೆ ಅಂದರೆ ತಮ್ಮಂದಿರ ಸಂಹಾರ ಆಗೋಯ್ತಾನೆ ಇವತ್ತು. ದುರ್ಯೋಧನಸ್ತು ನೃಪತಿರ್ ದೀನೋ ಭ್ರಾತೃವಧೇನಚ ಅಂತ ಮುಹೂರ್ತಂ ಚಿಂತೆಯ ಮಾಸ ಬಾಷ್ಪಶೋಕ ಸಮಾಕುಲಃ ಅಂತ ಒಂದಿಷ್ಟೊತ್ತು ಸುಮ್ಮನೆ ಕುಳಿತು ಬಿಡ್ತಾನೆ ಶಿಬಿರಕ್ಕೆ ಹೋದವನು. ಕಣ್ಣೀರು ಹರಿಯತ್ತೆ, ನೀರು ತುಂಬತ್ತೆ, ಕಣ್ಣೀರು ಹರಿಯತ್ತೆ, ಅಳ್ತಾ ಕುತ್ಕೊಂಡ್ಬಿಡ್ತಾನೆ ಒಂದಿಷ್ಟು ಕಾಲ. ಅದಾದಮೇಲೆ ಏನೇನು ಮಾಡಬೇಕು ಮತ್ತೆ ಎದ್ದು ಬಂದು ಮಾಡ್ತಾನೆ. ಯಾಕೆಂದರೆ ರಾತ್ರಿ ಹೋದ್ಮೇಲೆ ಒಂದಿಷ್ಟು ವಿಧಿವಿಧಾನಗಳು ಅಂತ ಇರುತ್ತೆ. ಇವತ್ತಿಂದ ಏನಾಗಿದೆ ನೋಡಿ, ಯಾರು ಗಾಯಗೊಂಡಿದ್ದಾರೆ, ಏನಾಗಿದೆ, ಆಯುಧಗಳೇನು, ನಾಳೆಗೆ ಏನು ಸಿದ್ಧತೆ ಅಂತ ಒಂದಿಷ್ಟು ಇದ್ದೇ ಇರುತ್ತಲ್ಲ, ಅದನ್ನು ಮಾಡೋದಕ್ಕೆ ಮುಂದುವರಿತಾನೆ. ಆದರೆ ಒಂದಿಷ್ಟೊತ್ತು ತಟಸ್ಥನಾಗಿ ಕುಳಿತುಕೊಂಡ್ಬಿಡ್ತಾನೆ ಅಳ್ತಾ. ದುರ್ಯೋಧನನಿಗೆ ಮೊದಲ ಸರಿಯಾದ ಪೆಟ್ಟು ಇದು ಅಂತಂದರೆ ತಮ್ಮಂದರು ಸತ್ತರಲ್ಲ. ಹಾಗಾಗಿ 5ನೇ ದಿನದ ಯುದ್ಧದಲ್ಲಿ
ದುರ್ಯೋಧನನಿಗೆ ನೇರವಾಗಿ ಪೆಟ್ಟು ಬೀಳುತ್ತೆ. ಇಷ್ಟು ಕಥೆಯನ್ನ ಸಂಜಯ ಕೇಳ್ತಾ ಇರ್ತಾನಲ್ಲ ಧೃತರಾಷ್ಟ್ರ, ಅವನಿಗೆ ತನ್ನ 10 ಮಕ್ಕಳು ಸತ್ತರು ಅನ್ನುವ ಸುದ್ದಿ ಕಿವಿಗೆ ಬೀಳೋದಲ್ಲ. ಭಯಮ್ಮೇ ಸುಮಹಜ್ಜಾತಂ ವಿಸ್ಮಯಶ್ಚೈವ ಸಂಜಯ ಶ್ರುತ್ವಾ ಪಾಂಡುಕುಮಾರಾಣಂ ಕರ್ಮ ದೇವೈಸ್ಸು ದುಷ್ಕರಂ ಅಂತ. ಪಾಂಡವರು ಇವತ್ತೇನು ಮಾಡಿದ್ರೋ ಅದನ್ನು ದೇವತೆಗಳಿದ್ರೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನನಗೆ ಭಯ ಆಗ್ತಾ ಇದೆ, ಆಶ್ಚರ್ಯವೂ ಆಗ್ತಾ ಇದೆ ಅಂತ. ಅಂದರೆ ಈ ಪಾಂಡವರ ಗೆಲುವು ಅವನಿಗೆ ಆಶ್ಚರ್ಯ ತರ್ತಾ ಇದೆ. ಯಾವ ಕಾರಣಕ್ಕೂ ಪಾಂಡವರು ಗೆಲ್ಲಲ್ಲ ಅಂತ ಅಂದ್ಕೊಂಡೆ ಧೃತರಾಷ್ಟ್ರ ಕೂತಿದ್ದು. ಅಂದರೆ ಅವನ ಒಳ ಮನಸ್ಸಿನಲ್ಲಿ ಯಾರು ಏನೇ ಹೇಳಿದ್ರು ತಮ್ಮ ಬಲ ಹೆಚ್ಚಿದೆ, ಗೆಲ್ಲೋರು ನಾವು ಅಂತಲೇ ಇತ್ತು. ಹಾಗಾಗಿ ಚಿಂತೆ ಆರಂಭ ಆಗಿದೆ ಅಂತ. ಪುತ್ರಾಣಾಂಚ ಪರಾಭಾವಂ ಶ್ರುತ್ವಾ ಸಂಜಯ ಸರ್ವಶಃ ಚಿಂತಾಮೇ ಮಹತಿ ಸೂತ ಭವಿಷ್ಯತಿ ಕಥಂ ತ್ವಿತಿ ಅಂತ. ಅಂದರೆ ಮುಂದೇನು ಅಂತ. ನೀವು ಹಿಂದಿನ ದಿನವೂ ಹೀಗೆ ಹೇಳಿದ್ದ, ಆವಾಗ ನೀವು ಹೇಳಿದ್ರಿ ಮುಂದೇನು ಅಂತ ಚಿಂತೆ ಆಯಿತು ಅಂತ. ಆವಾಗ ಚಿಂತೆ ಆಗಿರಲಿಲ್ಲ, ಈಗ ಚಿಂತೆ ಆಗ್ತಾ ಇದೆ ಅಂತ. ಅದನ್ನು ಹೇಳ್ತಾನೆ ವಿದುರನ ಮಾತುಗಳು ಈಗ ಅರ್ಥ ಆಗ್ತಾ ಇದೆ ನನಗೆ. ಧ್ರುವಂ ವಿದುರ ವಾಕ್ಯಾನಿ ದಕ್ಷ್ಯಂತಿ ಹೃದಯಂ ಮಮ ಅಂತ. ಯಾಕೆಂದರೆ ಅವನು ಹೇಳಿದ್ದ ಹೀಗಾಗತ್ತೆ ಅಂತ ಹೇಳಿದ್ದ. ಯಥಾಹಿ ದೃಶ್ಯತೆ ಸರ್ವಂ ದೈವಯೋಗೇನ ಸಂಜಯ. ಆ ಮಾತನಿಗೆ ನೆನಪು ಮಾಡ್ಕೊಂಡ್ರೆ ಅನ್ಸತ್ತೆ ಯಾವುದೋ ದೈವಯೋಗದಿಂದ ಅವನಿಗೆ ಮುಂದಾಗದೆಲ್ಲ ಕಾಣ್ತಾ ಇತ್ತೇನೋ, ಅದನ್ನೇ ಅವನು ಹೇಳಿದ್ನೇನೋ ಅಂತ ಅನ್ಸತ್ತೆ ನನಗೀಗ ಅಂತ. ಅವನಿಗೇನು ಕಾಣ್ತಾ ಇರಲಿಲ್ಲ, ಯೋಚನೆ ಮಾಡಿದ್ರೆ ಗೊತ್ತಾಗ್ತಾ ಇತ್ತು ಅದನ್ನು ಹೇಳಿದ್ದು. ಕಾಮನ್ ಸೆನ್ಸ್ ಅಲ್ವಾ? ಕಾಮನ್ ಸೆನ್ಸ್ ಅದು ಗೊತ್ತಾಗ್ತಾ ಇತ್ತು. ಯಾಕೆ ಹಂಗೆ ಹೇಳ್ತಾ ಇರೋದು ಅನ್ನೋದು ಕಾರಣ ಕೊಡ್ತಾನೆ ಅವನು. ನಮ್ಮ ಕಡೆ ಭೀಷ್ಮನಂತವರಿದ್ದಾರೆ, ಶೂರರು. ಆಮೇಲೆ ಅಸ್ತ್ರಗಳು ಗೊತ್ತಿದೆ, ಬರೀ ಶಸ್ತ್ರಗಳಲ್ಲ ಅವರಿಗೆ ಗೊತ್ತಿರೋದು, ಅಸ್ತ್ರಗಳು ಗೊತ್ತಿದೆ. ಯೋಧರಲ್ಲಿ ಶ್ರೇಷ್ಠರು ಅವರು. ಬರೀ ಗೊತ್ತಿರೋದಲ್ಲ, ಯುದ್ಧ ಮಾಡಿಯೂ ಗೊತ್ತು, ಪ್ರಾಯೋಗಿಕ ಜ್ಞಾನವೂ ಇದೆ ಅವರಿಗೆ. ಸ್ವತಃ ಶೂರರು, ಆಮೇಲೆ ಅಸ್ತ್ರವಿದ್ಯೆ ಗೊತ್ತಿರೋರು, ಯುದ್ಧ ಮಾಡಿ ಗೊತ್ತಿರೋರು. ಅಂಥವರು ಪಾಂಡವರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಹಾಗಿದ್ರೂ ಪಾಂಡವರನ್ನು ಯಾಕೆ ಕೊಲ್ಲೋದಕ್ಕಾಗ್ತಾ ಇಲ್ಲ? ಯಾಕೆ ಪಾಂಡವರನ್ನು ಸೋಲ್ಸೋದಕ್ಕಾಗ್ತಾ ಇಲ್ಲ? ಏನು ವರ ಸಿಕ್ಕಿದೆ ಅವರಿಗೆ? ಹಾಗಿದ್ರೆ ಕೇನ ದತ್ತ ವರಾಸ್ತಾತ, ಹೀಗೆ ಸೋಲದೇ ಇರುವಂತೆ ಯಾವ್ದಾದ್ರು ವರ ಸಿಕ್ಕಿದೆಯಾ ಅವರಿಗೆ? ಕಿಂವಾ ಜ್ಞಾನಂ ವಿದಂತಿತೆ, ಹೀಗೆ ಸೋಲದೇ ಇರೋದಕ್ಕೆ ಏನಾದರೂ ವಿಶೇಷವಾದ ಅರಿವು ಇದೆಯಾ ಅವರಿಗೆ ಅಂತ? ಬೇರೆ ಏನಾದರೂ ಜ್ಞಾನ ಇದೆಯಾ ಅಂತ? ಇವರು ಯಾರಿಗೂ ಗೊತ್ತಿಲ್ಲದೆ ಇರುವ ಒಂದು ಯುದ್ಧದ ಅರಿವಿದೆಯಾ ಅವರಿಗೆ ಅಂತ. ಮತ್ತೆ 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 ಹೇಳ್ದಾಗೂ ನನ್ನವರು ಸಾಯ್ತಾ ಇದ್ದಾರೆ ಅಂತಲೇ ಕೇಳಿ ಬರ್ತಾ ಇದೆಯೇ ಹೊರತು, ನನ್ನ ಸೈನ್ಯ ಸೋಲ್ತಾ ಇದೆಯೇ ಅಂತಲೇ ಕೇಳ್ತಾ ಇದೆಯೇ ಹೊರತು ಮತ್ತೇನೂ ಇಲ್ಲ. ಎಲ್ಲವೂ ನನಗೆ ಶಿಕ್ಷೆಯಾಗಿ ಕಾಡ್ತಾ ಇದೆ ಅಂತ. ಮಯ್ಯೇವ ದಂಡಪತತಿ ಅಂತ. ಎಲ್ಲ ಶಿಕ್ಷೆಗಳು, ಎಲ್ಲ ಪೆಟ್ಟುಗಳು ನನಗೇ ಬಂದು ಬೀಳ್ತಾ ಇದೆ. ದುರದೃಷ್ಟ ಇದು ಅಂತ. ದೈವಾತ್ ಪರಮ ದಾರುಣ ಅಂತ. ದುರದೃಷ್ಟ ಇದು ಅಂತ. ಯಾಕೆ ಪಾಂಡವರು ಸಾಯ್ತಾ ಇಲ್ಲ? ಯಾಕೆ ನನ್ನವ್ರು ಸಾಯ್ತಾರೆ? ಈಗ 5 ಜನ ಪಾಂಡವರು, ಒಬ್ಬನೂ ಸಾಯ್ಲಿಲ್ವಲ್ಲ. ನನ್ನವ್ರು 10 ಜನ ಸತ್ರಲ್ಲ. ಈಗ ಅದನ್ನು ನೋಡಿದ್ರೆ 100 ಜನರಲ್ಲಿ 10 ಜನ ಸತ್ರು, 5 ಜನರಲ್ಲಿ ಒಬ್ಬನೂ ಸಾಯ್ತಾ ಇಲ್ಲ. ಏನಿದು ಅಂತ, ಯಾಕೆ ಅಂತ ಹೇಳು ನನಗೆ ಅಂತ. ಯಾಥಾತಥ್ಯೇನ ಸಂಜಯ ಏತನ್ಮೇ ಸರ್ವಮಾಚಕ್ಷ, ಯಾಕೆ ಅಂತ ಹೇಳು ಅಂತ. ಅವ್ರು ಯಾಕೆ ಸಾಯಲ್ಲ, ನಮ್ಮವ್ರು ಯಾಕೆ ಸಾಯ್ತಾರೆ ಅಂತ. ನಾನು ಈ ದುಃಖಕ್ಕೆ ಒಂದು ದಡ ಇದೆಯೇ ಅಂತ ಅನ್ಸಲ್ಲ ನನಗೆ. ನಹಿ ಪಾರಂ ಪ್ರಪಶ್ಯಾಮಿ ದುಃಖಸ್ಯಾಸ್ಯ ಕಥಂಚನ. ಇದಕ್ಕೊಂದು ಈ ದುಃಖಕ್ಕೆ ದಡ ಇದೆ ಅಂತಲೇ ಕಾಣಿಸ್ತಾ ಇಲ್ಲ ನನಗೆ ಅಂತ. ಖಂಡಿತವಾಗಿಯೂ ಭೀಮ ನನ್ನೆಲ್ಲ ಮಕ್ಕಳನ್ನು ಕೊಲ್ತಾನೆ. ಘಾತಯಿಷ್ಯತಿ ಮೇ ಪುತ್ರಾನ್ ಸರ್ವಾನ್, ಎಲ್ಲ ಮಕ್ಕಳನ್ನು ಕೊಳ್ತಾನೆ. ಭೀಮಹಾನ ಸಂಶಯ. ನನಗಿದ್ರಲ್ಲಿ ಯಾವುದೋ ಅನುಮಾನ ಕಾಣ್ತಾ ಇಲ್ಲ. ನನ್ನ ಮಕ್ಕಳನ್ನು ರಕ್ಷಿಸುವವರು ಯಾರೂ ಕಾಣ್ತಾ ಇಲ್ಲ ಅಂತ. ಸಾಯುವ ಅಥವಾ ಸಾಯಿಸಲಿರುವ ನನ್ನ ಮಕ್ಕಳಿದಾರಲ್ಲ, ಇವರನ್ನು ರಕ್ಷಿಸುವಂತಹ ಒಬ್ಬನೂ ನನಗೇನು ಕಾಣಿಸ್ತಾ ಇಲ್ಲ ಅಂತ. ಹಾಗಾಗಿ ಯಾಕೆ ಹೀಗಾಗ್ತಾ ಇದೆ ಅಂತ ಕಾರಣ ಹೇಳು ಸಂಜಯ ನನಗೆ ಅಂತ ಕೇಳ್ತಾನೆ. ತಸ್ಮಾನ್ಮೇ ಕಾರಣಂ ಸೂತ ಯುಕ್ತಿಂಚೈವ ವಿಶೇಷತಃ ಅಂತ. ನಮ್ಮಲ್ಲಿ ಇರೋರು ಎಂಥವರು ಅಂತ ಅಂದರೆ, ದುರ್ಯೋಧನ ಇದ್ದಾನೆ, ಮಹಾವೀರ ಅವನು, ಭೀಷ್ಮ, ದ್ರೋಣರು, ಕೃಪರು, ಶಕುನಿ, ಜಯದ್ರಥ, ಅಶ್ವತ್ಥಾಮ, ವಿಕರ್ಣ, ಇಂತಹ ಮಹಾಬಲರಿದ್ದಾರೆ. ಆದರೆ ಇವರು ಯಾರಿಗೂ ಏನೂ ಮಾಡೋದಕ್ಕಾಗ್ತಾ ಇಲ್ವಲ್ಲ, ಯಾಕೆ? ಅವನ ಮಾತಿಗೆ ಸಂಜಯ ಹೇಳ್ತಾನೆ. ಹಿಂದಿನ ದಿನವೂ ಇದೇ ನಡೆದಿತ್ತು. ಆವಾಗ ಸಂಜಯ ಒಂದೇ ಮಾತು ಹೇಳ್ಕೊಂಡು ಹೋಗಿದ್ದ. ಅವನು ಇನ್ನಷ್ಟಿದೆ ಕೇಳು ಅಂತ ಹೇಳಿದ್ದ.
ಮುಂದಿಂದ ಹೇಳ್ತೀನಿ ಕೇಳ್ಕೊ ಅಂತ ಹೇಳ್ಕೊಂಡು ಮುಂದುವರಿಸಿದ್ನಲ್ಲ ಅವನು. ಯಾಕೆಂದರೆ ಅಲ್ಲಿ ಹೇಳುವಾಗ ಒಂದೇ ಸಲ ಹೇಳಿದಾನ ಅವನು ಇದನ್ನು. ಒಂದೊಂದು ದಿನದ ಯುದ್ಧದ್ದು ಒಂದೊಂದು ದಿವಸ ಹೇಳಿಲ್ಲ, 10ನೇ ದಿವಸ ಆದಮೇಲೆ ಹೋಗಿ ಹೇಳ್ತಾ ಇರೋದಲ್ಲ, 10 ದಿವಸದ್ದು ಒಂದೇ ಸಲ ಹೇಳಿದ್ದಾನೆ. ಹಾಗಾಗಿ ಒಂದು 4ನೇ ಯುದ್ಧದ ಕೊನೆಯಲ್ಲಿ ಹೀಗೆ ಮಾತಾಡಿದ್ದ ಧೃತರಾಷ್ಟ್ರ ಇದೇ ತರಹ. ಅದಕ್ಕೆ ಇನ್ನೂ ಗಟ್ಟಿ ಮನ್ಸು ಮಾಡ್ಕೋ ಅಂತ ಹೇಳಿ ಅವನು ಆರಂಭ ಮಾಡಿದ್ದ. ಗಟ್ಟಿ ಮನ್ಸು ಮಾಡ್ಕೊ ಅಂತ ಯಾಕೆ ಹೇಳಿದ್ದ ಅಂದ್ರೆ 5ನೇ ದಿವಸ ನನ್ನ ಮಕ್ಕಳು ಸಾಯ್ತಾ ಇದ್ದಾರೆ, ಆಲ್ರೆಡಿ ಸತ್ತೋಗಿದ್ದಾರೆ, ಇವನಿಗೆ ಹೇಳೋದಷ್ಟೇ ಬಾಕಿ ಇದೆ. ಹಾಗಾಗಿ ಗಟ್ಟಿ ಮನಸ್ಸು ಮಾಡ್ಕೊ ಅಂತ ಅಷ್ಟೇ ಹೇಳಿದ್ನಲ್ಲ. ಹೇಳಿ ತಪ್ಪು ನಿನ್ನದೇ ಅಂತ ಒಂದು ಹೇಳಿದ್ನಲ್ಲ, ಅದನ್ನು ಮುಂದೆ ಹೇಳ್ತಾನೆ ಈಗ. ಶೃಣುರಾಜನ್ ಅವಹಿತ ಶುತ್ವಾ ಚೈವ ಅವಧಾರಯ. ಗಮನವಿಟ್ಟು ಕೇಳು ನಾನು ಹೇಳೋದನ್ನ, ಮತ್ತೆ ಹೇಳಿದ್ದನ್ನು ಅರ್ಥ ಮಾಡ್ಕೊ ಅಂತ. ಕೇಳು ಹೇಳಿದ್ದನ್ನ ಮತ್ತೆ ಅರ್ಥ ಮಾಡ್ಕೊ. ಪಾಂಡವರು ಅವರಲ್ಲಿ ಯಾವ ಮಂತ್ರವೂ ಇಲ್ಲ, ಯಾವ ಮಾಯೆಯೂ ಇಲ್ಲ. ನೈವ ಮಂತ್ರಕೃತಂ ಕಿಂಚಿನ್ ನೈವ ಮಾಯಾಂ ತಥಾ ವಿಧಾಮ್. ಅವ್ರಿಗೇನು ಶಕ್ತಿ ಇದೆ, ಅವ್ರಿಗೇನು ವರ ಇದೆಯಾ, ಯಾಕೆ ಅಂತ ಅಂದರೆ ಯಾವ ಮಂತ್ರವೂ ಇಲ್ಲ, ಯಾವ ಮಾಯವೂ ಇಲ್ಲ. ಅಥವಾ ಅವ್ರು ಏನೋ ಒಂದನ್ನು ಜಾದೂ ಮಾಡ್ತಾನೋ ಇಲ್ಲ. ನವೈ ವಿಭೀಷಿಕಾಂ ಕಾಂಚಿದ್ ರಾಜಂ ಕುರುವಂತಿ ಪಾಂಡವ ಅಂತ ಏನೋ ಒಂದು ಜಾದೂ ಮಾಯಾಜಾಲ ಅವುಗಳನ್ನು ಏನೂ ಮಾಡ್ತಾ ಇಲ್ಲ. ಆದರೆ ಅವರು ಹೇಗೆ ಯುದ್ಧ ಮಾಡಬೇಕೋ ಹಾಗೆ ಯುದ್ಧ ಮಾಡ್ತಾ ಇದ್ದಾರೆ. ಧರ್ಮಯುದ್ಧವನ್ನೇ ಮಾಡ್ತಾ ಇದ್ದಾರೆ. ಏನು ಸಂಜಯ ಹೇಳ್ತಾನೆ, ಯುದ್ಧಂತಿತೆ ಯಥಾನ್ಯಾಯಂ ಅಂತ. ನ್ಯಾಯೋಚಿತವಾದ ಯುದ್ಧ ಮಾಡ್ತಾ ಇದ್ದಾರೆ. ಶಕ್ತಿಯೂ ಇದೆ ಅವರಿಗೆ, ಯುದ್ಧ ಮಾಡುವ ಶಕ್ತಿಯೂ ಇದೆ. ಯಾಕೆ ಅಂತ ಅಂದರೆ ಅವರು ಏನನ್ನ ಮಾಡಿದರೂ ಧರ್ಮದ ಹಿನ್ನೆಲೆಯಲ್ಲೇ ಮಾಡ್ತಾರೆ. ಧರ್ಮೇಣ ಸರ್ವ ಕಾರ್ಯಾಣಿ ಕೀರ್ತಿತಾನೀತಿ ಭಾರತ ಅಂತ. ಅವರು ಧರ್ಮ ಬಿಟ್ಟು ಏನು ಕೆಲಸ ಮಾಡೋದಿಲ್ಲ, ಯುದ್ಧವನ್ನು ಹಾಗೆ ಮಾಡ್ತಾ ಇದ್ದಾರೆ ಅವರು ಅಂತ. ಅವ್ರು ಏನು ಆರಂಭ ಮಾಡುವಾಗಲೂ ಧರ್ಮವನ್ನೇ ಮುಂದಿಟ್ಕೊಂಡು ಮಾಡ್ತಾ ಇರೋದರಿಂದಾಗಿ ಯಶಸ್ಸು ಅವರಿಗೆ ಸಹಜವಾಗಿ ಸಿಗತ್ತೆ. ಅದರ ಜೊತೆಗೆ ಅವರು ಯುದ್ಧದಿಂದ ಹಿಮ್ಮೆಟ್ಟೋದಿಲ್ಲ ಅಂತ. ನಹಿ ಯುದ್ಧ ನಿವರ್ತಂತೆ, ಯಾವ ಕಾರಣಕ್ಕೂ ಅವರು ಯುದ್ಧದಿಂದ ಹಿಮ್ಮೆಟ್ಟೋದಿಲ್ಲ ಅಂತ. ಅಂದರೆ ಕ್ಷತ್ರಿಯ ಧರ್ಮ ಯಾವುದಿದೆಯೋ ಅದನ್ನು ಬಿಡೋದಿಲ್ಲ. ಧರ್ಮೋಪೇತಾಹ ಅಂತ ಹೇಳ್ತಾನೆ. ಕ್ಷಾತ್ರ ಧರ್ಮವನ್ನು ಬಿಟ್ಟು ಅವರು ವರ್ತಿಸೋದಿಲ್ಲ. ಇದು ಸಂಜಯನ ಮಾತುಗಳು. ಸಂಜಯ ಅವರನ್ನೇನು ನೋಡಿದಾನೋ ಅದನ್ನ ಹೇಳ್ತಾ ಇದ್ದಾನೆ. ಅದರ ಜೊತೆಗೆ ಅವರಲ್ಲಿ ಅಂತಹ ಒಂದು ಸಾಮರ್ಥ್ಯವೂ ಇದೆ ಅಂತ. ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಗೆಲುವಿರುತ್ತೆ. ಧರ್ಮ ಅವರಲ್ಲಿದೆ, ಹಾಗಾಗಿ ಗೆಲ್ತಾ ಇದ್ದಾರೆ ಅಂತ. ಇಷ್ಟೇ ಕಾರಣಕ್ಕಾಗಿ ಅವರು ಅವಧ್ಯರಾಗಿದ್ದಾರೆ. ಯಾಕೆ ಅಂದರೆ ಅದೇ ಯಥೋ ಧರ್ಮ ತಥೋ ಜಯ. ಧರ್ಮ ಇದ್ದಲ್ಲಿ ಜಯ ಇರುತ್ತೆ. ಆ ಕಾರಣಕ್ಕಾಗಿ ಅವರನ್ನು ಸಾಯಿಸೋಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಜಯಯುಕ್ತಾಶ್ಚ ಪಾರ್ಥಿವ. ಆ ಕಾರಣಕ್ಕಾಗಿ ಅವ್ರಿಗೆ ಗೆಲುವು ಸಿಗ್ತಾ ಇದೆ ಅಂತ. ಅದೇ ನಿನ್ನ ಮಕ್ಕಳನ್ನು ನೋಡಿದರೆ ತವ ಪುತ್ರ ದುರಾತ್ಮಾನಃ. ನಿನ್ನ ಮಕ್ಕಳ ಬುದ್ಧಿಯೇ ದುರ್ಬುದ್ಧಿ, ಅದು ಒಳ್ಳೆಯ ಯೋಚನೆಗಳೇ ಇಲ್ಲ ಅದರಲ್ಲಿ. ಪಾಪೇಶ್ವಭಿರತಾ ಸದಾ ಅಂತ. ಬರೀ ಬುದ್ಧಿ ಮಾತ್ರ ಕೆಟ್ಟಿದ್ದಲ್ಲ, ಅದಕ್ಕನುಗುಣವಾಗಿ ದುಷ್ಕೃತ್ಯಗಳನ್ನೇ ಮಾಡ್ಕೊಂಬರ್ತಾರೆ. ನಿಷ್ಠುರಾಹ, ಒರಟರು ಅಂತ, ಮಹಾವರಟರು. ಹೀನ ಕರ್ಮಾಣ, ಕ್ಷುದ್ರ ಕರ್ಮಗಳನ್ನು ಮಾಡ್ತಾರೆ, ಕುತ್ಸಿತವಾದ ಕೆಲಸಗಳನ್ನು ಮಾಡ್ತಾರೆ. ತೇನ ಹೀಯಂತಿ ಸಂಯೋಗೆ ಅಂತ. ಹಾಗಾಗಿ ಅವರು ಸೋಲ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ನಿನ್ನ ಮಕ್ಕಳು ಪಾಂಡವರ ವಿಷಯದಲ್ಲಿ ಎಷ್ಟು ದುಷ್ಕೃತ್ಯಗಳನ್ನು ಮಾಡಿದ್ರು ಅಂತ. ಎಷ್ಟು ದುಷ್ಕೃತ್ಯಗಳನ್ನು ಮಾಡಿದ್ರು, ಕೆಟ್ಟ ಕೆಲಸಗಳನ್ನು ಮಾಡಿದ್ರು, ಬಹಳ ನಿಕೃಷ್ಟವಾದ ಕೆಲಸಗಳನ್ನು ಮಾಡಿದ್ರು. ಅಂದರೆ ಈ ನೀಚೈರಿವ ಯಥಾ ನರೈಹಿ ಅಂತ, ಬಹಳ ನೀಚರಾದ ಜನ ಮಾಡುವಂಥ ಕೆಲಸಗಳನ್ನು ಮಾಡಿದ್ರು ಅಂತ. ಅಂದರೆ ಇಂಥದ್ದೊಂದು ಸಂಸ್ಕಾರ ಇರುವಂತಹ ವ್ಯಕ್ತಿಗಳು ಮಾಡೋದೇ ಇಲ್ಲ ಇಂಥ ಕೆಲಸವನ್ನು. ಆ ತರಹದಲ್ಲಿ ಯಾರೋ ದುಷ್ಟ ರಾಕ್ಷಸರು ಮಾಡುವಂತೆ ಮಾಡಿದ್ರು ಅಂತ. ಆದರೆ ಪಾಂಡವರು ಇದಕ್ಕೆ ಪ್ರತಿಯಾಗಿ ಏನನ್ನೂ ಮಾಡಲೇ ಇಲ್ಲ ಇಲ್ಲಿಯವರೆಗೆ ಅಂತ. ಸರ್ವಂಚತದ ಅನಾದೃತ್ಯ ಪುತ್ರಾಣಾಂ ತವಗಿಲ್ಬಿಷಂ. ನಿನ್ನ ಮಕ್ಕಳ ಈ ಎಲ್ಲ ಕೊಳಕಿದೆಯಲ್ಲ, ಇದನ್ನು ಅವರು ನಿರ್ಲಕ್ಷ್ಯ ಮಾಡಿಬಿಟ್ರು. ಆದರೆ ಅದಕ್ಕೆ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಲಿಲ್ಲ ಅವರು. ಅವರು ಯಾವಾಗಲೂ ಶತ್ರು ಬುದ್ಧಿಯನ್ನು ತೋರಿಸ್ಲಿಲ್ಲ ಅಂತ. ಹಾಗೆಯೇ ಅವರು ಬದುಕೊಂಡು ಬಂದರು ಅವರು. ಇಷ್ಟಾದರೂ ಪಾಂಡವರ ಕುರಿತಾಗಿ ನಿನ್ನ ಮಕ್ಕಳಿಗೆ ಗೌರವ ಬರಲಿಲ್ಲ ಅಂತ, ಒಂದು ಸದ್ಭಾವ ಬರಲಿಲ್ಲ ನಿನ್ನ ಮಕ್ಕಳಿಗೆ ಅಂತ. ಆದ್ದರಿಂದ ಇಷ್ಟು ಪಾಪಗಳು ಮಾಡಿಕೊಂಡು ಬಂದಿದ್ದಿತ್ತಲ್ಲ, ಅದರ ಫಲ ಈಗ ಬರ್ತಾ ಇದೆ. ಸಂಪ್ರಾಪ್ತಂ ಸುಮಹದ್ ಘೋರಂ ಫಲಂ ಕಿಂಪಾಕ ಸನ್ನಿಭಂ. ಅದು ಪಾಕವಾಗಿ ಈಗ ಪರಿಣಮಿಸ್ತಾ ಇದೆ ಅಂತ. ಇಷ್ಟು ದಿವಸ ಮಾಡಿದ್ದಷ್ಟು ಈಗ ಹಿಂದಿರುಗಿ ಬರ್ತಾ ಇದೆ. ನ ತದ್ಭುಂಕ್ಷ್ವ ಮಹಾರಾಜ. ಇದನ್ನು ಫಲ ಅನುಭವಿಸ್ಲೇಬೇಕು, ನೀನು ಅನುಭವಿಸು ಅಂತ. ಅನುಭವಿಸ್ಲೇಬೇಕು ಅಲ್ಲ, ಭುಂಕ್ಷ್ವ ಅಂದರೆ ಅನುಭವಿಸು. ಸತದ್ ಭುಂಕ್ಷ್ವ ಮಹಾರಾಜ, ಅನುಭವಿಸು ಅದನ್ನು ನೀನು. ಸಪುತ್ರ ಸುಹೃಜ್ಜನ, ನಿನ್ನ ಮಕ್ಕಳು, ನಿನ್ನ ಪ್ರೀತಿಯವರು,
ನಿನ್ನ ಆತ್ಮೀಯರು ಎಲ್ಲರೊಂದಿಗೆ ಅನುಭವಿಸು ಅಂತ. ಈ ನಿನ್ನ ಪ್ರೀತಿಯವರು ನಿನ್ನ ಆತ್ಮೀಯರು ಅನ್ನುವಾಗ ಸಂಜಯನೂ ಇದ್ದಾನೆ ಅಂತ, ಅವನು ನೋಯ್ಬೇಕಲ್ಲ, ಅವನು ಅನುಭವಿಸ್ಬೇಕಲ್ಲ ಅದನ್ನ ಅಂತ, ಅವನು ನೋಡಬೇಕು. ಧೃತರಾಷ್ಟ್ರ ಅಳ್ತಾನೆ, ಅವನೇ ಜೊತೆಗಿರಬೇಕು. ಹಾಗಾಗಿ ಇದು ಅನುಭವಿಸೋದು ಬಿಟ್ಟು ಬೇರೆ ದಾರಿ ಇಲ್ಲ ನಮಗೆ ಅಂತ. ಎಷ್ಟು ಸಲ ನಿನಗೆ ನಿನ್ನ ಗೆಳೆಯರು ಹೇಳಿದ್ರು, ನಿನ್ನ ಆತ್ಮೀಯರು ಹೇಳಿದ್ರು, ಅವಾಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ನಾವಬುದ್ಧ್ಯಸಿ ಯದ್ರಾಜನ್ ವಾರ್ಯಮಾಣ ಸ್ವರುಜ್ಜನೆ, ಹೇಳಿದ್ದು ಮಾತ್ರ ಅಲ್ಲ, ತಡೆದ್ರು ನಿನ್ನನ್ನು ಅಂತ. ವಿದುರ ಹೇಳ್ದ, ಭೀಷ್ಮ ಹೇಳಿದ, ದ್ರೋಣರು ಹೇಳಿದ್ರು ಅಂತ. ಅಂದರೆ ಎಷ್ಟು ಸಲ ಹೇಳಿದ್ರು. ನಾನು ಹೇಳಿದೆ, ವಿದುರೇಣಾಥ ಭೀಷ್ಮೇಣ ದ್ರೋಣೇನ ಚ ಮಹಾತ್ಮನ ತಥಾ ಮಯಾಚಾಪಿ ಅಸಕೃತ್ವಾರ್ಯಮಾಣ ನ ಗೃಹ್ಣತಿ. ಎಷ್ಟು ಸಲ ತಡೆದೆವು ನಿನ್ನನ್ನು ಅಂತ. ಆಮೇಲೆ ಸುಮಾರು ಈ ಎಲ್ಲ ಸನ್ನಿವೇಶಗಳು ಎಲ್ಲ ಘಟನೆಗಳನ್ನು ಹೇಳಿರೋದಿಲ್ವಲ್ಲ, ಹಾಗಾಗಿ ಸುಮಾರು ಪ್ರಶ್ನೆಗಳಿರುತ್ತೆ. ಸುಮ್ಮನೆ ನೋಡ್ಕೊಂಬಂದರೆ ಹೀಗೆ ಮಾಡಬೇಡ ಅಂತ ಭೀಷ್ಮ ಹೇಳಲೇ ಇಲ್ಲ, ದ್ರೋಣಾಚಾರ್ಯರು ಹೇಳಲೇ ಇಲ್ಲ ಅಂತ ಅವ್ರು ಯಾವಾಗ ಹೇಳಿದ್ದು ಕಾಣಿಸೋದಿಲ್ಲ. ವಿದುರನೋ ಸಂಜಯನೋ ಹೇಳಿದ ಘಟನೆಗಳು ಮಾತ್ರ ಕಾಣಿಸೋದು, ಮಾತ್ರ ನೆನಪು ಬರುತ್ತೆ. ಆದರೆ ವಾಸ್ತವವಾಗಿ ಇಲ್ಲಿ ಹೇಳ್ತಾನೆ ಸಂಜಯ ಅಂತ. ಅಸಕೃತ್ ಅಂತ, ಸಕೃತ್ ಅಂದರೆ ಒಂದು ಬಾರಿ, ಅಸಕೃತ್ ಅಂದರೆ ಹಲವು ಬಾರಿ ವಿದುರ, ಭೀಷ್ಮ, ದ್ರೋಣ, ನಾನು ಇಷ್ಟು ಜನ ಹೇಳ್ತಾ ಇದ್ವಲ್ಲ ನಿನಗೆ, ನೀನು ಸ್ವೀಕಾರ ಮಾಡಲಿಲ್ಲ ಆ ಮಾತುಗಳನ್ನು ಅಂತ. ಅದರ ಅರ್ಥ ಆರಂಭದಿಂದಲೂ ಇವರುಗಳ ಅದನ್ನು ಮಾಡ್ತಲೇ ಇದ್ರು, ತಡೆಯೋ ಪ್ರಯತ್ನವನ್ನು. ವಾಕ್ಯಂ ಹಿತಂಚ ಪಥ್ಯಂಚ ಮರ್ತ್ಯ ಪಥ್ಯಂ ಇವೌಷಧಂ ಅಂತ. ಅಂದರೆ ರೋಗಿಯೊಬ್ಬ ಔಷಧವನ್ನು ಪಥ್ಯವನ್ನು ನಿರಾಕರಿಸ್ತಾನಲ್ಲ, ಹಾಗೆ ನೀನು ಹಿತವೂ ಪಥ್ಯವೂ ಆದ ಯಾವ ಮಾತನ್ನು ನೀನು ಒಪ್ಕೊಳ್ಳಿಲ್ಲ. ನಿನ್ನ ಮಕ್ಕಳ ಮಾತಿಗೆ ನಿಂತ್ಕೊಂಡೆ ನೀನು ಅಂತ. ಮಕ್ಕಳ ಅಭಿಪ್ರಾಯ ಯಾವುದೋ ಅದಕ್ಕೆ ನಿಂತೆ. ಇವತ್ತು ಪಾಂಡವರು ಸೋಲಿಸ್ತಾ ಇದ್ದಾರೆ ನನ್ನ ಮಕ್ಕಳನ್ನ ಅಂತ ಮಾತಾಡ್ತಾ ಇದ್ದೆ ಅಂತ. ನಿನ್ನ ಮಕ್ಕಳ ಅಭಿಪ್ರಾಯದ ಪ್ರಕಾರ ನಡ್ಕೊಂಡಿದ್ದೀನಿ ಇಷ್ಟು ದಿವಸನು, ಇವತ್ತು ಸೋಲ್ತಾ ಇದ್ದಾರೆ ಅವರು ಅನ್ನೋ ಮಾತಾಡ್ತಾ ಇದೀಯಾ? ಡೈರೆಕ್ಟ್ ಆಗಿ ಹೇಳಿದ್ದಾನೆ ಸಂಜಯ್, ಏನು ಮುಲಾಜಿಲ್ದೆ ಮುಖಾಮೂತಿ ನೋಡದೆ ಏನು ಹೇಳ್ಬೇಕು ಅದನ್ನ ಹೇಳಿದ್ದಾನೆ. ಅಂದ್ರೆ ಇದೇ ವಿಚಾರಗಳನ್ನ ಮುಂಚೆನೂ ಕೂಡ ಹೇಳಿದ್ದಾನೆ ಅಂತಂದ್ಮೇಲೆ, ಅಂದ್ರೆ ಧೃತರಾಷ್ಟ್ರನಿಗೆ ಅಂದ್ರೆ ಏನು ಒಪಿನಿಯನ್ ಇದೆ ಅನ್ನೋದು ಗೊತ್ತಿತ್ತು ಇದ್ರ ಅಗೇನೆಸ್ಟ್. ಅವನಿಗೆ ಅಂದ್ರೆ ಅವನು ಒಂದು ಭ್ರಮಾಲೋಕದಲ್ಲಿದ್ದ ಅನ್ನೋ ಥರನೇ ಅದು. ಭ್ರಮಾಲೋಕದಲ್ಲಿದ್ದ ಅಂದ್ರೆ ಅವನೊಂಥರ ವಿಚಿತ್ರವಾದ ವ್ಯಕ್ತಿಯಾಗಿ ಕಾಣಿಸ್ಕೊತಾನೆ. ಅವನಿಗೆ ಗೊತ್ತಿದೆ ಸರಿಯಾದದ್ದು ಯಾವುದು ಅಂತ ಗೊತ್ತಿದೆ, ತಪ್ಪು ನಡೀತಾ ಇದೆ ಅಂತ ಗೊತ್ತಿದೆ. ಆದರೆ ಅದು ಏನೋ ಒಂದು ಮೋಹ, ತನ್ನ ಮಕ್ಕಳಿಗೆ ಎಲ್ಲೋದು ಸಿಗಬೇಕು ಅನ್ನುವ ಮೋಹ. ಒಂದಂತ ಆದಮೇಲೆ ಬೇರೆ ಬೇರೆ ಆಗಿ ಅವರದ್ದೊಂದು ಬೇರೆ ಇವರದ್ದೊಂದು ಬೇರೆ ಆದಮೇಲೆ ಏನೂ ಕೊರತೆ ಇರಲಿಲ್ಲ. ಇವನ ಮಕ್ಕಳಿಗೆ ಚೊಂಬು, ಅವ್ರಿಗೆ ರಾಜ್ಯ ಅಂತ ಆಗಿರಲಿಲ್ವಲ್ಲ. ಇವ್ರಿಗೊಂದು ಪಾಲು ಅಂತ ಮಾಡ್ಕೊಟ್ಬಿಟ್ಟಿದ್ರು, ಅಲ್ಲಿ ಸಮಾಧಾನ ಪಡ್ಬೋದಾಗಿತ್ತು. ಆದರೂ ಅದೇನೋ ಅವನು ಗೊತ್ತಿದ್ದೂ ಮಾಡಿದ್ದು ಅಂತ. ಅದಕ್ಕೆ ಹೇಳ್ತಾನೆ, ಇನ್ನೂ ಹೇಳ್ತೀನಿ ಕೇಳು ಅಂತ ನಿಲ್ಲಿಸೋದಿಲ್ಲ ಸಂಜಯ. ಶೃಣು ಭೂಯೋ, ಇನ್ನಷ್ಟು ಹೇಳ್ತೀನಿ ಕೇಳು. ಕೇಳಿದೆಯಲ್ಲ ನನ್ನ ಹತ್ರ, ಏನು ಕಾರಣ, ಪಾಂಡವರು ಯಾಕೆ ಗೆಲ್ತಾ ಇದ್ದಾರೆ, ಕಾರಣಂ ಭರತಶ್ರೇಷ್ಠ ಪಾಂಡವಾನಾಂ ಜಯಂ ಪ್ರತಿ, ಅವರ ಗೆಲುವಿನ ಕಾರಣ ಕೇಳ್ತಾ ಇದೆಯಲ್ಲ, ಕೇಳೋದನ್ನ ಅಂತ. ಇದಕ್ಕೆ ನಾನು ಕೇಳಿದ ಒಂದು ಘಟನೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ನಾನು ಕೇಳಿದ ಘಟನೆ ಒಂದನ್ನು ಹೇಳ್ತೇನೆ. ತತ್ತೇಹಂ ಕಥಯಿಷ್ಯಾಮಿ ಯಥಾಶ್ರುತಂ ಅಂತ. ಹೇಗೆ ಕೇಳಿದೇನೋ ಹಾಗೆ ನಿನಗೆ ಹೇಳ್ತೇನೆ ಅಂತ ಒಂದು ಘಟನೆಯನ್ನು ಹೇಳ್ತಾನೆ ಅವನು. ಆ ಘಟನೆ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಸೊ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೆದು, ವಿಶೇಷವಾಗಿ 10 ಜನ ಕೌರವರು ತೀರ್ಕೊಂಡ್ರು. ನಮಗೆ ಕೌರವರು ಅಂದ ತಕ್ಷಣ ದುರ್ಯೋಧನ, ದುಶ್ಯಾಸನ ಬಿಟ್ರೆ ಇನ್ನೊಂದು 2 ಹೆಸರುಗಳೇನು ಬರ್ತಾವ ಬಿಟ್ರೆ ವಿಕರ್ಣ ಅಷ್ಟೇ, ಯೂತ್ಸು ಅಂತ ಏನು ಬರ್ತಾವ ಬಿಟ್ರೆ ತುಂಬಾ ಕಡಿಮೆ. ಬಟ್ ಧೃತರಾಷ್ಟ್ರನಿಗೆ ಎಲ್ಲರೂ ಮಕ್ಕಳೇ ಅಲ್ವಾ? ಹೌದು. ಅವನು ದುರ್ಯೋಧನ ಮಗನೇ, ಎಲ್ಲರೂ ಮಕ್ಕಳು. ಇಲ್ಲಿ ಇವನು ತೀರ್ಕೊಂಡಲ್ಲ, ಭೀಮಸೇನ, ಸುಮಾರು ಜನ ಹೋದ್ರು, ಸುಮಾರು ಜನ ಅವರೆಲ್ಲರೂ ಮಕ್ಕಳೇ. ಸೊ ಹೀಗಾಗಿ ಅವನಿಗೆ ಈಗಾದರೂ ಅರ್ಥ ಆಗಬೇಕಾಗಿತ್ತು, ಅಂದರೆ ಈ ಕಂಪ್ಲೀಟ್ ರಿಯಲೈಸ್ ಆಗಬೇಕಾಗಿತ್ತು. ಕೌರವರ 10 ಜನರನ್ನ ಸೋಲಿಸಿದ್ದಾರೆ ಅಂತ ಅಂದಮೇಲೆ ಕೌರವರು 90 ಜನ ಸೋಲಿಸೋದು ಕೂಡ ಅದು ಇಟ್ಸ್ ಮ್ಯಾಟರ್ ಆಫ್ ಟೈಮ್ ಅನ್ನೋದು. ಹೌದು. ಬಟ್ ಅವನಿಗೆ ಇನ್ನೂ ಅರ್ಥ ಆಗಿರ್ಲಿಕ್ಕಿಲ್ಲ, ಇನ್ನೂ ಅರ್ಥ ಆಗಿಲ್ಲ. ಆಮೇಲೆ ಅದನ್ನ ಹೆಂಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಹಂಗೆ ಮಾಡಿಸ್ಲಾಗ್ತಾ ಇದೆ ಆ್ಯಕ್ಚುಲಿ. ಆದರೂ ಪ್ರಯತ್ನ ಆಗ್ತಾ ಇಲ್ಲ ಅವನಿಗೆ. ಅಂದರೆ ನೀವು ಕರೆಕ್ಟಾಗಿ ಹೇಳಿದ್ರೆ ಅವನಿಗೆ ಈಗ ಅರ್ಥ ಆಗಬೇಕಿತ್ತು. ಯಾಕೆಂದರೆ ಅಷ್ಟು 11 ಅಕ್ಷೌಹಿಣಿ ಸೈನ್ಯ ಇಟ್ಕೊಂಡು ಯುದ್ಧ ಮಾಡ್ತಾ ಇರುವಾಗ 10 ಜನರನ್ನು ಗುರಿ ಇಟ್ಟು ಹೊಡೆದ್ಬಿಟ್ನಲ್ಲ ಭೀಮ ಅಂತ. ರಕ್ಷಣೆ ಬರೋಕ್ಕಾಗಲೇ ಇಲ್ವಲ್ಲ ಅಂತ. ಈಗ 10 ಜನರನ್ನ ಒಬ್ಬರಾದ್ಮೇಲೆ ಒಬ್ಬರನ್ನ ಟಕ 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 ಅಂತ ಕೊಂದ್ಬಿಟ್ನಲ್ಲ. ಇಡೀ ಸೈನ್ಯ ಸುಮ್ಮನೆ ಕೂತ್ಕೊಂಡಿತ್ತಲ್ಲ, ಅಂದರೆ ಏನೂ ಮಾಡೋಕ್ಕಾಗದೆ ಕುತ್ಕೊಳ್ಳೋ ಹಾಗಾಯ್ತಲ್ಲ ಅಂತ. ಹಾಗಾಗಿ ಅವನಿಗೆ ಅರ್ಥ ಆಗಬೇಕಾಗಿತ್ತು ಇವಾಗ ಅಂತ. ಮತ್ತು ಹೃದಯ ಛೇದಕ ಅಂತ ಹೇಳ್ಬೋದು ಆಸ್ ಫಾರ್ ಎಸ್ ಧೃತರಾಷ್ಟ್ರ ಇಸ್ ಕನ್ಸರ್ನ್ಡ್. ಅಂಥ ಮಾತುಗಳನ್ನ ಸಂಜಯ್ ಹೇಳ್ತಾ ಇದ್ದಾನೆ. ಹಾಗೆ ನೋಡಿದ್ರೆ ಸಂಜಯ್ ಈ ಥರ ಮಾತು ಹೇಳಿದ್ರೆ ಮೊದಲನೇ ಬಾರಿ ಅಲ್ಲ ಅಂತ ಆತನ ಮಾತುಗಳಿಂದ ಗೊತ್ತಾಗ್ತಾ ಇದೆ.
ಮತ್ತು ಒಂದು ಘಟನೆ ನೆನಪಿಸ್ಕೊಳ್ತಾನೆ ಅಂತ ಹೇಳಿದ್ರಿ ನೀವು. ಅದೇ ನೀವು ಹೃದಯ ವಿದ್ರಾವಕ ಇತ್ಯಾದಿಗಳು ಧೃತರಾಷ್ಟ್ರನ ಕೋನದಿಂದ ಅಂತ ಹೇಳಿದ್ರಲ್ಲ, ವಾಸ್ತವವಾಗಿ ಕುರುವಂಶಕ್ಕೂ ಹೌದು ಅಂತ. ಅಂದರೆ ಕುರುವಂಶದಲ್ಲಿ ಯಾರಾದರೂ ಯಾರೋ ಬಂದು ಒಬ್ಬನನ್ನ ಕೊಂದ ಅನ್ನುವ ಘಟನೆಗಳೇ ಬಹಳ ಕಡಿಮೆ. ಅಲ್ಲಿ ಅವನು ಚಿತ್ರಾಂಗದನನ್ನ ಕೊಲ್ತಾನೆ, ಒಬ್ಬ ಗಂಧರ್ವ ಬಂದು. ಆ ಕಥೆ ಹೊರತುಪಡಿಸಿದ್ರೆ ಮೊದಲಿಂದ ನೋಡ್ಕೊಂಬಂದ್ರೆ, ಇಡೀ ಅವರ ಚರಿತ್ರೆಯನ್ನು ನೋಡ್ಕೊಂಬಂದ್ರೆ ಅವರು ಮಹಾವೀರರು. ಅವರು ಯುದ್ಧ ಭೂಮಿಯಲ್ಲಿ ಸತ್ತವರು ಬಹಳ ಕಡಿಮೆ. ಅವರು ಆ ಥರ ಇದ್ದವರು. ಇಲ್ಲಿ 10 ಜನ ರಾಜಕುಮಾರರ ಸಂಹಾರ ಆಗತ್ತೆ ಮತ್ತು ಮನೆಯೊಳಗೆ ಆಗತ್ತೆ ಅನ್ನೋದಿದೆಯಲ್ಲ, ಇದು ಒಟ್ಟು ಆ ಕುರುಕುಲಕ್ಕೆ ಇದು ಹೃದಯ ವಿದ್ರಾವಕ ಅಂತಲೇ ಹೇಳಬೇಕು. ಈ ಕಡೆಯವರಿಗೂ ಆ ಕಡೆಯವರಿಗೂ ಎಲ್ಲರಿಗೂ ಅಂತ. ಆದರೆ ಎಲ್ಲಿವರೆಗೆ ಬಂದು ನಿಲ್ತು ಅಂದರೆ, ಒಂದು ಆಸ್ತಿ ವಿವಾದ, ಒಂದು ದುರ್ಯೋಧನನ ಆಸೆ ಅನ್ನೋದು ಎಲ್ಲಿವರೆಗೆ ಬಂದು ನಿಲ್ತು ಅಂದರೆ 10 ಜನ ಮನೆ ಮಕ್ಕಳು ಸತ್ತರು ಅದರಲ್ಲಿ, ಅಲ್ಲಿಗೆ ಬಂದು ನಿಲ್ತಲ್ಲ ಅಂತ. ಹಾಗಾಗಿ ಇದು ಒಟ್ಟು ಘಟನೆಯ ಹೃದಯ ವಿದ್ರಾವಕ. ಹೌದು. ಧೃತರಾಷ್ಟ್ರ ಕೇಳಿದಾಗ ಸಂಜೆಯ ಒಂದು ಘಟನೆ ಅಂತ ಹೇಳ್ತಾನಲ್ಲ, ಅದೇನು ಅಂದರೆ ಅವತ್ತು ರಾತ್ರಿ, ಅಂದರೆ ಇವನು ಹೇಳ್ತಾ ಇರೋದಲ್ಲ ಕೊನೆಗಲ್ಲ, ಅವತ್ತು ಮುಗಿದ ದಿನ ರಾತ್ರಿ ದುರ್ಯೋಧನ ಶಿಬಿರದಲ್ಲಿ ನೊಂದ್ಕೊಂಡಿದ್ದ ಅಂತ ಬರುತ್ತಲ್ಲ, 5ನೇ ದಿನ ರಾತ್ರಿ ಅವನೊಂದಿಷ್ಟೊತ್ತು ಸುಮ್ಮನೆ ಕೂತಿದ್ದ. ಇಲ್ಲಿಂದ ಹೋದ್ಮೇಲೆ ಆಮೇಲೆ ಏನು ಮಾಡಬೇಕೋ ಅದಷ್ಟನ್ನು ಮಾರನೇ ದಿನ ಯುದ್ಧ ಇದೆಯಲ್ಲ, ಅದನ್ನು ಮುಗಿಸಿದವನು ರಾತ್ರಿ ಭೀಷ್ಮನ ಬಳಿಗೆ ಹೋಗ್ತಾನೆ. ಭಾಳ ದುಃಖದಲ್ಲಿರ್ತಾನೆ. ರಾತ್ರಿ ಹೋಗಿ ಕೇಳ್ತಾನೆ ಅವನಲ್ಲಿ, ಭೀಷ್ಮನಲ್ಲಿ, ನನ್ನ ಸೈನ್ಯದಲ್ಲಿ ನೀನಿದ್ದಿ, ದ್ರೋಣರಿದ್ದಾರೆ, ಶಲ್ಯ ಇದ್ದಾನೆ, ಕೃಪರಿದ್ದಾರೆ, ಅಶ್ವತ್ಥಾಮ ಇದ್ದಾನೆ, ಕೃತವರ್ಮ ಇದ್ದಾನೆ, ಆಮೇಲೆ ಕಾಂಬೋಜದ ಸುದಕ್ಷಿಣ ಇದ್ದಾನೆ, ಭೂರಿಶ್ರವಸ್ತಿದ್ದಾನೆ, ವಿಕರ್ಣ, ಭಗದತ್ತ, ಇವರೆಲ್ಲರೂ ಮಹಾರಥರು, ಸುಪ್ರಸಿದ್ಧ ಮಹಾರಥರು ಇವರೆಲ್ಲ. ಆಮೇಲೆ ಎಂಥವರು ಅಂತ ಅಂದರೆ ಪ್ರಾಣವನ್ನು ಪಣಕ್ಕಿಟ್ಟು ಯುದ್ಧ ಮಾಡೋರು, ಓಡುವವರಲ್ಲ, ಹೆದರುವವರಲ್ಲ, ಸಾವಿಗಂಜುವವರಲ್ಲ, ಹಾಗೆ ಯುದ್ಧ ಮಾಡೋರು. ಇಷ್ಟು ಜನ ಇದ್ದರೆ ಒಂದೊಮ್ಮೆ, ಇವರಿಷ್ಟು ಜನ ಸೇರಿದರೆ 3 ಲೋಕವನ್ನು ಸೋಲ್ಸೋದಕ್ಕೆ ಸಾಕು. ಇಷ್ಟು ಜನ, ತ್ರಯಾಣಾಮಪಿ ಲೋಕಾನಾಂ ಪರ್ಯಾಪ್ತ ಇತಿ ಮೇ ಮತಿ. ಇವರಿಷ್ಟು ಜನರ ಎದುರಿಗೆ ಇಡೀ 3 ಲೋಕವೇ ಬಂದು ನಿಂತರೂ ಇವರು ಸಾಕಾಗತ್ತೆ. ಆದರೆ ಪಾಂಡವರ ಪರಾಕ್ರಮದ ಎದುರು ಯಾರದ್ದು ನಡೀತಾ ಇಲ್ವಲ್ಲ, ಯಾಕೆ? ತತ್ರ ಮೇ ಸಂಶಯೋ ಜಾತಸ್ತನ್ಮಮ ಚಕ್ಷು ಪೃಚ್ಛತಃ ಅಂತ. ಹಾಗಾಗಿ ನನಗೆ ಸಂಶಯ ಕಾಡ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇವರು ಪಾಂಡವರು ಯಾವ ಅವಲಂಬನದ ಮೇಲೆ ಗೆಲ್ತಾ ಇದ್ದಾರೆ ಅನ್ನೋದನ್ನು ನನಗೆ ಹೇಳು ಅಂತ ಕೇಳ್ದ ದುರ್ಯೋಧನ ಅಂತ. ಅದನ್ನು ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ. ಅಂದರೆ ಧೃತರಾಷ್ಟ್ರನಿಗೆ ಯಾವ ಪ್ರಶ್ನೆ ಹುಟ್ಟಿದೆಯೋ ಅದು ದುರ್ಯೋಧನನಿಗೂ ಹುಟ್ಟಿದೆ. ಇಷ್ಟು ಇದ್ದು ನಾವ್ಯಾಕೆ ಸೋಲ್ತಾ ಇದ್ದೀವಿ ಅಂತ ಅವನ ಪ್ರಶ್ನೆ ಧೃತರಾಷ್ಟ್ರನದ್ದು. ದುರ್ಯೋಧನನದ್ದು ಅದೇ ಪ್ರಶ್ನೆ, ಇಷ್ಟಿದ್ದು ನಾವ್ಯಾಕೆ ಸೋಲ್ತಾ ಇದ್ದೀವಿ ಅಂತ. ಅದಕ್ಕೆ ಭೀಷ್ಮ ಉತ್ತರಿಸ್ತಾನೆ ದುರ್ಯೋಧನನಿಗೆ. ಭೀಷ್ಮ ಹೇಳೋದಕ್ಕೆ ಆರಂಭಿಸ್ತಾನೆ. ಬಹಳ ಸಲ ಹೇಳಿದ್ದೆ, ಆದರೆ ಅದನ್ನು ನೀನು ಮಾಡಲಿಲ್ಲ, ಅದನ್ನು ನೀನು ಒಪ್ಕೊಳ್ಳಿಲ್ಲ. ಪಾಂಡವರ ಜೊತೆಗೆ ಶಾಂತಿ ಸಂಧಾನ ಮಾಡ್ಕೊ ಅಂತ ಹೇಳಿದ್ದೆ. ಕ್ರಿಯತಾಂ ಪಾಂಡವೈ ಸಾರ್ಧಂ ಶಮೋ ಭರತ ಸತ್ತಮ. ಅವ್ರ ಜೊತೆಗೆ ಯುದ್ಧ ಬೇಡ, ದ್ವೇಷ ಬೇಡ ಅಂತ ಹೇಳಿದ್ದೆ. ಆದರೆ ನೀನು ಕೇಳೋದಕ್ಕೆ ಸಿದ್ಧನಾಗಲಿಲ್ಲ, ಅದನ್ನು ಮಾಡಲಿಲ್ಲ. ಭೂಮಿ ಅದಕ್ಕಿಂತ ದೊಡ್ಡದು ಅಂತ ಭಾವಿಸಿದೆ ನೀನು. ಆದರೆ ಭೂಮಿ ನಿನಗೆ ಸಿಕ್ತಿತ್ತು ಯಾವಾಗ ಅಂದರೆ ಪಾಂಡವರ ಜೊತೆಗೆ ರಾಜಿ ಮಾಡ್ಕೊಂಡಿದ್ರೆ, ಪಾಂಡವರ ಜೊತೆಗೆ ಸಂಧಾನ ಮಾಡ್ಕೊಂಡಿದ್ರೆ ನೀನು ನಿನ್ನ ತಮ್ಮಂದರೊಂದಿಗೆ ಸುಖವಾಗಿ ಆಳಿಕೊಂಡು ಬದುಕ್ಬೋದಾಗಿತ್ತು. ನಿನ್ನ ರಾಜ್ಯಕ್ಕೇನು ಸಮಸ್ಯೆ ಇರಲಿಲ್ಲ. ಭುಂಜೆ ಮಾಂ ಪೃಥಿವೀಂ ರಾಜನ್ ಭ್ರಾತೃಭಿ ಸಹಿತ ಸುಖವಾಗಿ ಬದುಕ್ಬೋದಾಗಿತ್ತು ನಿನ್ನ ಆಳ್ವಿಕೆಯನ್ನು ನೀನು ಮಾಡಿಕೊಂಡು. ಆದರೆ ನೀನದನ್ನು ಮಾಡಲಿಲ್ಲ. ನಿನ್ನವರಿಗೂ ಅದ್ರಲ್ಲಿ ಸಂತೋಷ ಇರ್ತಿತ್ತು, ಬಂಧು ಬಾಂಧವರೆಲ್ಲ ಸುಖವಾಗಿರ್ತಿದ್ರು, ಸಂತೋಷವಾಗಿರ್ತಿದ್ರು. ಎಷ್ಟು ಹೇಳಿದರೂ ಕೇಳದೇ ಇರುವ ನೀನು ಇವತ್ತು ಪಾಂಡವರು ಯಾಕೆ ಗೆಲ್ತಾರೆ ಅಂತ ಪ್ರಶ್ನೆ ಹೇಳ್ತಾ ಇದೀಯ. ಅವ್ರು ಯಾಕೆ ಗೆಲ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಸೋಲಿಲ್ಲ ಅನ್ನೋದನ್ನು ಹೇಳ್ತೀನಿ ಕೇಳು. ಅವರನ್ನು ಕಾಪಾಡ್ತಾ ಇರೋದು ಕೃಷ್ಣ. ಕೃಷ್ಣ ಅವರನ್ನು ಕಾಪಾಡ್ತಾ ಇರುವಾಗ ಈ ಲೋಕದಲ್ಲಿ ಇಂದೋ ಮುಂದೋ ಪಾಂಡವರನ್ನು ಸೋಲಿಸುವ ಅನ್ನುವ ಒಂದು ವಿಷಯವೇ ಇಲ್ಲ ಅಂತ. ಯೋಜಯೇತ್ ಪಾಂಡವಾನ್ ಸಂಖ್ಯೆ ಪಾಲಿತಾನ್ ಶಾರ್ಂಗಧನ್ವನ ನಾಸ್ತಿ ಲೋಕೇಶು ತದ್ಭೂತಂ. 14 ಲೋಕಗಳಲ್ಲೂ ಪಾಂಡವರನ್ನು ಸೋಲಿಸುವ ವ್ಯಕ್ತಿ ಅಥವಾ ಶಕ್ತಿ ಇಲ್ಲ, ಅವರಿಗೆ ಸೋಲೇ ಇಲ್ಲ ಅಂತ.
ಇದು ನಾನು ಹೇಳ್ತಾ ಇರೋದಲ್ಲ, ಇದು ಋಷಿಗಳು ಹೇಳಿದ ಮಾತು, ನಾನು ಅದನ್ನು ಕೇಳಿಸಿಕೊಂಡಿದ್ದು ಅಂತ. ಈ ಅಂಶ ಇದೆಯಲ್ಲ, ಕೃಷ್ಣನ ರಕ್ಷಣೆಯಲ್ಲಿರುವ ಪಾಂಡವರನ್ನು ಸೋಲಿಸುವವರು ಯಾರೂ ಇಲ್ಲ ಅನ್ನುವ ಮಾತು ನನ್ನ ಮಾತಲ್ಲ, ಋಷಿಗಳ ಆಡ್ತಾ ಇರೋದನ್ನು ಕೇಳಿದ್ದು ನಾನು ಅಂತ. ಅಂಥದ್ದೊಂದು ಘಟನೆ ಕೇಳಿಸ್ಕೊಂಡೆ ತಾನು ಅಂತ. ಪುರಾಣ ಗೀತಂ ಅಂತ ಹಿಂದೆ ನಡೆದ ಘಟನೆ ಅದು. ಆ ಘಟನೆ ನಾನು ಮುನಿಗಳ ಬಾಯಿಂದ ಕೇಳಿಸ್ಕೊಂಡೆ ಅಂತ. ಅದೇನು ಅಂದರೆ, ಬಹಳ ಹಿಂದೊಮ್ಮೆ ಎಲ್ಲ ಋಷಿಗಳು ಗಂಧಮಾದನ ಪರ್ವತಕ್ಕೆ ಹೋಗಿದ್ರಂತೆ ಬ್ರಹ್ಮನ ಉಪಾಸನೆಗೆ ಅಂತ, ಬ್ರಹ್ಮದೇವನ ಉಪಾಸನೆಗೆ ಅಂತ ಗಂಧಮಾದನ ಪರ್ವತಕ್ಕೆ ಹೋಗಿರ್ತಾರೆ. ಆ ಋಷಿಗಳ ಮಧ್ಯದಲ್ಲಿ ಕುಳಿತುಕೊಂಡಿರ್ತಾನೆ ಪ್ರಜಾಪತಿ ಬ್ರಹ್ಮ. ಆಗ ಮೇಲೊಂದು ವಿಮಾನ ಬರುತ್ತೆ, ಬಹಳ ಜಾಜ್ವಲ್ಯಮಾನವಾಗಿ ಬೆಳಗ್ತಾ ಇದ್ದಂಥ ಒಂದು ವಿಮಾನ ಕಾಣಿಸ್ಕೊಳ್ಳುತ್ತೆ. ಬ್ರಹ್ಮನಿಗೆ ಅದು ಯಾರ ವಿಮಾನ ಅಂತ ಗೊತ್ತಾಗತ್ತೆ, ಅಂತರ್ಧ್ಯಾನದಿಂದ ಗೊತ್ತಾಗತ್ತೆ. ಅವನು ಎದ್ದು ನಿಂತು ಕೈ ಮುಗಿತಾನೆ. ಕೈ ಮುಗಿದು ಇವರು ನೋಡ್ತಾರೆ ಏನೋ ಒಂದು ಅದ್ಭುತ ಇದೆ ಅಂತ. ಇವರು ಎದ್ದು ನಿಂತು ಕೈ ಮುಗಿತಾರೆ. ಋಷಿಗಳ ಜೊತೆಗೆ ದೇವತೆಗಳು ಇರ್ತಾರೆ, ಎದ್ದು ನಿಂತು ಕೈ ಮುಗಿತಾರೆ. ಬ್ರಹ್ಮ ಕೈ ಮುಗಿದು ನಿಂತವನು ಸ್ತೋತ್ರ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ವಿಶ್ವದ ಸಂಪತ್ತೇ ನೀನು, ವಿಶ್ವದ ಆಕಾರವೇ ನೀನು, ವಿಶ್ವದ ಒಡೆಯ ನೀನು ಅಂತ, ವಿಶ್ವವನ್ನು ಸೃಷ್ಟಿ ಮಾಡಿದವನೇ ನೀನು ಅಂತ ಪ್ರಾರ್ಥನೆ ಮಾಡ್ತಾನೆ. ಸುದೀರ್ಘವಾಗಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಮಾಡಿದವನು ಅಲ್ಲೊಂದು ಕೇಳ್ಕೊಳ್ತಾನೆ. ಏನು ಅಂತ ಅಂದರೆ, ಧರ್ಮದ ಸ್ಥಾಪನೆಗಾಗಿ, ಜಗತ್ತನ್ನು ಕಾಪಾಡೋದಕ್ಕಾಗಿ ನೀನು ಮತ್ತೊಮ್ಮೆ ವಾಸುದೇವನಾಗಿ ಕಾಣಿಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಅವನನ್ನು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಾನೆ ಬ್ರಹ್ಮ. ಈ ಪ್ರಾರ್ಥನೆಗೆ ಅವನು ಉತ್ತರ ಕೊಡ್ತಾನೆ. ಏನಂದ್ರೆ, ಯಾರು ಉತ್ತರ ಕೊಡ್ತಾರೆ? ಮೇಲೆ ವಿಮಾನದಲ್ಲಿ ಕುಳಿತಿರುವ ವ್ಯಕ್ತಿ. ನೀನೇನು ಯೋಚಿಸ್ತಾ ಇದೆಯೋ, ನಿನ್ನ ಮನಸ್ಸಿನಲ್ಲಿ ಏನಾಗಬೇಕು ಅಂತ ಇದೆಯೋ ಅದು ಆಗತ್ತೆ ಅಂತ ಹೇಳ್ತಾನೆ. ಆ ವಿಮಾನ ಮಾಯ ಆಗತ್ತೆ. ಇಲ್ಲಿ ಸೇರಿದ್ರಲ್ಲ ದೇವತೆಗಳು, ಋಷಿಗಳು, ಗಂಧರ್ವರು ಎಲ್ಲ ಇದ್ರಲ್ಲ, ಆಶ್ಚರ್ಯ ಆಗತ್ತೆ. ಆ ಸಂವಾದ ಕೇಳಿಸೋದಿಲ್ಲ ಇವರಿಗೆ. ಬ್ರಹ್ಮ ಮತ್ತು ಅವನು ಮಾಡಿಕೊಂಡ ಸಂವಾದ ಕೇಳಿಸೋದಿಲ್ಲ ಅದು. ಆದರೆ ಇವನು ಕೈ ಮುಗಿದು ನಿಂತಿದ್ದು, ಅಲ್ಲಿ ಯಾವುದೋ ಒಂದು ಇದು ಬಂದಿದ್ದು ಕೇಳಿಸುತ್ತಲ್ಲ. ಅವರು ಕುತೂಹಲದಿಂದ ಕೇಳ್ತಾರೆ ಯಾರು ಬಂದಿದ್ದು ಏನು ಅಂತ. ಅದಕ್ಕೆ ಬ್ರಹ್ಮ ಹೇಳ್ತಾನೆ, ಇಲ್ಲ, ವಿಷ್ಣು ಬಂದಿದ್ದು ಮೇಲೆ. ನಾನು ವಿಷ್ಣುವಿನಲ್ಲಿ ಕೋರಿಕೆ ಸಲ್ಲಿಸಿದೆ. ಏನು ಅಂತ ಅಂದರೆ, ರಾಕ್ಷಸರುಗಳೆಲ್ಲ ರಾಜರುಗಳಾಗಿ ಹುಟ್ಟಿದ್ದಾರೆ, ಪೃಥ್ವಿ ಈ ಭಾರದಿಂದ ಕಷ್ಟಪಡ್ತಾ ಇದ್ದಾಳೆ, ಹಾಗಾಗಿ ಅವರುಗಳನ್ನು ಸಂಹರಿಸಿ ನೀನು ಭೂಮಂಡಲವನ್ನು ರಕ್ಷಿಸಬೇಕು ಅಂತ ಕೇಳಿಕೊಂಡೆ, ಹಾಗೆ ಆಗತ್ತೆ ಅಂತ ಅವನು ಉತ್ತರ ಕೊಟ್ಟ ಅಂತ ಬ್ರಹ್ಮದೇವತೆಗಳಿಗೆ ಹೇಳ್ತಾನೆ. ಹಾಗಾಗಿ ಅವನು ಮನುಷ್ಯನಾಗಿ ಹುಟ್ಟುತ್ತಾನೆ, ವಾಸುದೇವ ಅಂತ ಹೇಳಿ ಹುಟ್ಟುತ್ತಾನೆ ಅವನು. ನರನಾರಾಯಣ ಇಬ್ಬರು ಹುಟ್ಟುತ್ತಾರೆ. ನರನಾರಾಯಣ ಇಬ್ಬರು ಭೂಮಿಯಲ್ಲಿ ಹುಟ್ಟುತ್ತಾರೆ. ಹುಟ್ಟಿ ರಾಜರುಗಳ ರೂಪದಲ್ಲಿರುವ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾರೆ, ಮತ್ತೆ ಮಾಡಿ ಧರ್ಮ ಸಂಸ್ಥಾಪನೆ ಮಾಡ್ತಾರೆ ಅಂತ ಬ್ರಹ್ಮ ಹೇಳ್ತಾನೆ ಅವರಿಗೆ. ಹೀಗೆ ಬ್ರಹ್ಮ ಹೇಳ್ತಾನೆ ಅವರಿಗೆ ಅಂತ. ಹೀಗೊಂದು ಘಟನೆ ನಡೆದಿತ್ತು ಅಂತ ಭೀಷ್ಮ ಹೇಳಿ ದುರ್ಯೋಧನನಿಗೆ, ಈ ಘಟನೆಯನ್ನು ನನಗೆ ಪರಶುರಾಮರು, ಮಾರ್ಕಂಡೇಯರು, ವ್ಯಾಸರು ಮತ್ತು ನಾರದರು 4 ಜನ ಸೇರಿ ಒಮ್ಮೆ ಮಾತಾಡ್ತಾ ಇದ್ದಾಗ ನಾನು ಇದನ್ನು ಕೇಳಿಸ್ಕೊಂಡೆ ಅಂತ. ಅಂದರೆ ಯಾವುದೋ ಒಂದು ಕಾಲದಲ್ಲಿ ಪರಶುರಾಮರು, ನಾರದರು, ವ್ಯಾಸರು ಮತ್ತು ಮಾರ್ಕಂಡೇಯರು ಕುಳಿತು ಮಾತನಾಡ್ತಾ ಇದ್ರು ಒಂದು ಕಡೆಯಲ್ಲಿ. ಆಗ ಅಲ್ಲಿ ಭೀಷ್ಮನೂ ಇದ್ದ. ಆಗ ಅವರು ಈ ಘಟನೆಯನ್ನು ಮಾತಾಡ್ಕೊಂಡಿದ್ದಾರೆ. ಕೃಷ್ಣ ಯಾರು, ಅರ್ಜುನ ಯಾರು ಅಂತೆಲ್ಲ ಮಾತಾಡ್ಕೊಂಡಿದ್ದಾರೆ ಇವರುಗಳು. ಅದನ್ನು ನಾನು ಕೇಳಿಸ್ಕೊಂಡಿದ್ದೆ. ಹಾಗಾಗಿ ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಕೃಷ್ಣನ ರಕ್ಷಣೆಯಲ್ಲಿರುವ ಪಾಂಡವರನ್ನು ಯಾರು ಸೋಲಿಸೋದಕ್ಕೆ ಸಾಧ್ಯ? ಯಾಕೆಂದ್ರೆ ಅವನ ಅವತಾರ ಅಂತ. ಇದು ಋಷಿಗಳಿಗೆ ಗೊತ್ತಿತ್ತು. ಹಾಗಾಗಿ ನಿನಗೆ ಹಲವು ಋಷಿಗಳು ಕೂಡ ಬಂದು ಹೇಳಿದರು. ಋಷಿಗಳು ಬಂದು ಹೇಳಿರ್ತಾರಲ್ಲ, ಪರಶುರಾಮರು ಹೇಳಿರ್ತಾರೆ ದುರ್ಯೋಧನನಿಗೆ ಕೃಷ್ಣ ಸಂಧಾನದ ಸಮಯದಲ್ಲಿ, ಬೇರೆಯವರು ಹೇಳ್ತಾರೆ. ಒಂದು ಶಾಪ ಕೂಡ ಪಡ್ಕೊತಾನೆ, ಋಷಿ ಹೇಳಿದ್ದನ್ನು ಕೇಳದೆ. ಕೃಷ್ಣ ಯಾರು ಅನ್ನೋದು ಇವರೆಲ್ಲರಿಗೂ ಗೊತ್ತಿದ್ದರಿಂದ ಅವರು ಪದೇ ಪದೇ ಬಂದು ನಿನ್ನನ್ನು ತಡೆದ್ರು, ಕೃಷ್ಣ ವಿರೋಧ ಮಾಡ್ಕೋಬೇಡ ಅಂತ ಹೇಳೋದಕ್ಕೆ. ಆದರೆ ನೀನು ಕೇಳಲಿಲ್ಲ, ನೀನು ಕೃಷ್ಣನ ಜೊತೆಗೆ ಆ ಥರದ ಭಾವ ಇಟ್ಕೊಳ್ಳೇ ಇಲ್ಲ. ಆದರೆ ಯುಧಿಷ್ಠಿರ ಹಾಗಲ್ಲ, ಅವನು ಕೃಷ್ಣ ಯಾರು ಅಂತ ಅರ್ಥ ಮಾಡಿಕೊಂಡ, ಅವನು ಕೃಷ್ಣನ ಅನುಯಾಯಿ ಆದ, ಕೃಷ್ಣನ ಭಕ್ತನಾದ. ಹಾಗಾಗಿ ನೀನು ಕೇಳದೇ ಇದ್ದಿದ್ದನ್ನು ನೋಡಿದಾಗ
ನನಗೆ ನೀನು ಯಾರೋ ರಾಕ್ಷಸನೇನೋ ಅಂತ ಅನ್ಸತ್ತೆ ಅಂತ ಹೇಳ್ತಾನೆ ಭೀಷ್ಮ. ಮನ್ಯೇ ತ್ವಾಂ ರಾಕ್ಷಸಂ ಕ್ರೂರಂ ತಥಾಚಾಸಿ ತಮೋವೃತಃ. ನೀನು ಯಾಕೆ ಕೇಳಲಿಲ್ಲ, ಆಗಿದ್ರೆ ನೀನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಇದನ್ನು ಅಂತ ಅಂದಾಗ, ನೀನು ತಮಸ್ಸಿನಿಂದ ಆವೃತನಾಗಿದೆಯಲ್ಲ, ಅದನ್ನು ನೋಡಿದಾಗ ನೀನು ರಾಕ್ಷಸನಿರ್ಬೇಕೇನೋ ಅಂತ ಅನಿಸುತ್ತೆ ನನಗೆ ಅಂತ ಹೇಳ್ತಾನೆ ಭೀಷ್ಮ. ಹಾಗಾಗಿ ಈಗಲೂ ಹೇಳ್ತೇನೆ, ಕೃಷ್ಣ ಅವನು ಸಾಮಾನ್ಯ ಮನುಷ್ಯ ಅಲ್ಲವೇ ಅಲ್ಲ. ಅವನು ಸರ್ವಲೋಕಮಯೋ ನಿತ್ಯ ಶಾಸ್ತ ಧಾತ ಧರೋ ಧ್ರುವ, ಅವನೇ ಎಲ್ಲವೂ ಆಗಿರೋ ಪರಮಾತ್ಮ ಅವನು. ಹೀಗಿರುವಾಗ ಕೃಷ್ಣ ಎಲ್ಲಿರುತ್ತಾನೋ ಅಲ್ಲೇ ತಾನೇ ಗೆಲ್ಲಿರಬೇಕಾಗಿರೋದು ಅಂತ. ಯತಃ ಕೃಷ್ಣ ತಥೋ ಧರ್ಮ, ಎಲ್ಲಿ ಕೃಷ್ಣನಿರ್ತಾನೋ ಅಲ್ಲಿ ಧರ್ಮ ಇರುತ್ತೆ. ಯಥೋ ಧರ್ಮ ತಥೋ ಜಯ, ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಗೆಲುವಿರುತ್ತೆ ಅಂತ. ಹಾಗಾಗಿ ಕೃಷ್ಣ ಇರೋದು ಅಲ್ಲಿ ಅಂತ ಅಂದಮೇಲೆ ಅಲ್ಲಿ ಧರ್ಮ ಇದೆ ಅಂತಾಯಿತು. ಅಲ್ಲಿ ಧರ್ಮ ಇದೆ ಅಂತ ಆದಮೇಲೆ ಅಲ್ಲಿ ಜಯ ಇದೆ ಅಂತ ಆಯಿತು. ಹಾಗಿರುವಾಗ ಪಾಂಡವರನ್ನು ಸೋಲಿಸೋದು ಹೇಗೆ, ಪಾಂಡವರನ್ನು ಗೆಲ್ಲೋದು ಹೇಗೆ? ಅವನು ಪಾಂಡವರ ಜೊತೆಗಿದ್ದು ಏನು ಮಾಡ್ತಾನೆ ಅಂತ ಅಂದರೆ, ಈ ಮಾತು ಭಾಳ ಚೆನ್ನಾಗಿದೆ. ಶ್ರೇಯೋಯುಕ್ತಾಂ ಸದಾ ಬುದ್ಧಿಂ ಪಾಂಡವಾನಾಂ ದದಾತಿ ಯಹ ಅಂತ. ಅವನು ಅವರಿಗೆ ಶ್ರೇಯೋಯುಕ್ತವಾದ ಬುದ್ಧಿಯನ್ನು ಕೊಡ್ತಾನೆ ಅಂತ. ಅಂದರೆ ಈ ಬುದ್ಧಿ ಅಂದರೆ ನಿರ್ಣಯ ತೆಗೆದುಕೊಳ್ಳೋದು. ಅವನು ಅವರಿಗೆ ಮಾರ್ಗದರ್ಶನ ಮಾಡ್ತಾನೆ ಕೃಷ್ಣ. ಆದರೆ ಆ ಮಾರ್ಗದರ್ಶನದಲ್ಲಿ ಏನಿರುತ್ತೆ ಅಂದರೆ ಯಾವುದು ಶ್ರೇಯಸ್ಸೋ ಅದಿರುತ್ತೆ. ಹಾಗಾಗಿ ಪಾಂಡವರು ಯಾವುದು ಶ್ರೇಯಸ್ಸೋ ಅದೇ ನಿರ್ಣಯ ತೆಗೆದುಕೊಳ್ತಾ ಹೋಗ್ತಾರೆ ಅಂತ. ಮಾತು ಚೆನ್ನಾಗಿದೆ ಅಂತ ಯಾಕೆ ಹೇಳಿದೆ ಅಂದರೆ, ಆಗಬೇಕಾಗಿರೋದಿದೆ. ದುರ್ಯೋಧನನ ಹತ್ರ ಸೈನ್ಯ ಇದೆ, ಸಾಮರ್ಥ್ಯ ಇದೆ, ಸ್ವತಃ ವೀರ ಶೂರ ಧೀರ ಎಲ್ಲವೂ ಹೌದು. ಪಾಂಡವರನ್ನ ದುರ್ಯೋಧನನನ್ನು ಹಾಗೆ ಇಟ್ಟರೆ ವ್ಯತ್ಯಾಸಗಳೇನೂ ಇಲ್ಲ ಅಂತ. ವ್ಯತ್ಯಾಸ ಇರೋದು ಎಲ್ಲಿ ಅಂತ ಅಂದರೆ, ಅವನು ಬುದ್ಧಿ ಕೆಟ್ಟಿದೆ, ಇವರು ಬುದ್ಧಿ ಸರಿ ಇದೆ ಅಂತ ಅಷ್ಟೇ. ಇದು ಅಂತ ಇಡೀ ಮಹಾಭಾರತ ಕೊಡುವ ಸಂದೇಶವೂ ಇಲ್ಲಿದೆ ಅಂತ. ನಿನ್ನಲ್ಲಿ ಏನು ಬೇಕಿದ್ರೂ ಇರ್ಬೋದು, ಆದರೆ ಬುದ್ಧಿ ಕೆಡಿಸಿಕೊಂಡ್ರೆ, ನಿರ್ಣಯಗಳನ್ನು ತಪ್ಪಾಗಿ ತೆಗೆದುಕೊಳ್ತಾ ಹೋದರೆ ನಿನ್ನ ಹತ್ರ ಇದ್ದಿದ್ದು ಯಾವುದು ನಿನಗೆ ನೆರವಾಗಲ್ಲ, ನಿನಗೆ ಮೃತ್ಯು ಆಗುತ್ತೆ, ನಿನಗೆ ಕಂಟಕ ಆಗುತ್ತೆ. ಯಾವುದು ಅಂದರೆ ನಿನ್ನ ಸಾಮರ್ಥ್ಯಗಳೇ ಅಂತ. ದುರ್ಯೋಧನನಷ್ಟು ಸಾಮರ್ಥ್ಯ ಒಬ್ಬನಿಗೆ ಇಲ್ಲದೆ ಇದ್ದಿದ್ರೆ ಪಾಂಡವರು ವಿರೋಧನೂ ಮಾಡ್ಕೊಳ್ತಾ ಇರಲಿಲ್ಲ. ಹಾಗಾಗಿ ದುರ್ಯೋಧನನಿಗೆ ಸಮಸ್ಯೆಯಾಗಿ ಕಾಡಿದ್ದು ದುರ್ಯೋಧನನ ಸಾಮರ್ಥ್ಯವೇ ಅಂತ ಹೇಳಬೇಕು ಅಂತ. ಹಾಗಾಗಿ ಎಲ್ಲ ಇದ್ದೂ ಬೇಕಾಗಿರೋದು ಯಾವುದು ಅಂದರೆ ಶ್ರೇಯೋಯುಕ್ತವಾದ ಬುದ್ಧಿ ಅಂತ. ಕೃಷ್ಣ ಮಾಡೋದೇನು ಅಂತ ಅಂದರೆ, ಅವರನ್ನು ರಕ್ಷಿಸ್ತಾನೆ ಅಂದರೆ ಅವ್ರ ಪಕ್ಕದಲ್ಲೇ ಒಂದು ಚಕ್ರ ಹಿಡ್ಕೊಂಡು ನಿಂತ್ಕೊಳ್ಳಲ್ಲ ಅವನು, ಆದರೆ ಅವರ ಬುದ್ಧಿ ಮೇಲೆ ಕೆಲಸ ಮಾಡ್ತಾನೆ ಅವನು ಅಂತ. ಹಾಗಾಗಿ ಸರಿ ನಿರ್ಣಯಗಳನ್ನು ತಗೊಳ್ತಾರೆ. ಶ್ರೇಯಸ್ಕರವಾದ ನಿರ್ಣಯಗಳಂದ್ರೆ ಎಲ್ರಿಗೂ ಒಳ್ಳೇದಾಗುವಂತ, ತಮಗೂ ಬೇರೆಯವರಿಗೂ ಒಳ್ಳೇದಾಗುವ ನಿರ್ಣಯ. ಇಷ್ಟೆಲ್ಲ ಹೇಳಿದಾಗ ಈ ದುರ್ಯೋಧನ ಇದ್ದಾನಲ್ಲ, ಇವನು ಈ ತತ್ವವನ್ನು ವಿವರಿಸು ಅಂತ ಹೇಳ್ತಾನೆ. ವಾಸುದೇವ ತತ್ವವನ್ನು ವಿವರಿಸು ನನಗೆ ಅಂತ. ವಾಸುದೇವ ಅಂದರೆ ಯಾರು, ಏನು? ವಾಸುದೇವೋ ಮಹದ್ಭೂತಂ ಸರ್ವಲೋಕೇಶು ಕಥ್ಯತೆ ತಸ್ಯಾಗಮಂ ಪ್ರತಿಷ್ಠಾಂಚ ಜ್ಞಾತುಮಿಚ್ಛೆ ಪಿತಾಮಹ ಅಂತ. ಅಂದರೆ ಭಗವತ್ ತತ್ವ ಅಂದರೆ ಏನು ಅನ್ನೋದನ್ನು ಹೇಳು, ಕೇಳ್ತೇನೆ ಅಂತ ವಿವರಿಸ್ತಾನೆ. ಆ ಹೊತ್ತಿನಲ್ಲಿ ಭೀಷ್ಮ ದುರ್ಯೋಧನನಿಗೆ ಬೇರೆ ಬೇರೆ ಋಷಿಗಳು ಏನು ಹೇಳಿದರು, ಭಗವಂತ ಅಂದರೆ ಏನು ಅಂತಂದರೆ, ಈಗ ಕೃಷ್ಣ ಹೇಗೆ ಗೀತೆಯನ್ನು ಉಪದೇಶ ಮಾಡಿದ್ನೋ ಹಾಗೆ ಈ ಸಂದರ್ಭದಲ್ಲಿ ದುರ್ಯೋಧನನಿಗೆ ಅದೆಲ್ಲವನ್ನು ಉಪದೇಶ ಮಾಡ್ತಾನೆ ಭೀಷ್ಮ. ಅವೆಲ್ಲ ಕೇಳ್ಕೊಳ್ತಾನೆ ದುರ್ಯೋಧನ. ಅಂದರೆ ತಮ್ಮಂದಿರು ಸತ್ತ ಒಂದು ದುಃಖ ಇತ್ತಲ್ಲ, ಆ ಸನ್ನಿವೇಶಕ್ಕೆ ಸರಿಯಾಗಿ ಇದನ್ನು ಕೇಳ್ಕೊಳ್ತಾನೆ ಅವನು ಅಂತ. ಎಲ್ಲವನ್ನ ಭೀಷ್ಮ ಹೇಳಿದ್ದೆಲ್ಲವನ್ನ ಕೇಳಿ ಕೃಷ್ಣನ ಬಗ್ಗೆ ದುರ್ಯೋಧನನಿಗೆ ಅವನು ಮಹಾಶಕ್ತಿ ಅನ್ನುವ ಭಾವ ಬರುತ್ತೆ. ಪಾಂಡವರ ಕುರಿತಾಗಿಯೂ ಇವರು ಸಾಮಾನ್ಯರಲ್ಲ ಅಂತ ಅನ್ಸತ್ತೆ. ಅಷ್ಟು ಭಾವ ದುರ್ಯೋಧನನಲ್ಲಿ ಜಾಗೃತ ಆಗತ್ತೆ ಈ ಮಾತನ್ನ ಕೇಳಿದಾಗ. ಅಂದ್ರೆ ಭೀಷ್ಮರು ಸಾಕಷ್ಟು ವಿಚಾರಗಳನ್ನ ಹೇಳ್ತಾರೆ, ತುಂಬಾ ವಿಷಯಗಳನ್ನು ಹೇಳ್ತಾರೆ, ಮಾರ್ಕಂಡೇಯರ ಉಪದೇಶಗಳನ್ನು ಹೇಳ್ತಾರೆ, ಬೇರೆ ಬೇರೆ ಯಾವುದಾದ್ರು ಸಂವಾದಗಳು, ಇಂತಿಂಥವ್ರು ಮಾತಾಡುವಾಗ ಹೀಗೆ ಹೇಳಿದ್ರು ಅಂತೆಲ್ಲ ವಿವರಿಸ್ತಾರೆ. ಒಂದು 3-4 ಅಧ್ಯಾಯಗಳೇ ಇವೆ ಅದಕ್ಕೆ ವಿಸ್ತಾರವಾಗಿ, ಅವುಗಳನ್ನು ವಿವರಿಸ್ತಾರೆ. ಓಕೆ, ಬಟ್ ಕೃಷ್ಣನ ಬಗ್ಗೆ ಮತ್ತು ಪಾಂಡವರ ಬಗ್ಗೆ ಈ ಥರ ವಿಚಾರಗಳನ್ನ ದುರ್ಯೋಧನ ಇದೇ ಮೊದಲನೇ ಬಾರಿ ಕೇಳಿದ್ದ ಅಥವಾ ಇದೇ ಮೊದಲನೇ? ಕೃಷ್ಣನ ಬಗ್ಗೆ ಅವನು ವಿಶ್ವರೂಪ ಮಾಡಿದಾಗ ಅಲ್ಲಿ ಸಂಧಾನಕ್ಕೆ ಬಂದಾಗ ಅವನ ಕಿವಿಗೆ ಹಾಕಿರ್ತಾರೆ, ಪರಶುರಾಮರಾವ್ ಅವರೆಲ್ಲ ಮಾತಾಡಿರ್ತಾರೆ, ಅವನು ಸಾಮಾನ್ಯನಲ್ಲ, ಅವನು ದೇವರು ಅವತಾರ ಪುರುಷ, ಹಾಗೆ ಮಾಡಬೇಡ ಅಂತ. ಆದರೆ ಅದು ದುರ್ಯೋಧನ ಅಷ್ಟು ಅದನ್ನು ಗ್ರಹಿಸಿರೋದಿಲ್ಲ, ಅವನ ತಲೆಯಲ್ಲಿ ಒಂದೇ ಓಡ್ತಾ ಇರುತ್ತಲ್ಲ, ಗ್ರಹಿಸಿರೋದಿಲ್ಲ. ಈಗ ಭೀಷ್ಮ ಈ ಸಂದರ್ಭದಲ್ಲಿ ಹೇಳಿದಾಗ ಅವನಿಗೆ ಮೊದಲ ಬಾರಿಗೆ ಪಾಂಡವರ ಬಗ್ಗೆ, ಕೃಷ್ಣನ ಬಗ್ಗೆ ಒಂದು ಭಾವ ಜಾಗೃತ ಆಗತ್ತೆ.
ಅದು ದೌರ್ಭಾಗ್ಯ ಏನು ಅಂದ್ರೆ ಇಲ್ಲಿಗೇನು ಯುದ್ಧ ನಿಲ್ಲಲ್ಲ. ಆಮೇಲೆ ಈ ಯುದ್ಧದಲ್ಲಿ ಮಧ್ಯದಲ್ಲಿ ಇದಾರೆ ಅವರು, ಈ ವಾಪಸ್ ಹೋಗಕ್ಕೂ ಆಗಲ್ಲ ಅಂತ ಸಿಚುವೇಶನ್ ಆಗಬಹುದು. ದುರ್ಯೋಧನ ಮನಸ್ಸು ಮಾಡಿದ್ರೆ ಆಗ್ಬಹುದು. ನಿಮ್ ರಾಜ್ಯ ನಿಮಗೆ ಕೊಡ್ತೀನಿ ಅಂದ್ರೆ ಅಲ್ಲಿ ಮುಗಿದೋಯ್ತಲ್ಲ. ಓಕೆ. ಆದ್ರೆ ಮನುಷ್ಯನ ಮನಸ್ಸು ಅಷ್ಟು ಸುಲಭದ್ದಲ್ಲ. ಒಪ್ಪಿದ ಮೇಲೂ ಅಷ್ಟು ಸುಲಭಕ್ಕೆ ಹಿಂದೆ ಹೋಗಲ್ವಲ್ಲ, ಒಂದು ಈಗೋ ಇರುತ್ತೆ. ಅದನ್ನೆಲ್ಲ ಮಾಡ್ಕೊಂಡು ತಾನು ಸೋತೆ ಅಂತ ಆಗ್ಬಿಡತ್ತ, ತನ್ನ ಅಸ್ತಿತ್ವ ಎಲ್ಲಿ ಅಂತ ಬಂದ್ಬಿಡತ್ತೆ ಅವನಿಗೆ ಪ್ರಶ್ನೆ. ಹಾಗಾಗಿ ದುರ್ಯೋಧನನಿಗೆ ಒಂದು ಸಮಾಧಾನ ಆಗತ್ತೆ ಇದಿಷ್ಟು ಮಾತುಕತೆ ಮುಗಿದಾಗ, ಇದನ್ನೆಲ್ಲ ಕೇಳಿದಾಗ ಸಮಾಧಾನ ಆಗಿ. ಏನ್ ಸಮಾಧಾನ ಆಗುತ್ತೆ ಅವನಿಗೆ ಅಂದ್ರೆ ಇದಿಷ್ಟು ಒಟ್ಟು ಒಂದು ಬೇರೆ ತರಹದ ವಾತಾವರಣ ಕರ್ಕೊಂಡು ಹೋಗತ್ತಲ್ಲ ಅವನನ್ನ. ಇವರು ಅಧ್ಯಾತ್ಮ ಬೋಧನೆ ಮಾಡ್ತಾರಲ್ಲ, ಈಗ ತಮ್ಮಂದ್ರು ಸತ್ರು ಅನ್ನೋ ನೋವಿನಲ್ಲಿ ಇರ್ತಾನಲ್ಲ, ಹಾಗಾಗಿ ಬೇರೆ ಲೋಕಕ್ಕೆ ಕರ್ಕೊಂಡೋಗಿ ಇವ್ರು ಇದನ್ನೆಲ್ಲ ಹೇಳಿದಾಗ ಒಂದು ವಿಸ್ತಾರವಾದ ಒಂದು ವ್ಯಾಪಕವಾದ ಒಂದು ನೋಟ ಅವನ ಕಣ್ಣೆದುರಿಗೆ ಕಾಣಿಸ್ಕೊಳತ್ತಲ್ಲ, ಆಗ ಒಂದು ಸಮಾಧಾನ ಆಗತ್ತೆ. ಹೋಗಿ ಆ ರಾತ್ರಿ ಸುಖವಾಗಿ ನಿದ್ರೆ ಮಾಡ್ದ ಮತ್ತೆ ಅಂತ ಬರುತ್ತೆ. ಯಾಕೆಂದ್ರೆ ಅವನು ಅವತ್ತು ನಿದ್ರೆ ಮಾಡೋ ಪರಿಸ್ಥಿತಿ ಇರಲಿಲ್ಲ, ತಮ್ಮಂದ್ರು ಸತ್ತಿದ್ರಲ್ಲ. ಆದ್ರೆ ಸಂತೋಷದಿಂದ ನಿದ್ರೆ ಮಾಡದ ಅವನು ಅಂತ ಅಷ್ಟನ್ನ ಹೇಳ್ತಾರೆ ವ್ಯಾಸರು. ಶಿಷ್ಯೇಚ ಶಯನೇ ಶುಭ್ರೆ ತಾಮ್ರಾತ್ರಿಂ ಭರತರ್ಷಭ ಅಂತ ಅವನು ತಂಪಾಗಿ ನಿದ್ರೆ ಮಾಡದ ಅಂತ ಬರುತ್ತೆ. ಆದರೆ ಯಾವುದೂ ಬದಲಾಗೋದಿಲ್ಲ. ಬಾರ ದಿವಸ ಬೆಳಗಾದ್ಮೇಲೆ ಮತ್ತೆ ಯುದ್ಧ ಹಾಗೆಯೇ ಮುಂದುವರಿಯುತ್ತೆ ಅಂತ. ಅದಕ್ಕೆ ಅವನ ನಿಲುವು ಹೇಳ್ತಾರಲ್ಲ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ ಅಂತ. ನನಗೆ ಸರಿಯಾವುದು ಅಂತ ಗೊತ್ತು, ನಾನು ಅದನ್ನು ಮಾಡಲ್ಲ. ನನಗೆ ತಪ್ಪ್ಯಾವುದು ಅಂತ ಗೊತ್ತು, ನಾನು ಅದನ್ನೇ ಮಾಡ್ತೀನಿ ಅನ್ನೋದು ದುರ್ಯೋಧನನ ನಿಲುವು ಅಂತ. ಓಕೆ ಓಕೆ. ಅಂದರೆ ಸರಿ ತಪ್ಪುಗಳ ಅರಿವಿಲ್ಲದೆ ಮಾಡಿದ್ದಲ್ಲ ಅಂತ, ಅರಿವಿದ್ದು ಮಾಡಿದ್ದು ಅಂತ. ಸಂಜಯ ಧೃತರಾಷ್ಟ್ರನಿಗೆ ಹೇಳುವಾಗ ನಿನ್ನ ಮಗನಿಗೆ ಅರಿವಿಲ್ಲದೆ ತಪ್ಪು ಮಾಡ್ದ, ಆದರೆ ನೀನು ಗೊತ್ತಿದ್ದು ತಪ್ಪು ಮಾಡಿದೆ ಅಂತ ಬೈತಾನೆ. ಅದು ಸಹಜವೇ, ಅವನು ಹಿರಿಯ ಅಲ್ವಾ. ನಿನ್ನ ಮಕ್ಕಳು ಹೇಳಿದ್ರು ಅಂತ ಕೇಳಿಕೊಂಡಿದೆಯಲ್ಲ, ಮಕ್ಕಳು ಅವ್ರಿಗೆ ಗೊತ್ತಾಗಲ್ಲ, ನಿನಗೆ ಹಿರಿಯವನಿಗೆ ಗೊತ್ತಾಗಬೇಕಾಗಿತ್ತಲ್ವಾ ಅನ್ನೋ ಭಾಷೆ ಸಂಜಯನದ್ದು. ಆದರೆ ದುರ್ಯೋಧನನಿಗೆ ತಪ್ಪು ಸರಿಗಳು ಗೊತ್ತಾಗದ ಇದೇನೂ ಅಲ್ಲ. ಅವನಿಗೆ ಕಲ್ತಿದ್ದಾನೆ ಅಷ್ಟು ಇದ್ರಲ್ಲಿ. ಅವನಿಗೂ ವಯಸ್ಸಾಗಿದೆ, ದೊಡ್ಡ ಮಕ್ಕಳಿದ್ದಾರೆ, ಬಹುಶಃ ಮೊಮ್ಮಕ್ಕಳು ಇರ್ಬೋದು ಅಲ್ವಾ. ಸೊ ಓಕೆ. ಸೊ ಇದು 5ನೇ ದಿನದ ಯುದ್ಧ ಮುಗೀತು. ದುರ್ಯೋಧನ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ದ ಅಂತ ಬಂದು, ನಿಶ್ಚಿಂತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೇನೋ ಒಳ್ಳೆ ವಿಚಾರಗಳನ್ನ ಕೇಳಿದಾಗ ಒಂದು ಸ್ವಲ್ಪ ಅನ್ಸುತ್ತಲ್ಲ ಮನಸ್ಸಿಗೆ, ಆ ಥರದ್ದು ಅನಿಸಿದೆ ಅಷ್ಟೇ. ಬಿಟ್ಟರೆ ನಿರ್ಧಾರನೂ ಬದಲಾಗಿಲ್ಲ, ಅಲ್ಲಿನ ಸಿಚುವೇಶನ್ ಬದಲಾಗಿಲ್ಲ, ಮತ್ತು ದುರ್ಯೋಧನನು ಬೇಸಿಕಲಿ ಬದಲಾಗಿಲ್ಲ. ಬಟ್ ಒಳ್ಳೆ ವಿಚಾರ ಕೇಳಿದಾಗ ಹೌದಲ್ವಾ ಅಂತ ಅನ್ಸುತ್ತಲ್ಲ, ಅಷ್ಟೇ. ಬಿಟ್ಟರೆ ಯಾಕಂದರೆ ದುರ್ಯೋಧನ ಬದಲಾಗುವಂಥ ವ್ಯಕ್ತಿ ಅಲ್ವೇ. ಹೇಗೆ ಧೃತರಾಷ್ಟ್ರ ಬದಲಾಗುವಂಥ ವ್ಯಕ್ತಿ ಅಲ್ಲ, ಈತನ ಕೂಡ ಅಲ್ಲ. ಸೊ ಹೀಗಾಗಿ ಇವೆಲ್ಲವೂ ಕಥೆಗಳೇ ಒಂದು ರೀತಿಯಿಂದ. ಒಳ್ಳೆ ಕಥೆ ಕೇಳಿ ಮಕ್ಕಳು ನಿದ್ದೆ ಮಾಡ್ತಾವಲ್ಲ, ಹಾಗೆ ನಿದ್ದೆ ಮಾಡ್ದ ಅಂತ ಅನಿಸುತ್ತೆ ದುರ್ಯೋಧನ. ಸೊ ಬಟ್ 5ನೇ ದಿನ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿ ನಾವು ಒಂದು ನಿರ್ಧಾರಕ್ಕೆ, ಅಂದರೆ ನಿರ್ಧಾರ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಾವು ಏನು ಸಣ್ಣ ಪುಟ್ಟ ನಿರ್ಧಾರಗಳನ್ನ, ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಚಿಕ್ಕ ನಿರ್ಧಾರಗಳನ್ನ ತೆಗೆದುಕೊಳ್ತೀವಲ್ಲ, ಆ ಥರದ ನಿರ್ಧಾರದ ದಿನ ಅಂತ ಹೇಳ್ಬೋದು. ಯಾಕಂದರೆ 10 ಜನ ಕೌರವರು ತೀರ್ಕೊಂಡ ದಿನ, ಮತ್ತು ಈ ಇಬ್ರಿಗೂ ತಂದೆ ಮಗ ಇಬ್ರಿಗೂ ಕೂಡ ರಿಯಲೈಸ್ ಆಗಿರೋ ದಿನ. ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿ. ಹೌದು, ಓಕೆ. ಬಟ್ ಅದೇ ಮಿಸ್ ಹೊಡಿತಾ ಇದ್ರು ಕೂಡ ವಾಪಸ್ ಬರುವಂಥ ಸನ್ನಿವೇಶ ಇಲ್ಲ. ಅದೇ ಸರ್ ಹೇಳ್ದಂಗೆ, ವಾಪಸ್ ಬಂದರೆ ನಂದೇನು ಐಡೆಂಟಿಟಿ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ನಾನು ಏನು ನನ್ನ ಲೈಫಲ್ಲಿ ನಾನು ಮುಖ ಹೆಂಗೆ ತೋರಿಸ್ಲಿ ಅನ್ನೋದು ಬಂದ್ಬಿಡುತ್ತೆ. ಇಲ್ಲಿ ಒಂದು ಗೆಲ್ಲಬೇಕು ಇಲ್ಲ ಸಾಯ್ಬೇಕು, ಅಲ್ಲಿಗೆ ಇದು ಬಂದು ನಿಂತ್ಕೊಂಡ್ಬಿಟ್ಟಿದೆ. ಸೊ ಅದು ಮನುಷ್ಯನ ಧರ್ಮ ಸಂಕಟ ಅದು ಒಂದು ರೀತಿಯಿಂದ, ಅಲ್ವಾ. ಸೊ 6ನೇ ದಿನ ಏನಾಗುತ್ತೆ ಅನ್ನೋದನ್ನು ನೋಡೋಣ ಮುಂದಿನ ಭಾಗದಲ್ಲಿ ಅಂತ ಹೇಳ್ತಾ, ಸೊ ಈ ಎಲ್ಲ ವಿಚಾರಗಳನ್ನ ಹೇಳ್ಕೊಡ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು 5ನೇ ದಿನದ ಯುದ್ಧ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರ್ ಜೊತೆ ಈಗ ಮಾತಾಡ್ತಿರ್ಬೇಕಾದ್ರೆ ಯುದ್ಧ ಹೇಳೋದು ಅವ್ರಿಗೂ ಈಸಿ ಆಗ್ತಾ ಇಲ್ಲ. ಯಾಕೆಂತಂದರೆ ಅದು ಬೇರೆ ಥರದ್ದೇ ಒಂದು ಟ್ರೀಟ್ಮೆಂಟ್ ಇದೆ ಕೊಟ್ಟಿರೋಂಥ. ಆಮೇಲೆ ತುಂಬ ವಿಸ್ತಾರ ಅಂದರೆ ತುಂಬ ವಿಸ್ತಾರ ಇದೆ. ಸೊ ಆ ಪ್ರತಿ ವಿವರಗಳನ್ನೂ ಕೂಡ ನಾವು ಹೇಳೋಕ್ಕಾಗಲ್ಲ ಕೆಲವೊಂದು ಸಲ. ಬಟ್ ಅದರಲ್ಲಿ ಗ್ರಹಿಸಿ ಯಾವುದು ಮಿಸ್ ಆಗದೆ ಥರ ಅದನ್ನು ಹೇಳಬೇಕಾಗುತ್ತೆ. ಯಾವುದೇ ಇಂಪಾರ್ಟೆಂಟ್ ವಿಚಾರಗಳು, ಗಮನಿಸಬೇಕಾದ ವಿಚಾರಗಳು ನಾವು ಮಿಸ್ ಮಾಡೋಂಗಿಲ್ಲ. ಅದನ್ನೆಲ್ಲವನ್ನೂ ನೋಡಿ ಹೇಳ್ತಾ ಇರೋದ್ರಿಂದ ಸ್ವಲ್ಪ ತಡ ಕೂಡ ಆಗ್ತಾ ಇದೆ. ಬಟ್ ನೀವು ಇದನ್ನು ನೋಡ್ತಾ ಇದ್ದೀರ ಅಂತ ನಮ್ಗೆ ಗೊತ್ತು. ಸೊ ಹೀಗಾಗಿ ಇದನ್ನು ಕೀಪ್ ವಾಚಿಂಗ್ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಮತ್ತು ಕೆಲವೇ ದಿನಗಳಲ್ಲಿ ನಿಮ್ಮ ಪ್ರಶ್ನೆಗಳನ್ನ ತೆಗೆದುಕೊಂಡು ನಾವು ಒಂದು ಹಂಚಿಕೆ ಕೂಡ ಮಾಡ್ತೀವಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ.
ಗುರೂಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರೂಜಿ.